ದಿವಂಗತ ದೇವುಡು ನರಸಿಂಹಶಾಸ್ತ್ರಿ ಅವರ ಸ್ಮರಣಾರ್ಥ ಇವತ್ತು ಅವರ ಪುಣ್ಯತಿಥಿ ಕೂಡ ಆಗಿದೆ. ಅದರ ಸಲುವಾಗಿ ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಅವರ ಮಹಾದರ್ಶನ ಕುರಿತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಮಾತಾಡೋರಿದ್ದಾರೆ. ಬಹುಶಃ ಈ ಪೀಳಿಗೆಗೆ ದೇವುಡು ನರಸಿಂಹಶಾಸ್ತ್ರಿಗಳ ಪರಿಚಯ ಸ್ವಲ್ಪ ಕಡಿಮೆ ಇರಬಹುದು ಅನ್ನೋ ಕಾರಣದಿಂದ ಒಂದೆರಡು ಸಂಗತಿಗಳನ್ನು ಅರಿಕೆ ಮಾಡ್ತೀನಿ. ಈ ಉಪನ್ಯಾಸದ ಪ್ರಾಯೋಜಕರು ದೇವುಡು ಪ್ರತಿಷ್ಠಾನ, ಅದರ ಪ್ರಮುಖರು ದೇವುಡು ನರಸಿಂಹಶಾಸ್ತ್ರಿಗಳ ಸುಪುತ್ರರು ಶ್ರೀ DN ಗಂಗಾಧರ್ ಅವರು ಪ್ರಯೋಜನ ಮಾಡಿ, ದಯವಿಟ್ಟು ನಿಂತ್ಕೋಬೇಕು, ಅವರು ಪ್ರಾಯೋಜನೆ ಮಾಡಿದ್ದಾರೆ. ಮೊದಲಾಗಿ ಈ ಪ್ರಾಯೋಜಕರಿಗೆ ಈಗ ಉಪನ್ಯಾಸ ನೀಡಲಿರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ದೇವುಡು ನರಸಿಂಹಶಾಸ್ತ್ರಿಗಳು ದಿವಂಗತರಾಗಿ ಈಗ 43 ವರ್ಷ ಆಗಿದೆ. ಅವರು ತೀರ್ಕೊಂಡಿದ್ದು 24 ಅಕ್ಟೋಬರ್ 1962. ನಮ್ಮಲ್ಲಿ ಅನೇಕರಿಗೆ ಅವರ ತುಂಬ ನಿಕಟವಾದ ಪರಿಚಯ ಇತ್ತು. ದೇವುಡು ನರಸಿಂಹಶಾಸ್ತ್ರಿಗಳು ಶಂಕರ ಮಠದಲ್ಲಿ ಶಾಸ್ತ್ರಾಧ್ಯಯನ ಮಾಡಿ ಅನಂತರ ಮೈಸೂರಿನಲ್ಲಿ ಸಂಸ್ಕೃತ ತತ್ವಶಾಸ್ತ್ರಗಳನ್ನು ಆರಿಸಿಕೊಂಡು ಸಂಸ್ಕೃತವನ್ನು ಐಚ್ಛಿಕವಾಗಿ ಆರಿಸಿಕೊಂಡು MA ಪದವಿಯನ್ನು ಕೂಡ ಪಡ್ಕೊಂಡ್ರು. ವಿ ಸೀತಾರಾಮಯ್ಯನವರು ದೇವುಡು ಅವರು ಸಹಪಾಠಿಗಳು ಮೈಸೂರಿನಲ್ಲಿ. ಇಬ್ಬರು ಡಾಕ್ಟರ್ ರಾಧಾಕೃಷ್ಣನ್ ಅವರ ಶಿಷ್ಯರು. ಪ್ರೊಫೆಸರ್ M ಹಿರಿಯಣ್ಣ ಅವರ ಪ್ರಭಾವ ಕೂಡ ಅವ್ರ ಮೇಲೆ ಗಾಢವಾಗಿ ಆಗಿತ್ತು. ಆಮೇಲೆ ಸ್ವಲ್ಪ ಕಾಲ ಮೈಸೂರಿನ ಸದ್ವಿದ್ಯಾ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾಗಿ ದೇವುಡು ಅವರು ಕೆಲಸ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದರು. ಇಲ್ಲಿ ಗಾಂಧಿನಗರದಲ್ಲಿ ಪ್ರತಿಷ್ಠಿತವಾದ ಆರ್ಯ ವಿದ್ಯಾಶಾಲೆ, ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ದೇವುಡು ನರಸಿಂಹಶಾಸ್ತ್ರಿಗಳು ಗಾಂಧಿನಗರದಲ್ಲಿರೋದು. ಒಂದು ನಮ್ಮ ನವೋದಯ ಕಾಲದ ಪ್ರಮುಖರಲ್ಲಿ ದೇವುಡು ಅವರು ಗಣ್ಯರು. 1920ರ ದಶಕದಲ್ಲಿಯೇ ಅವರ ಸಾಹಿತ್ಯ ವ್ಯವಸಾಯ ಆರಂಭ ಆಯಿತು. ಆ ಕಾಲದಲ್ಲಿ ಎಲ್ಲ ಸಾಹಿತ್ಯ ಪ್ರಕಾರಗಳ ಬರಹದ ಕೊರತೆ ಇತ್ತು. ಹೀಗಾಗಿ ಇನ್ನೂ ಹಲವರಂತೆ ದೇವುಡು ನರಸಿಂಹಶಾಸ್ತ್ರಿಗಳು ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ಕೈಯಾಡಿಸಬೇಕಾಯಿತು. ಹೀಗೆ ಕಾದಂಬರಿ ಬರೆದರು, ಕಥೆ ಬರೆದರು, ನಾಟಕ ಬರೆದರು, ಶಿಶು ಸಾಹಿತ್ಯ ಬರೆದರು. ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಉನ್ನತ ಮಟ್ಟದ ಕೃತಿಗಳನ್ನು ಕೊಟ್ಟರು. 70-75ರಷ್ಟು ಹೆಚ್ಚು ಗ್ರಂಥಗಳು ಅವರಿಂದ ರಚನೆ ಆದವು. ಮೈಸೂರು ಅರಮನೆಯ ಗ್ರಂಥಮಾಲೆಗೋಸ್ಕರ ಅವರು ಅನುವಾದ ಮಾಡಿದ ಯೋಗವಾಸಿಷ್ಠ ಅದೇ 23 ಸಂಪುಟಗಳಷ್ಟು ಇದೆ. ವಿಕ್ರಮೋರ್ವಶೀಯ, ಮೇಘ ಸಂದೇಶ ಇದನ್ನೆಲ್ಲ ಅನುವಾದ ಮಾಡಿದ್ರು. ರಾಮಾಯಣ, ಭಾರತ, ಭಾಗವತಗಳ ಆಕರ್ಷಕ ಸಂಗ್ರಹಗಳನ್ನು ಕೊಟ್ಟರು. ಗೀತೆ, ಉಪನಿಷತ್ತುಗಳನ್ನು ಕುರಿತು, ಕಾಳಿದಾಸನ ಕೃತಿಗಳನ್ನು ಕುರಿತು ಹಲವಾರು ಗ್ರಂಥಗಳನ್ನು ಬರೆದರು. ಹೊಸಗನ್ನಡದಲ್ಲಿ ಪಂಚತಂತ್ರ ಬರೆದರು. ಕಥಾಸರಿತ್ ಸಾಗರ ಅನುವಾದ ಮಾಡಿದರು. ಅವರು ಬರೆದ ಕಾದಂಬರಿ ಕಥಾ ಸಂಪುಟಗಳೇ ಸುಮಾರು 30ರಷ್ಟು ಇವೆ. ಅವರ ಅಂತರಂಗ, ಮಯೂರ ಮೊದಲಾದ ಕಾದಂಬರಿಗಳು, ದೇವುಡು ಕಥೆಗಳು, ದೇಶಾಂತರದ ಕಥೆಗಳು ಮೊದಲಾದ ಕಥಾ ಸಂಪುಟಗಳು ಅವು ಅನೇಕ ದಶಕಗಳ ಕಾಲ ತುಂಬ ಜನಪ್ರಿಯವಾಗಿ ಇದ್ದವು. ಹಾಗೆ ಸಾವಿತ್ರಿ ಮೊದಲಾದ ಹಲವಾರು ನಾಟಕಗಳನ್ನು ಬರೆದರು. ಅವು ರಂಗಭೂಮಿಯಲ್ಲೂ ಕೂಡ ಯಶಸ್ಸನ್ನು ಕಂಡವು. ಅವರು ಬರೆದ ಕನ್ನಡ 4ನೇ ಪುಸ್ತಕ ಅನೇಕ ವರ್ಷ ಪಠ್ಯವಾಗಿ ಬಳಕೆ ಆಯಿತು. ಇನ್ನು ಸಂಸ್ಕೃತಿ ಕುರಿತು ಬಂದ ಮೊದಲ ಸಮಗ್ರ ಸಮೀಕ್ಷಾ ಗ್ರಂಥಗಳಲ್ಲಿ ಒಂದು ದೇವುಡು ಅವರು ಬರೆದ ಕರ್ನಾಟಕ ಸಂಸ್ಕೃತಿ. ಅದು 1933ರಲ್ಲಿ ಅವರು ಹಲವಾರು ಕಡೆ ಉಪನ್ಯಾಸ ಮಾಡಿ 1935ರಲ್ಲಿ ಗ್ರಂಥ ರೂಪದಲ್ಲಿ ಅದು ಪ್ರಕಟ ಆಯಿತು.
ಅದರ ವಿಶೇಷ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಸಾಮಾಜಿಕ ವ್ಯಾವಹಾರಿಕ ಆಚರಣೆಗಳಲ್ಲಿ ನಮ್ಮ ಸಂಸ್ಕೃತಿ ಹೇಗೆ ಪ್ರತಿಫಲಿತವಾಗಿದೆ ಅನ್ನೋದನ್ನು ಅವರು ಎತ್ತಿ ತೋರಿಸಿದ್ರು. ಇದೆಲ್ಲ ಅಲ್ಲದೆ ನವಜೀವನ, ನಮ್ಮ ಪುಸ್ತಕ ಮಾಸಿಕ, ರಂಗಭೂಮಿ ಮೊದಲಾದ ಪತ್ರಿಕೆಗಳ ಸಂಪಾದಕರಾಗಿಯೂ ದೇವುಡು ನರಸಿಂಹಶಾಸ್ತ್ರಿಗಳು ಸೇವೆಯನ್ನು ಸಲ್ಲಿಸಿದರು. ಹೀಗೆ ಅವರಷ್ಟು ವಿವಿಧ ಮುಖವಾದ ಸೇವೆ ಮಾಡಿದವರು ವಿರಳ ಅಂತಲೇ ಹೇಳಬೇಕು. ಅಖಿಲ ಭಾರತ ಮಟ್ಟದ ಸಂಸ್ಕೃತ ವಿದ್ವತ್ ಸಮ್ಮೇಳನದಲ್ಲಿ ಮೈಸೂರಿನ ಪ್ರತಿನಿಧಿಯಾಗಿ, ಆಗ ಕರ್ನಾಟಕ ಆಗಿರಲಿಲ್ಲ ಮೈಸೂರು, ಅದರ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿದ್ದರು. ಅವರ ಮಹಾಕ್ಷತ್ರಿಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಮರಣೋತ್ತರವಾಗಿ ಬಂತು. ದೇವುಡು ಅವರ ಮಯೂರ ಐತಿಹಾಸಿಕ ಕಾದಂಬರಿ ಇವೆಲ್ಲನೂ ಆಗ ತುಂಬ ಜನಪ್ರಿಯತೆ ಗಳಿಸಿದ್ವು. ಆದರೆ ದೇವುಡು ಅವರ ಹೆಸರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಅಜರಾಮರಗೊಳಿಸಿರುವು ಅಂತ ಹೇಳಿದ್ರೆ ಅವರ ಪೌರಾಣಿಕ ಕಾದಂಬರಿ ತ್ರಯ. ವಸಿಷ್ಠ ವಿಶ್ವಾಮಿತ್ರರನ್ನು ಕೇಂದ್ರವಾಗಿಟ್ಟುಕೊಂಡ ಮಹಾಬ್ರಾಹ್ಮಣ 1950ರಲ್ಲಿ ಪ್ರಕಟ ಆಯಿತು. ನಹುಷ ಮಹಾರಾಜನನ್ನು ಕುರಿತ ಮಹಾಕ್ಷತ್ರಿಯ 1962ರಲ್ಲಿ ಬಂತು. ಯಾಜ್ಞವಲ್ಕ್ಯರನ್ನು ಕೇಂದ್ರವಾಗಿಟ್ಟುಕೊಂಡ ಮಹಾದರ್ಶನ 1967ರಲ್ಲಿ ಬಂತು. ಇವು ಚಿರಕಾಲ ಉಳಿಯುವಂಥ ಅನುಪಮವಾದ ಕೃತಿಗಳು. ಈ ಗಂಭೀರ ವಿಷಯಗಳ ಆಯ್ಕೆ ಕುರಿತು ದೇವುಡು ಅವರೇ ಮಹಾಬ್ರಾಹ್ಮಣದ ಮುನ್ನುಡಿಯಲ್ಲಿ ಒಂದು ಸ್ವಾರಸ್ಯವಾದ ಮಾತು ಹೇಳಿದರು. ಸಾಣೆಗೆ ಒಡ್ಡೋದು ರತ್ನವನ್ನೇ ಹೊರತು ಜಲ್ಲಿ ಕಲ್ಲನ್ನಲ್ಲ ಅಂತ. ದೇವುಡು ಅವರಿಗೆ ಘನಿಷ್ಠವಾದ ಶಾಸ್ತ್ರ ಸಂಸ್ಕಾರವೂ ಇದ್ದದ್ದರಿಂದ ಮಾತ್ರ ಈ ಅಲೌಕಿಕ ಕೃತಿಗಳ ರಚನೆ ಸಾಧ್ಯವಾಯಿತು ಅಂತ ಹೇಳಬೇಕಾಗತ್ತೆ. ಅದರಲ್ಲಿಯೂ ವಿಶೇಷವಾಗಿ ಮಹಾದರ್ಶನ ವೇದಮೂಲ ದರ್ಶನಕ್ಕೆ ಸಾಹಿತ್ಯ ರೂಪ ಕೊಟ್ಟಿರುವ ಬಗೆ ಇದು ಅನನ್ಯ ಅಂತ ಹೇಳಬೇಕಾಗತ್ತೆ. ಅದನ್ನು ಕುರಿತು ಇವತ್ತಿನ ಉಪನ್ಯಾಸಕ್ಕೆ ಮಹಾದರ್ಶನವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಆರಿಸಿಕೊಂಡಿದ್ದಾರೆ. ಈ ಪ್ರವಚನವನ್ನು ನೀಡಬೇಕು ಅಂತ ಈ ಪ್ರಾಯೋಜಕರಿಗೆ ಗಣೇಶ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಶತಾವಧಾನಿ ರಾ ಗಣೇಶ್ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಯಾಜ್ಞವಲ್ಕ್ಯ ಮಹರ್ಷಿಗಳ ದರ್ಶನ. ಯಾವ ಶುಕ್ಲ ಯಜುರ್ವೇದ ಇದೆ ಅದಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳ ಶಾಂತಿ ಮಂತ್ರವೂ ಹೌದು. ಯಾಜ್ಞವಲ್ಕ್ಯರ ತತ್ವಸ್ವರೂಪವನ್ನು ತೋರ್ಪಡಿಸುವಂಥದ್ದು ಹೌದು. ಈ ಒಂದು ಗ್ರಂಥವನ್ನು ಆಯ್ಕೆ ಮಾಡಿಕೊಂಡದ್ದು ನಾನಲ್ಲ, ಆದರೆ ನಮ್ಮ ದೇವುಡು ಗಂಗಾಧರ ಅವರು ಇದನ್ನು ಮಾತಾಡಬೇಕು ಅಂತಂದರು. ದೇವುಡೂವರಿಗೆ ಯಾವ ಕೃತಿ ಬೇಕಾದರೂ ನನಗೆ ಪ್ರಿಯವಾದದ್ದು, ಇದು ಇನ್ನೂ ತುಂಬ ಸಂತೋಷವಾದೀತು ಅಂತ ಹೇಳದೆ ಮಹಾನುಭಾವರಾದ ದೇವುಡು ನರಸಿಂಹಶಾಸ್ತ್ರಿಗಳ ಈ ಪುಣ್ಯತಿಥಿಯ ಸ್ಮರಣೆಯಲ್ಲಿ ಅವರ ಒಂದು ಮೇರು ಕೃತಿಯನ್ನು ಕುರಿತು ಸ್ವಲ್ಪ ಕಾಲ ಚಿಂತನೆ ಮಾಡೋದು ಒಂದು ಸೌಭಾಗ್ಯ ಅಂತ ಭಾವಿಸಿದ್ದೀನಿ. ನನಗೆ ದೇವುಡು ಅವರ ಕೃತಿ ಒಂದು ರೀತಿಯಾಗಿ ಅಬ್ಸೆಷನ್ ಅಂತ ಹೇಳ್ಬೋದು, ಎನಿಗ್ಮಾ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನಿಂದ ಪ್ರಾಯಶಃ 8ನೇ ಕ್ಲಾಸ್ ಓದ್ತಾ ಇದ್ದಾಗಲಿಂದ ಅವರ ಪುಸ್ತಕಗಳನ್ನು 8ನೇ ಕ್ಲಾಸಿಗೆ ನನ್ನ ಕೈಗೆ ಬಂದದ್ದು ಮಹಾಬ್ರಾಹ್ಮಣ. ಆಗ ಎಷ್ಟು ಮಟ್ಟಿಗೆ ಅರ್ಥವಾಯಿತೋ ಇಲ್ವೋ ಗೊತ್ತಿಲ್ಲ. ಆಗಲಿಂದ 1 ವರ್ಷ 2 ವರ್ಷಕ್ಕೊಮ್ಮೆ ಇದನ್ನು ಓದೋದು ಅಂತ. ಈಗಲೂ ಅಷ್ಟೇ ಅವರ ಈ 3 ಪುಸ್ತಕಗಳನ್ನು ಪದೇ ಪದೇ ಓದ್ತಾ ಇರ್ತೀನಿ. ವರ್ಷಕ್ಕೊಮ್ಮೆಯಾದರೂ ತಿರುವು ಹಾಕ್ತಾ ಇರ್ತೀನಿ. ಕಾರಣ ಇಷ್ಟೇ, ಅವರ ಮಹಾಬ್ರಾಹ್ಮಣದಲ್ಲಿ ಬರುವ ಪೀಠಿಕೆಯ ಮಾತನ್ನೇ ಜ್ಞಾಪಿಸಿಕೊಂಡ್ರೆ ಅಲ್ಲಿ ಹೇಳುವ ಮಾತು ಗಮನಾರ್ಹ. ಇದು ಕಥೆ ಅಂದವರಿಗೆ ಕಥೆ, ಶಾಸ್ತ್ರ ಅಂದವರಿಗೆ ಶಾಸ್ತ್ರ, ವಿದ್ಯೆ ಅಂದವರಿಗೆ ವಿದ್ಯೆ, ದರ್ಶನ ಅಂದವರಿಗೆ ದರ್ಶನ. ಇದಕ್ಕೆ ಗ್ರಂಥಕರ್ತರು ಕೂಡ ಹೊಣೆಗಾರ ಅಲ್ಲ, ಇವನು ಅದನ್ನು ಕೊಟ್ಟವರಿಗೆ ಕೃತಜ್ಞನಾಗಿದ್ದಾನೆ ಎನ್ನುವ ಮಾತನ್ನು ಹೇಳ್ತಾರೆ. ಆ ಮಟ್ಟದಲ್ಲಿ ಇವರು ಅದನ್ನು ಒಂದು ಶಾಸ್ತ್ರವಾಗಿ ಅಲ್ಲ, ಅನುಭವವಾಗಿ ಒಂದು ದರ್ಶನವಾಗಿ ಕಂಡವರು. ಮತ್ತು ನಾನು ಬಲ್ಲ ಕೆಲವು ಭಾರತೀಯ ಭಾಷೆಗಳಲ್ಲಿ ಈ ಜಾಡಿಗೆ ಹತ್ತಿರ ಬರುವಂಥ ಬೇರೆ ಕಾದಂಬರಿಗಳನ್ನು ಈ ತರಹ ನೋಡಲಿಲ್ಲ.
ಹಿಂದಿಯಲ್ಲಿ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ, ತೆಲುಗಿನಲ್ಲಿ ಮಾಡಿದ್ದಾರೆ, ಗುಜರಾತಿಯಲ್ಲಿ ಮಾಡಿದ್ದಾರೆ, ಮರಾಠಿ ಬಂಗಾಳಿಗಳಲ್ಲಿವೆ. ಆದರೆ ಯಾವುವೂ ಈ ಮಟ್ಟಕ್ಕೆ ಖಂಡಿತ ಬಂದಿಲ್ಲ. ಈ ಮಟ್ಟ ಇರಲಿ, ಇದರ ಜಾಡಿಗೆ ಬಂದಿಲ್ಲ ಅಂತಂದರೆ ಇದರ ಅನನ್ಯತೆ ಎಂಥದ್ದು ಅಂತ ಗೊತ್ತಾಗುತ್ತೆ. ರಾಮಸ್ವಾಮಿಯವರು ಅವರ ಬಹುಮುಖಿ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರು. ಅವರು ಒಂದು ಕಡೆ ಪತ್ರಿಕಾ ಸಂಪಾದಕರಾಗಿದ್ದರು, ಮಕ್ಕಳ ಸಾಹಿತ್ಯವನ್ನು ಬೆಳೆಸಬೇಕು ಅಂತ ಹೋದರು, ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರು, ಸಿನಿಮಾದಲ್ಲಿ ಕೆಲಸ ಮಾಡಿದ್ರು, ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ರು, ಸಹಕಾರಿ ಕ್ಷೇತ್ರದಲ್ಲಿ ಇದ್ದರು, ಆಡಳಿತ ಕ್ಷೇತ್ರದಲ್ಲಿ ಇದ್ದರು, ಯಾವುದಿಲ್ಲ. ಆದರೆ ಇವೆಲ್ಲ ಕೂಡ ಸೇರಿ ಪರಿಪಾಕಗೊಂಡದ್ದು ಈ 3 ಕೃತಿಗಳಲ್ಲಿ ಅಂತ ಹೇಳಬೇಕು. ಅಂದರೆ ಬ್ರಹ್ಮಜ್ಞಾನಿಯಾದವನು ಎಲ್ಲವನ್ನ ಸರಿಯಾಗಿ ಮಾಡ್ತಾನೆ ಅಂತಿದೆಯಲ್ಲ, ಅದರ ಒಂದು ಸ್ವರೂಪ ಇಲ್ಲಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಜೊತೆಗೆ ಅವರಿಗೆ ಬೇರೆ ಬೇರೆ ದರ್ಶನಗಳಲ್ಲಿದ್ದ ಒಳ್ಳೆಯ ತಿಳುವಳಿಕೆ, ಅದು ಪ್ರಾಯೋಗಿಕವಾದ ತಿಳುವಳಿಕೆ ತುಂಬ ಪ್ರಯೋಜನಕ್ಕೆ ಬಂತು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಒಂದು ಕಡೆ ದೇವುಡೂರ ಬಗ್ಗೆ ಬರೀತಾ ಅವರಿಗಿದ್ದಂತಹ ಅತೀಂದ್ರಿಯವಾದ ಅನುಭವಗಳು ಎಂಥವು, ತಾವು ಅನುಭವಿಸಿದ್ದೇನು ಅನ್ನೋದನ್ನೇ ಬರೆದಿದ್ದಾರೆ. ಅಂದರೆ ಈ ಒಂದು ಮಟ್ಟಕ್ಕೆ ಬಂದವರು ಬರೆದಾಗ ಅದಕ್ಕೆ ಎಲ್ಲೆಲ್ಲದ ಪ್ರಾಮಾಣ್ಯ ಬರುತ್ತೆ. ಕೇವಲ ಶಾಸ್ತ್ರ ಪ್ರಾಮಾಣ್ಯ, ಅನುಭವ ಪ್ರಾಮಾಣ್ಯ ಮಾತ್ರವಲ್ಲ, ಸೌಂದರ್ಯದ ಪ್ರಾಮಾಣ್ಯ ಕೂಡ ಇಲ್ಲಿದೆ. ಎಸ್ಥೆಟಿಕಲಿ ಸಚ್ ಎ ಗ್ರೇಟ್ ಥಿಂಗ್ ಬೀಯಿಂಗ್ ಕ್ರಿಯೇಟೆಡ್, ಅದು ನಾವು ನೋಡಬೇಕು. ಎಷ್ಟೋ ಬಾರಿ ವೇದ ಉಪನಿಷತ್ತುಗಳಲ್ಲಿರೋದನ್ನು ಹಾಗಾಗಿಯೇ ಬರೆಯುವಂಥವರು ಇರಬಹುದು, ಜ್ಞಾನಿಗಳೂ ಆಗಿದ್ದಿರಬಹುದು. ಆದರೆ ಈ ಸೌಂದರ್ಯ ಇದೆಯಲ್ಲ, ಈ ಆಭಿಜಾತ್ಯ ಕ್ಲಾಸಿಕಲ್ ಡಿಕ್ಷನ್, ಅದು ತುಂಬ ತುಂಬ ವಿರಳ ಅಂತ ಅನಿಸುತ್ತೆ. ಈಚೆಗಷ್ಟೇ ನಮ್ಮ ನಂಜುಂಡಿ ಶಾಸ್ತ್ರಿಗಳವರು ಮಹಾಬ್ರಾಹ್ಮಣವನ್ನು ಗ್ಲೋರಿ ಆಫ್ ಗಾಯತ್ರಿ ಅಂತ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ತುಂಬ ಒಳ್ಳೆಯ ಪ್ರಯತ್ನ ಅದು. ಯಾರಿಗೆ ಕನ್ನಡ ಬರೋಲ್ವೋ ಅವರು ಇಂಗ್ಲೀಷ್ನ ಪಡ್ಕೊಳ್ಬಹುದು. ಆದರೆ ನನಗಂತೂ ಅನಿಸಿರುವಂಥದ್ದು, ಈ 3 ಕೃತಿಗಳನ್ನು ಓದೋದಕ್ಕೆ ಒಬ್ಬ ಕನ್ನಡ ಕಲಿತರೆ ಆತನ ಕನ್ನಡದ ಕಲಿಕೆ ಸಾರ್ಥಕವಾಗುತ್ತೆ ಎನ್ನುವಂಥದ್ದು. ಮಯೂರ ತುಂಬ ಮೊದಲಿಗೆ ಬರೆದಂತಹ ಒಂದು ಐತಿಹಾಸಿಕ ಕಾದಂಬರಿ, ಅದರೊಳಗೆ ಕಲ್ಪನೆಯೇ ಹೆಚ್ಚು ಅಂತ ಅವರು ಬರೆದಿದ್ದಾರೆ. ಆದರೆ ಆ ಜಾತಿಯಲ್ಲಿ ತುಂಬ ಸೊಗಸಾಗಿರುವಂಥ ಕಾದಂಬರಿ, ಅಲ್ಲಿಯೇ ಬೀಜಭೂತವಾಗಿ ಎಷ್ಟೋ ವಿಷಯಗಳು ಕಾಣಿಸುತ್ತೆ. ಹಾಗೆ ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಹೇಳಿದ್ರು, ಅದು ಈ ಹೊತ್ತಿನಲ್ಲಿ ಎಷ್ಟೋ ಪ್ರಶ್ನೆಗಳು, ಗೊಂದಲಗಳಿಗೆ ಪರಿಹಾರ ಕೊಡಬಲ್ಲಂತಹ ಕೃತಿಯಾಗಿದೆ. ಇನ್ನು ವಿಚಾರಣೆ ಅಂಥ ನಾಟಕಗಳೆಲ್ಲ ಬೇಕಾದಷ್ಟು ಬರೆದಿದ್ದಾರೆ. ಈ 3 ಕೃತಿಗಳಿಂದಾಗಿ ಅವರು ಅಜರಾಮರ ಆದರು. ಹಾಗಾಗಿ ದೇವುಡೂರ ಹೆಸರು ಹಿಂದೆ ದಿವಂಗತ ಅನ್ನೋದು ಸೇರಿಸಬೇಕಾಗಿಲ್ಲ ಅಂತ. ಯಾಕೆಂದರೆ ಸದಾ ಭುವಂಗತರಾಗಿ ಅವರ ಗ್ರಂಥಗಳು ಜನಮಾನಸದಲ್ಲಿ ಉಳಿದೇ ಉಳಿಯುತ್ತವೆ. 84ರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆದಾಗ ಮೈಸೂರಿನಲ್ಲಿ ಕುಂಡೂರಾಯರ ಕಾಲ ಒಂದು 120ಕ್ಕೂ ಹೆಚ್ಚು ಕನ್ನಡದ ಪುಸ್ತಕಗಳನ್ನು ತುಂಬ ಸುಲಭ ಬೆಲೆಗೆ ಮುದ್ರಿಸಿ ಮಾರುವಂಥ ಪ್ರಯತ್ನ ಆಯಿತು. ಮೊದಲ ಬಾರಿಗೆ ಅಷ್ಟು ಸಂಖ್ಯೆಯಲ್ಲಿ, ಬಾಹುಳ್ಯದಲ್ಲಿ, ಸುಲಭ ಬೆಲೆಯಲ್ಲಿ ಕನ್ನಡದ ಪುಸ್ತಕಗಳು ಬಂದವು. ಆಗ ನನಗೆ ಜ್ಞಾಪಕ ಇದೆ, ನಾನು ಎಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ. ಪಕ್ಕದಲ್ಲಿಯೇ ಕನ್ನಡ ಸಂಸ್ಕೃತಿ ಇಲಾಖೆ ಆಫೀಸ್ ಇತ್ತು, UVC ಪಕ್ಕದಲ್ಲಿಯೇ. ನನಗೆ ಯಾವ ಪಾಕೆಟ್ ಮನಿ ಒಂದು ಸ್ವಲ್ಪ ಮಿಕ್ಕರೂ ಹೋಗಿ ಪುಸ್ತಕ ತಗೋತಾ ಇದ್ದೆ. ಮೊದಲನೇ ದಿವಸವೇ ಹೋಗಿ ಕ್ಯೂನಲ್ಲಿ ನಿಂತಿದ್ದೆ. ಆಗಲೇ ಸಾಕಷ್ಟು ಬೆಳೆದು ಬಿಟ್ಟಿತ್ತು ಕ್ಯೂ. ಸುಮಾರು ಸಂಜೆ ಹೊತ್ತಿಗೆ ನನ್ನ ಸರದಿ ಬಂತು. ಮಹಾಬ್ರಾಹ್ಮಣ ಇದೆಯಾ ಅಂತ ಕೇಳಿದೆ, ಖರ್ಚಾಗೋಗ್ಬಿಟ್ಟಿದೆ ಅಂತಂದರು. ಮೊದಲು ಖರ್ಚಾದಂಥ 2 ಪುಸ್ತಕಗಳು KVR ಅವರ ರೂಪದರ್ಶಿ ಮತ್ತು ದೇವುಡೂರ ಮಹಾಬ್ರಾಹ್ಮಣ. ಅಂದರೆ ಅದು ಉತ್ತಮವಾದ ಗ್ರಂಥಕ್ಕೆ ವ್ಯಾಸಂಗಿಗಳು ಇರೋದಿಲ್ಲ ಅನ್ನೋದನ್ನು ಸುಳ್ಳು ಮಾಡಿದೆ. ಈಗಲೂ ಅದರ ರೀಪ್ರಿಂಟ್ಸ್ಗೆ ತುಂಬ ಜನಾದರಣೆ ಇದ್ದೇ ಇದೆ. ಆ ರೀತಿಯಲ್ಲಿಯೇ ಮಹಾದರ್ಶನ ಕೂಡ. ನೇರವಾಗಿ ಕೃತಿಗೆ ಬರೋಣ. ಸುಮಾರು 500ಕ್ಕೂ ಹೆಚ್ಚು ಪುಟಗಳಿರುವಂತಹ, 400ಕ್ಕೂ ಹೆಚ್ಚು ಪುಟಗಳಿರುವಂಥ ಈ ಕೃತಿಯಲ್ಲಿ ನಾವು ಏನು ಸಾಮಾನ್ಯದ ಪರಿಚಯ ಕೂಡ ಈ 1-1.5 ಗಂಟೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ಕೆಲವು ಸ್ವಾರಸ್ಯಗಳನ್ನು ಗಮನಿಸಿಕೊಂಡ್ರೆ ನಮಗೆ ಎಷ್ಟು ಮಟ್ಟಿಗೆ ಆತ್ಮೀಯವಾಗುತ್ತೆ, ಮತ್ತು ಅದನ್ನು ಇನ್ನಷ್ಟು ಸಾಧಕರ ಕೈಪಿಡಿಯಾಗಿ ಒಂದು ಗದ್ಯ ಮಹಾಕಾವ್ಯವಾಗಿ ಆಸ್ವಾದ ಮಾಡೋದು ಹೇಗೆ ಅಂತ ಕೂಡ ನೋಡಬಹುದು. ಆ ದಿಕ್ಕಿನಲ್ಲಿ ಒಂದು 4 ಮಾತುಗಳಾಡುವ ಪ್ರಯತ್ನ ನಂದಷ್ಟೇ. ದೇವುಡು ಅವರು ಮುಖ್ಯವಾಗಿ ಯಾಜ್ಞವಲ್ಕ್ಯ ಕಥೆಯನ್ನು ಇತಿಹಾಸ ಪುರಾಣಗಳಿಂದ, ವೇದ ಉಪನಿಷತ್ತುಗಳಿಂದ ತೆಗೆದುಕೊಂಡಿದ್ದಾರೆ. ಇಡೀ ಶುಕ್ಲ ಯಜುರ್ವೇದವೇ ಯಾಜ್ಞವಲ್ಕ್ಯರ ದರ್ಶನ. ಜೊತೆಗೆ ಆ ಮಹಾನುಭಾವನ ದರ್ಶನ ಉಪನಿಷತ್ತಾದದ್ದಲ್ಲದೆ ಜೀವನವೂ ಉಪನಿಷತ್ತಾಯಿತು. ಇದು ನಮಗೆ ಇನ್ನೆಲ್ಲಿಯೂ ಕಾಣಬರದೇ ಇರುವಂಥ ಸ್ವಾರಸ್ಯ. ಇಡೀ ಬೃಹದಾರಣ್ಯಕೋಪನಿಷತ್ತು ಉಪನಿಷತ್ತುಗಳಲ್ಲಿಯೇ ಅತ್ಯಂತ ಬೃಹತ್ತಾದದ್ದು, ಮಹತ್ತಾದದ್ದು ಅಂತ ಹೇಳಬಹುದು.
ಅದು ಯಾಜ್ಞವಲ್ಕ್ಯರ ಜೀವನವನ್ನೇ ಮುಖ್ಯವಾಗಿ ಆಕ್ರಮಿಸಿಕೊಂಡಿರುವಂಥದ್ದು. ಆ ಒಂದು ಉಪನಿಷತ್ತು ವಿಷ್ಣು ಪುರಾಣದಲ್ಲಿ ಬರುವಂತಹ ಕೆಲವು ಎಳೆಗಳನ್ನು, ಮಹಾಭಾರತದಲ್ಲಿ ಬರುವಂತಹ ಕೆಲವು ಎಳೆಗಳನ್ನು, ಆಮೇಲೆ ಇನ್ನು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಸಿಗುವಂಥ ವಿದ್ಯಾ ಉಪಾಸನಾ ಕ್ರಮಗಳನ್ನು ಎಲ್ಲವನ್ನ ಸೇರಿಸಿ ತಮ್ಮ ಪ್ರತಿಭೆಯ ಮೂಸೆಯಲ್ಲಿ ಒಂದು ಅಪರಂಜಿಯ ಮೂರ್ತಿಯಾಗಿ ಎರಕ ಹೊಯ್ದಿದ್ದಾರೆ. ಆರ್ಷೇಯವಾದ ಭಾರತೀಯ ಸಂಸ್ಕೃತಿಗೆ ಇದು 3 ಒಂದು ಟೆಕ್ಸ್ಟ್ ಬುಕ್ ಅಂತಂದರೆ ತಪ್ಪಲ್ಲ. ನಿಮಗೆ ಯಾವ ವಿಷಯ ಬೇಕು ಆ ಅಧಿಕೃತತೆ ಇದೆ. ಆ ಅಧಿಕೃತತೆ ಅನ್ನೋದು ಇದಕ್ಕಾಗಿ ಪಡ್ಕೊಂಡದ್ದಲ್ಲ. ಹೋಲಿಕೆಯನ್ನು ಮಾಡಬಾರದು, ಆದರೆ ಮಾಡದೇ ಇದ್ದರೆ ಒಂದರ ಮಹತ್ವ ಗೊತ್ತಾಗೋಲ್ಲ ಅಂತ ಹೋಲಿಸಬೇಕು. ತತ್ಕ್ಷಣ ನನ್ನ ಮನಸ್ಸಿಗೆ ಬರೋದು ಗೋಕಾಕರ ಭಾರತ ಸಿಂಧುರಶ್ಮಿ. ಅದನ್ನು ಬರೆಯೋದಕ್ಕಾಗಿ ಅವರು ಓದಿದಂಥದ್ದು, ಅದನ್ನು ಬರೆಯೋದಕ್ಕಾಗಿ ಅವರು ತಯಾರಿ ಮಾಡಿಕೊಂಡದ್ದು. ಆ ಕಟ್ಟಿಕೊಟ್ಟ ಬುತ್ತಿಗೂ ಇಲ್ಲಿ ಸಹಜವಾಗಿ ಕರ್ಣನ ಕವಚ ಕುಂಡಲದಂತೆ ಬಂದಂತಹ ಆ ಪರಿಪಾಕಕ್ಕೂ ಇರುವ ವ್ಯತ್ಯಾಸವನ್ನು ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಜ್ಞವಲ್ಕ್ಯರ ತಂದೆ ತಾಯಿಗಳು ದೇವರಾತ, ಆತನಿಗೆ ಯಜ್ಞವಲ್ಕ ಅಂತಲೇ ಹೆಸರು, ಮತ್ತು ತಾಯಿ ಆಲಂಬನಿ. ಅವರಿಬ್ಬರೂ ಕೂಡ ರಾತ್ರಿ ಮಲಗಿದ್ದಾಗ ಕನಸು ಒಂದು ಕಾಣುತ್ತೆ. ಆ ಕನಸಿನಲ್ಲಿ ತಪೋಲೋಕದ ಒಬ್ಬ ಋಷಿ ಬಂದು, ಮಹರ್ಷಿ ಧಾವಿಸಿ ದಾಪುಗಾಲಿಟ್ಟುಕೊಂಡು ಬಂದು ಆಲಂಬನಿಯ ಗರ್ಭದಲ್ಲಿ ಲೀನವಾಗುವುದಂಥದ್ದು. ಅದನ್ನು ಕಂಡು ಎಚ್ಚರವಾಗತ್ತೆ ಅವನಿಗೆ. ಮತ್ತು ಎಚ್ಚೆತ್ತವನೇ ತನ್ನ ಹೆಂಡತಿಗೆ ಅದನ್ನು ಹೇಳ್ಕೊಳ್ಬೇಕು ಅಂತಾನೆ ಹೇಳ್ಕೊಳ್ತಾನೆ. ಆಮೇಲೆ ಮತ್ತೆ ಅವರು ಇನ್ನೂ ಬೆಳಗಾಗಿಲ್ಲ ಅಂತ ಮಲಗುತ್ತಾರೆ. ಒಂದು ಕ್ಷಣ ಮಲಗಿದ್ದು ಸ್ವರವು ಸರಿಯಾಗುವವರೆಗೂ ಮಲಗಿದ್ದು ಆಮೇಲೆ ಹೇಳ್ತಾರೆ ಅಂತ ಬರುತ್ತೆ. ಅದು ಯೋಗಶಾಸ್ತ್ರದಲ್ಲಿ ಬರುವಂಥದ್ದು. 7 ವಾರಗಳಲ್ಲಿ 7 ಸ್ವರಗಳು ಉಸಿರಿನಲ್ಲಿ ಆಡಬೇಕು ಅಂತ ಉಂಟು. ಋಗ್ವೇದದ ಮಂತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿ ಸೂಕ್ತಕ್ಕೂ ಒಂದೊಂದು ಸ್ವರ ಅಂತ ಹೇಳಿದ್ದಾರೆ. ಅಂದರೆ ಆ ಸ್ವರ ಆರಂಭವಾಗಬೇಕಾದದ್ದು, ಅದನ್ನು ಆಧಾರವಾಗಿ ಹಿಡಿಯಬೇಕಾದದ್ದು ಅಂತ. ಆಗ ಷಡ್ಜ ಸ್ಥಿರವಾಗಿಲ್ಲದ ಕಾಲ, ಆ ಕಾಲದ ಒಂದು ದರ್ಶನ ಅದು. ಅಂದರೆ ಆ ಅಂಶವನ್ನು ಕೂಡ ಅವರು ಗಮನಿಸ್ತಾರೆ. ಇಷ್ಟು ಸಣ್ಣ ವಿವರವನ್ನು ಬಿಡದೆ ಅವರು ತೆಗೆದುಕೊಂಡು ಬರ್ತಾರೆ. ಇದು ಕೇವಲ ಒಂದು ಸ್ಯಾಂಪಲ್ ಕೊಟ್ಟಿದ್ದು. ಈ ಥರದ್ದು ಬೇಕಾದಷ್ಟು ಬರುತ್ತೆ ಅವರಲ್ಲಿ. ಇನ್ನೊಂದು ಕಡೆ ಯಾಜ್ಞವಲ್ಕ್ಯ 4-5ನೇ ವಯಸ್ಸಿಗೇ ಅವನು ಮಹಾಮೇಧಾವಿ, ಅವನು ಉಪನಯನವಿಲ್ಲದೆಯೇ ಬ್ರಾಹ್ಮಣ ಆಗ್ತಾನೆ. ಆ ವಿಷಯ ಗೊತ್ತಿಲ್ಲದೆ ದೇವರಾತ ಅವನ ಮೈಯಿಂದ ಈ ಪ್ರಾಣದ ವಿಕಿರಣ ಆಗ್ತಾ ಇರುತ್ತೆ, ರೇಡಿಯೇಷನ್. ಅದನ್ನು ತಿಳ್ಕೊಳ್ಳೋಕ್ಕಿಂತ ಬುಡಿಲ ಅಂತ ಮತ್ತೊಬ್ಬರು ಪ್ರಾಜ್ಞರಿರ್ತಾರೆ. ಆ ಬುಡಿಲ ಅನ್ನುವ ಹೆಸರು ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತೆ. ಅವ್ರ ಹತ್ತಿರಕ್ಕೆ ಹೋಗ್ತಾನೆ. ಹೋದಾಗ ಬಂದು ಸ್ವಾಗತ ಮಾಡಿ ಅವ್ರಿಗೆ ಗೌರವ ಕೊಡ್ತಾರೆ. ನಮಗೆಲ್ಲ ಯಾತಕ್ಕೆ ಇಷ್ಟು ದೊಡ್ಡ ಗೌರವ ಅಂದರೆ, ಇಲ್ಲ ಒಬ್ಬ ಶ್ರೋತ್ರಿಯನಾದವನು ಮನೆಗೆ ಬಂದರೆ, ಅತಿಥಿ ಮನೆಗೆ ಬಂದರೆ, ಅಭ್ಯಾಗತಿ ಮನೆಗೆ ಬಂದರೆ ಪಂಚ ಅಗ್ನಿಗಳನ್ನು ಮೈಯಲ್ಲಿ ಇಟ್ಕೊಂಡಿರ್ತಾನೆ. ಪಾದದಲ್ಲಿರುವ ಅಗ್ನಿಗಾಗಿ ಪಾದ್ಯ, ಹಸ್ತದಲ್ಲಿರುವ ಅಗ್ನಿಗಾಗಿ ಹಸ್ತೋದಕ, ಮುಖದಲ್ಲಿರುವ ಅಗ್ನಿಗಾಗಿ ಆಚಮನ, ಶರೀರದಲ್ಲಿರುವಂಥ ಅಗ್ನಿಗಾಗಿ ಆಸನ, ಉದರದಲ್ಲಿರುವ ವೈಶ್ವಾನರ ಶಾಂತಿಗೋಸ್ಕರವಾಗಿ ಕಿಂಚಿತ್ ಭೋಗನ ಪಾನೀಯ ಅಂತ. ಅಂದರೆ ಈ ಒಂದು ವಿವರಣೆಗಳು ನಿಮಗೆ ಗೊತ್ತಿಲ್ಲ ಅಂತಲ್ಲ, ಆದರೂ ನಾನು ಹೇಳ್ತಾ ಇದ್ದೀನಿ, ಏನೋ ಮುದುಕ ಹಟ್ತಾ ಇದ್ದೀನಿ ಅಂತ ಅಂದುಕೊಳ್ಬೇಡಿ. ನೋಡಿ, ನಚಿಕೇತನ ಒಂದು ಕಥೆಯಲ್ಲಿ ವೈವಸ್ವತಃ ರೋದಕಂ ಅಂತ ಯಮ ಹೇಳ್ತಾನೆ ಅನ್ನೋದೆಲ್ಲ ಬರುತ್ತೆ ಅಲ್ಲಿ. ಇದು ಅವರ ರಕ್ತಗತವಾಗಿ ಬಂದದ್ದು. ಗೋಕಾಕರಿಗಾದರೆ ಇದನ್ನು ಪಲ್ಟಿ ಹೊಡೆದ್ರೂ ಆಗ್ತಾ ಇರಲಿಲ್ಲ. ಗೋಕಾಕರು ಮಾತ್ರವಲ್ಲ, ಈ ದಾರಿಯಲ್ಲಿಯೇ ನಡೆಯಬೇಕು ಅಂತ ತರಾಸು ಅವರು ಹೋದರು. ಚೆನ್ನಾಗಿರುವ ಕಾದಂಬರಿ ಬರೆದಿದ್ದಾರೆ, ಬೆಳಕು ತಂದ ಬಾಲಕ ಇರಬಹುದು, 4x4 = 1 ಅಂತ. ಆದರೆ ಅವೆಲ್ಲ ಚಂದ್ರ ಪ್ರತಿಭೆಯೇ ಹೊರತು ಸೂರ್ಯ ಪ್ರತಿಭೆ ಅಲ್ಲ. ಇವರು ಆ ಆಸ್ಥಾನ ಪುರೋಹಿತರ ಮನೆತನದವರು, ಮೈಸೂರಿನ ಅರಮನೆ ಆಸ್ಥಾನ ಪುರೋಹಿತರ ಮನೆತನದವರು. ಮತ್ತು ಪಂಡಿತ ಪುತ್ರ ಆಗದೆ ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳ ಶಿಷ್ಯರಾಗಿ ಇದೇ ಶೃಂಗೇರಿಯ ಶಂಕರ ಮಠದಲ್ಲಿ ಇದ್ದುಕೊಂಡು, ಆಗ ಅವರಿಗೆ ಮದುವೆ ಆಗಿತ್ತು, ಮಕ್ಕಳು ಇದ್ದರೋ ಏನೋ ಅಂತ ಅನಿಸುತ್ತೆ. ಅಲ್ಲಿ ಅವರು ಅಗ್ನಿಗಳನ್ನು ಇಟ್ಟುಕೊಂಡು, ಗೃಹ್ಯಾಗ್ನಿಯನ್ನು ಇಟ್ಟುಕೊಂಡು 3 ವರ್ಷ ಕಾಲ ಏನೋ ಮೀಮಾಂಸಾ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರು. ಅವರು ಬರೀತಾರೆ, ಮಹಾಬ್ರಾಹ್ಮಣ ಬರೆಯೋದಕ್ಕೆ ಮುಂಚೆ ಇದು 27ನೇ ಇಸ್ವಿ, 1927ನೇ ಇಸ್ವಿಯಲ್ಲೇ ಬರೀಬೇಕು ಅಂತ ಅನಿಸಿದ್ರು. ಸಚ್ಚಾಸ್ತ್ರವನ್ನೊಂದನ್ನು ಗುರುಮುಖಿಯನ್ನು ಅಭ್ಯಾಸ ಮಾಡದೆ ಇಂಥದಕ್ಕೆ ಕೈ ಹಾಕಬಾರದು ಅಂತ ಸುಮ್ಮನೆ ಆದೆ ಅಂತ, ಆಮೇಲೆ ಅದನ್ನು ಮಾಡಿದ್ದು ಅಂತ. ಈ ರೀತಿಯಾದಂಥ ಒಂದು ವ್ಯಾಸಂಗ, ಜೊತೆಗೆ ನಾನು ಓದಿದ್ದನ್ನು ಕೇಳಿದ್ದನ್ನು ಅನುಭವಕ್ಕೆ ತಂದುಕೊಳ್ಬೇಕು ಅನ್ನುವಂತಹ ದೀರ್ಘವಾದ ತಪನೆ ಅದು ಅವರಲ್ಲಿದ್ದದ್ದು. ಹೀಗಾಗಿ ಎಲ್ಲದಕ್ಕೂ ಒಂದು ಅಧಿಕೃತತೆ ಬರುತ್ತೆ. ಆಮೇಲೆ ನಾನು ಕಂಡಂತೆ ಉಪನಿಷತ್ತಿನ ವಿದ್ಯೆಗಳನ್ನು
ಇವರಷ್ಟು ಹೃದಯಂಗಮವಾಗಿ ಹೇಳುವಂತಹ ಇನ್ಯಾವ ಭಾಷ್ಯಕಾರರನ್ನು ನೋಡಲಿಲ್ಲ. ಅವರ ಕೈಯಲ್ಲಿ ಯಾವ ಉಪನಿಷತ್ತಿನ ರಹಸ್ಯಗಳು ಅದು ಏನು ಸಂತೋಷವಾಗಿ ಬಂದು ಅಹಮಹಮಿಕೆಯ ನನ್ನ ರಹಸ್ಯ ಹೀಗೆ, ನನ್ನ ಸ್ವಾರಸ್ಯ ಹೀಗೆ ಅಂತ ಕಾವ್ಯಾತ್ಮಕವಾಗಿ ಬಿಚ್ಕೋತಾ ಇದ್ವು ಅಂತ ಅನಿಸುತ್ತೆ. ನಮಗೆ ಓದುವಾಗ ಇದು ಯಾವ ಉಪನಿಷತ್ತಿಂದು ಅಂತ ಗೊತ್ತಾಗದೆ ಹೋಗ್ಬೋದು. ಅಷ್ಟರ ಮಟ್ಟಿಗೆ ಅದು ಅವರದೆಂಬಂತೆ ಸಹಜವಾಗಿ ಬರುತ್ತೆ. ಅಂದರೆ ಪುಸ್ತಕವಾಗಿದ್ದು ಅವರ ಹೃದ್ಗತವಾಗಿ ಕಾಂಕ್ರೀಟ್ನ ಅಬ್ಸ್ಟ್ರಾಕ್ಟ್ ಮಾಡಿ ಅಬ್ಸ್ಟ್ರಾಕ್ಟನ್ನು ಮತ್ತೆ ಕಾಂಕ್ರೀಟ್ ಮಾಡೋದು ಅಂತಲ್ಲ, ಅದು ಬೇಕಾಗಿರುವಂಥದ್ದು. ಉಪನಿಷತ್ತುಗಳ ವಾಕ್ಯಗಳಲ್ಲಿ ಬರುವುದು ಒಂದು ನಿಗೂಢವಾದ ಭಾಷೆಯಲ್ಲಿರುತ್ತೆ. ಅದನ್ನು ಅವರು ಜೀರ್ಣಿಸಿಕೊಂಡು ನಮ್ಮದಾದ ರೀತಿಯಲ್ಲಿ ತಮ್ಮ ಭಾಷೆಯಲ್ಲಿ ಅದನ್ನು ಹೇಳ್ತಾರೆ. ಅದಕ್ಕೆ ಬೇಕಾದಷ್ಟು ಒಂದು ಇಲ್ಲಿಯೇ ಬರುತ್ತೆ. ಯಾಜ್ಞವಲ್ಕ್ಯ ಹಸುಗಳ ಜೊತೆಗೆ ಹೋಗ್ತಾನೆ. ಗೋಪಾಲಕ ಅವನ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾನೆ ಕಾಡಿನಲ್ಲಿ. ಆಗ ಹೋಮಧೇನು ಅಂದರೆ ಅದರ ಹಾಲನ್ನೇ ಹೋಮ ಹವ್ಯ ಕವ್ಯಗಳಿಗೆಲ್ಲ ಬಳಸುವಂಥದ್ದು. ಅದು ಬಂದುಬಿಟ್ಟಿಯಾ ಅಂತೂ ನಮ್ಮ ಜೊತೆ ಅಂತ ಕೇಳುತ್ತೆ. ಇವನು ಅದರ ಜೊತೆ ಮಾತಾಡ್ತಾನೆ. ಆಗ ಕೇಳ್ತಾನೆ, ನೀನು ಬಾ ಅಂತ ಕರೆದಿದ್ದನ್ನು ಅಮ್ಮನಿಗೆ ನಾನು ಹೇಳಿದೆ, ಆದರೆ ಅಮ್ಮ ನಂಬಲೇ ಇಲ್ಲ, ಇದೇನು ಹುಚ್ಚು, ಹಸು ಎಲ್ಲರೂ ಮಾತಾಡುತ್ತಿ ಅಂತ, ಮತ್ತು ಯಾಕೆ ನಂಬೋದಿಲ್ಲ ನೋಡು ಅಂತ. ಅದು ಹೌದು, ಹಾಗೇನೆ ಅವರು, ನೀನು ಅವ್ರು ಕೇಳಬೇಕಾಗಿತ್ತು, ನಿದ್ರೆನಲ್ಲಿ ನೀವು ಮಾತಾಡೋಲ್ಲ, ಕಣ್ಬಿಟ್ಟು ನೋಡೋಲ್ಲ ಕನಸಿನಲ್ಲಿ, ಅರೆ ಕನಸೆಲ್ಲ ಕಂಡಿರ್ತೀರ ಮಾತಾಡ್ತೀರ ಹೇಗೆ ಅಂತ ಕೇಳಬೇಕಾಗಿತ್ತು ಅಂತ. ಅಂದರೆ ಎಷ್ಟೋ ಸೊಗಸಾಗಿ ಅನುಲ್ಲಂಘ್ಯವಾದ ರೀತಿಯ ಒಂದು ತರ್ಕವನ್ನು ಅವರು ಕೊಡ್ತಾರೆ. ಅವರಲ್ಲಿ ಬರುವ ಸಂಭಾಷಣೆಗಳು ಅತ್ಯದ್ಭುತವಾದವು. ಒಂದೊಂದು ಮಾತು ಕೂಡ ಉಪನಿಷತ್ತಿನ ವೇದಗಳ ವೇದಾಂಗಗಳ ಮತ್ತು ಇತಿಹಾಸ ಧರ್ಮಶಾಸ್ತ್ರಾದಿಗಳ ಪರಿಪಾಕದಲ್ಲಿ ಬೆಂದು ಬರುತ್ತವೆ, ಹದವಾಗಿರುತ್ತವೆ. ಅದನ್ನು ನೋಡಿದಾಗ ಇದೊಂದು ಹೊಸ ಉಪನಿಷತ್ತ ಅಂತ ಅನಿಸುತ್ತೆ. ಈ ಶೈಲಿಯನ್ನು ಅನುಸರಿಸೋಕ್ಕೆ ಕನ್ನಡದಲ್ಲಿ ಹಲವರು ಪ್ರಯತ್ನ ಪಟ್ಟರು, ಯಾರಿಗೂ ಅವರ ನಿರೀಕ್ಷಿತವಾದಂತಹ ಯಶಸ್ಸು ಸಿಗಲಿಲ್ಲ. ಕಾರಣ ಒಂದೇ, ಇವರಿಗೆ ಸಮನ್ವಯ ದೃಷ್ಟಿ ತುಂಬ ಚೆನ್ನಾಗಿತ್ತು. ಅದು ತಿಪ್ಪೆ ಸಾರಿಸುವ ಸಮನ್ವಯ ಅಲ್ಲ. ಒಂದು ಕಡೆ ಆಗಮವನ್ನು, ತಂತ್ರವನ್ನು, ವೇದವನ್ನು, ಶ್ರೌತವನ್ನು, ಔಪನಿಷದವನ್ನು, ಯೋಗವನ್ನು, ಸಾಂಖ್ಯವನ್ನು ಎಲ್ಲವನ್ನೂ ಕೂಡ ಪರಸ್ಪರ ವಿರೋಧ ಬರದಂತೆ ಸಮನ್ವಯ ಮಾಡಿ ನೋಡ್ತಾ ಇದ್ರು. ಆ ದೃಷ್ಟಿಯಿಂದ ಕಂಡಾಗ ಇವರ ಶಾಸ್ತ್ರ ಸಮನ್ವಯ ಶಕ್ತಿ ಇವರ ಗುರುಗಳಿಂದಲೋ ಇವರ ಪೂರ್ವಾರ್ಜಿತ ಪುಣ್ಯದಿಂದಲೋ ಬಂದಿತ್ತು ಅಂತ ಗೊತ್ತಾಗುತ್ತೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾಗಿ 32 ವಿದ್ಯೆಗಳು ಅಂತ ಹೇಳ್ತಾರೆ. ಈ ಅಡಿಯಾರ್ನವರು 32 ವಿದ್ಯಾಸ್ ಅಂತ ಒಂದು ಪುಸ್ತಕವನ್ನು ಕೂಡ ತುಂಬ ಚೆನ್ನಾಗಿದೆ ಪಬ್ಲಿಷ್ ಮಾಡಿದ್ದುಂಟು. ಆ ಒಂದು ವಿದ್ಯೆಗಳ ಜಾಡು ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಇಲ್ಲ ಅಂತಂದರೆ ನಮಗೆ ಉಪನಿಷತ್ತುಗಳು ಎಷ್ಟೋ ಭಾಗ ತತ್ವ ಮಾತ್ರವಾಗಿರುತ್ತವೆ ಹೊರತು ಸಾಧಕರಿಗೆ ಬೇಕಾಗಿರುವಂತಹ ಕೈಪಿಡಿ ಆಗೋದಿಲ್ಲ. ಉಪನಿಷತ್ತುಗಳ ಸ್ವಾರಸ್ಯ ಉಪಾಸನೆ ಮತ್ತು ಜ್ಞಾನ ಎರಡೂ ಕೂಡ ಸೇರಿಕೊಂಡಿರುವುದಾಗಿದೆ. ಶಂಕರಾಚಾರ್ಯರಂಥ ಭಾಷ್ಯಕಾರರಿಂದ ಮೊದಲುಗೊಂಡು ರಂಗರಾಮಾನುಜರು ಮಧ್ವಾಚಾರ್ಯರವರೆಗೆ ಯಾರೂ ಈ ಉಪಾಸನಾ ಕ್ರಮಗಳನ್ನು ವಿವರಿಸಿಲ್ಲ. ಬೇರೆ ಕಡೆಗೆ ಮಧ್ವಾಚಾರ್ಯ ಒಂದಷ್ಟು ವಿವರಣೆಯನ್ನು ಮಾಡ್ತಾರೆ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ರಹಸ್ಯ ಗ್ರಂಥಗಳಲ್ಲಿ ಉಪಾಸನಾ ಅಂತ ಬರುತ್ತೆ. ಮತ್ತು ಅದ್ವೈತದಲ್ಲಿ ಏನೇ ಶ್ರೀವಿದ್ಯಾ ಮೊದಲಾದಂಥದ್ದು ಪಂಚಾಯತನ ಇತ್ಯಾದಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬರ್ತವಾದರೂ ಉಪನಿಷತ್ತುಗಳಲ್ಲಿ ನೇರವಾಗಿ ಅವುಗಳನ್ನು ಹೇಗೆ ನಾವು ಮನಸ್ಸಿಗೆ ತಂದುಕೊಳ್ಳಬೇಕು, ಆ ಭಾವದಲ್ಲಿ ಹೇಗೆ ನಿಲ್ಲಬೇಕು ಅನ್ನುವ ವಿವರಗಳು ಕಾಣೋಲ್ಲ. ಭಾಷ್ಯಕಾರರು ಆ ಬಗ್ಗೆ ಅವಧಾರಣೆ ಮಾಡಿಲ್ಲ. ಇವರು ಆ ಉಪಾಸನೆಯ ವಿವರಗಳನ್ನು ತುಂಬ ಚೆನ್ನಾಗಿ ಕೊಡ್ತಾರೆ. ಅದಕ್ಕೆ ಆಧಾರವಾದ ಗ್ರಂಥಗಳು ಯಾವುದು ಅಂತ ನನ್ನ ಅನ್ವೇಷಣೆಗಂತೂ ಸಿಗಲಿಲ್ಲ. ಆದರೆ ಇವರನ್ನು ಓದಿದಾಗ ಮಾತ್ರ ಇದು ಹೀಗೇ ಅಂತ ಅನಿಸುತ್ತೆ. ಪ್ರಾಯಶಃ ಅವರೇ ಕಂಡದ್ದಿರಬೇಕು ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಅವರಿಗೆ ಯೋಗವಾಸಿಷ್ಠದ ಅನುವಾದ ತುಂಬ ದೊಡ್ಡ ಪ್ರಯೋಜನಕಾರಿಯಾದಂತಹ ಒಂದು ಸಾಹಸವಾಯಿತು. ಯೋಗವಾಸಿಷ್ಠ ಇಂಥ ಪ್ರಯತ್ನವನ್ನು ಸಾಕಷ್ಟು ಮಾಡಿದೆ. ಆದರೆ ಅಲ್ಲಿಯೂ ಕೂಡ ಅಗ್ರಾಹ್ಯವಾಗಿ ದುರ್ಗ್ರಾಹ್ಯವಾಗಿ ದುರ್ಬೋಧವಾಗಿರುವುದನ್ನು ಇವರು ತುಂಬ ಸೊಗಸು ಮಾಡ್ತಾರೆ. ಆಮೇಲೆ ಎಲ್ಲೆಲ್ಲಿಯೂ ಒಂದು ಸ್ವಲ್ಪವೂ ಅವಸರ ಇಲ್ಲದೆ ಹೋಗುವಂಥ ಶಾಂತಸ್ಥಿಮಿತ ಶೈವಲಿನಿ ಶೈಲಿ, ಒಳ್ಳೆಯ ತಿಳಿಯಾದಂಥ ಶರತ್ಕಾಲದ ನದಿಯ ಹಾಗೆ ಪ್ರಸನ್ನ ಮನೋಹರವಾಗಿ ಬರುವಂಥ ಆ ಶೈಲಿ. ಕನ್ನಡ ಭಾಷೆಯ ಸೌಷ್ಠವ ಬಹಳ ಚೆನ್ನಾಗಿದೆ. ಮತ್ತು ಅವರಿಗೆ ಅರಮನೆ, ಗುರುಮನೆ, ಗುರುಕುಲ ಇವುಗಳೆಲ್ಲದರ ಮರ್ಯಾದೆ ಗೊತ್ತಿದೆ. ಎಲ್ಲಿ ಏನಿರಬೇಕು ಆ ಪ್ರತಿಯೊಂದೂ ಗೊತ್ತು. ಇಲ್ಲಿ ಒಂದು ಕಡೆ ಒಂದು ಪೇಂಟಿಂಗ್ ಬರುತ್ತೆ. ಆ ಯಾಜ್ಞವಲ್ಕ್ಯ ಮತ್ತು ಬೇರೆ ಬ್ರಹ್ಮ ಜ್ಞಾನಿಗಳು ಅಂತ ಯಾರಿರ್ತಾರೆ, ಬ್ರಹ್ಮಜ್ಞರು ಅಂತ ಹೇಳಬೇಕು, ಅವರೆಲ್ಲರೂ ವಾದ ಮಾಡುವಂಥ ಒಂದು ವಾದ ಸಭೆಯ ಅಲಂಕಾರ ಬರುತ್ತೆ. ಅಲ್ಲಿ ಒಂದು 6 ಪೇಂಟಿಂಗ್ಗಳ ವಿವರಣೆ ಬರುತ್ತೆ, ಚಿತ್ರಗಳ ವಿವರಣೆ. ಅಲ್ಲಿ ಒಂದು ಕಡೆ ಒಂದು ಹೋಮ ನಡೀತಾ ಇರುವಂಥದ್ದು, ಒಬ್ಬರು ಪ್ರವಚನ ಮಾಡ್ತಾ ಇರುವುದು, ಒಂದು ಆಶ್ರಮದ ವರ್ಣನೆ, ಒಂದು ಚಿತ್ರ, ಮತ್ತು ಒಂದು ಸಮೃದ್ಧವಾಗಿ
ಚೆನ್ನಾಗಿ ಮೈತುಂಬಿಕೊಂಡಂತಹ ಹಸುವಿನ ಗುಂಪು, ಈ ಥರದ್ದೆಲ್ಲ ಬರುತ್ತೆ. ಮತ್ತು ಒಂದು ಕಡೆ ಸರಸ್ವತಿ, ಗಾಯತ್ರಿ, ಮತ್ತು ಜನಕ ಮಹಾರಾಜ, ಅವನ ತಂದೆ, ಇವರೆಲ್ಲರದ್ದು ಚಿತ್ರಗಳು ಇದ್ದವು ಅಂತ ಬರುತ್ತೆ. ಅಲ್ಲಿ ಆ ಒಂದು ಯಜ್ಞಶಾಲೆಯ ಪೇಂಟಿಂಗ್ನ ಅವ್ರು ಎಷ್ಟು ವಿವರವಾಗಿ ಕೊಡ್ತಾರೆ ಅಂತಂದರೆ ಅವರಿಗೆ ಪ್ರತಿಯೊಂದು ಗೊತ್ತಿದೆ. ನಮ್ಮಲ್ಲಿ ಎಷ್ಟು ಅಜ್ಞಾನಗಳಿರುತ್ತವೆ ಅಂದರೆ ನೋಡಿ, ಸಿನಿಮಾಗಳು ಎಷ್ಟೋ ಜನ ತೆಗಿತಾರೆ, ಅವರಿಗೆ ಹೋಮ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಶ್ರೌತಯಾಗ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಹಾಗೆ ನೋಡಿದಾಗ ನಾನೇ ಗಮನಿಸಿದ್ದೀನಿ, ತುಂಬ ತೆಲುಗಿನಲ್ಲಿ ಬಹಳ ಒಳ್ಳೆಯ ಪೌರಾಣಿಕ ಸಿನಿಮಾ ತೆಗೆಯುವಂಥರ ಅಶ್ವಮೇಧ ಯಾಗ ಅಂದರೆ ಏಕಾಗ್ನಿಕುಂಡದಲ್ಲಿ ಎಲ್ಲ ಆಹುತಿಯನ್ನು ಕೊಡುವಂಥದ್ದು. ಏಕಾಗ್ನಿಕಾಂಡ ಅಲ್ಲವಲ್ಲ ಇದ್ರು, ತ್ರೇತಾಗ್ನಿಕಾಂಡ ಅಲ್ವೇ? 3 ಅಗ್ನಿಗಳಿರುವಂಥದ್ದು. ವೇದಿ ಇರಬೇಕು, ವೇದಿಯ ಸುತ್ತಲೂ ಗಾರ್ಹಪತ್ಯ, ಆಹ್ವನೀಯ, ದಕ್ಷಿಣಾಗ್ನಿಗಳಿರಬೇಕು. ಮತ್ತು ಅಲ್ಲಿ ಇಂತಿಂಥ ಸ್ಥಾನದಲ್ಲಿ ಇಂತಿಂಥವ್ರು ಕೂತ್ಕೊಂಡಿರಬೇಕು ಆ ಋತ್ವಿಜರು ಅಂತೆಲ್ಲ ಉಂಟು. ಅದು ಒಂದೂ ಕಾಣಿಸೋದಿಲ್ವಲ್ಲ ಅಂದರೆ ಇದು ಬರೀ ಒಂದು ಸಿನಿಮಾ ಮಟ್ಟಕ್ಕಲ್ಲ, ಯಾವ ಸಾಹಿತ್ಯದ ಮಟ್ಟಕ್ಕೆ ಹೋದರೂ ಈ ಥರದ್ದು ಕಾಣಿಸುತ್ತೆ. ನಮ್ಮ ಜ್ಯೋತಿಷ್ ಸಾಂಸ್ಕೃತಿಕ ಪ್ರತಿಷ್ಠಾನದವರು ತುಂಬ ಶ್ಲಾಘ್ಯವಾದ ಯಜುರ್ವೇದ, ಕೃಷ್ಣ ಯಜುರ್ವೇದದ ಅನುವಾದ ವಿವರಣೆಯ ಒಂದು ಪ್ರಕಟನ ಗ್ರಂಥ ಮಾಡ್ತಾ ಇದ್ದಾರೆ. ಅಲ್ಲಿ ಕವರ್ ಪೇಜಲ್ಲಿ ಏನೇ ಫಸ್ಟ್ ವಾಲ್ಯೂಮ್ನಲ್ಲಿ ಏಕಾಗ್ನಿಕುಂಡದಲ್ಲಿ 7-8 ಜನ ಋಷಿಗಳು ಸೇರಿ ಹೋಮ ಮಾಡೋದಂಥದ್ದು ಬಂದಿತ್ತು. ಅದಕ್ಕೆ ರಿವ್ಯೂ ಬರೆದಂಥ ಡಾಕ್ಟರ್ ಶಿವಗಣೇಶ್ ಮೂರ್ತಿಯವರು ಬಹಳ ಕಟುವಾಗಿ ಆಕ್ಷೇಪ ಮಾಡಿದರು. ನೀವು ವೇದದಲ್ಲಿ ಏಕಾಗ್ನಿಕುಂಡದಲ್ಲಿ ಹೋಮ ಮಾಡುವಂಥದ್ದು ಅಂತ ತೋರಿಸಿ ಅಲ್ಲಿ ಬರೆದಿರೋದೆಲ್ಲ ಶ್ರೌತದ್ದು, ಅದು ತ್ರೇತಾಗ್ನಿಕಾಂಡದ್ದಲ್ವೇ ಅಂತ. ಅಂದರೆ ಇಷ್ಟು ಟೆಕ್ನಿಕಲ್ ಡೀಟೇಲ್ಸನ್ನು ಕೂಡ ಅವರು ಭಾರವಾಗದಂತೆ ಬಹಳ ಲುಸಿಡ್ಡಾಗಿ ಬರೀತಾರೆ. ಅಂದರೆ ಅದು ಎಷ್ಟರ ಮಟ್ಟಿಗೆ ಆಥೆಂಟಿಕ್ ಅನ್ನೋದನ್ನು ನಾವು ನೋಡ್ಬೋದು. ಅದರಿಂದ ದೇವಡವರ ಈ 3 ಕೃತಿಗಳಲ್ಲಿ ಬಂದದ್ದು ಶಾಸ್ತ್ರ ಅನ್ನುವಂಥ ಒಂದು ಪ್ರಾಮಾಣ್ಯವನ್ನು ಪಡ್ಕೊಳ್ಳುತ್ತೆ. ಅದೇ ಸಂದರ್ಭದಲ್ಲಿ ಶಾಸ್ತ್ರಕ್ಕೆ ಇಲ್ಲದಂಥ ಹೃದಯ ಮನೋಹರವಾದ ಒಂದು ಆಯಾಮ ಇಲ್ಲಿದೆ, ಅದು ಕಾವ್ಯದ್ದು. ಎಷ್ಟು ಸುಂದರವಾದ ಕಾವ್ಯ ಬರುತ್ತೆ. ಅವರ ಮಹಾಬ್ರಾಹ್ಮಣದಲ್ಲಿ ಬರುತ್ತೆ, ಕ್ಷತ್ರಿಯದಲ್ಲೂ ಬರುತ್ತೆ. ಎಲ್ಲಿಯೂ ಕೂಡ ವರ್ಣನೆಗಳು ಪರಿಪೂರ್ಣವಾಗಿರುತ್ತೆ. ಒಂದು ಸೂರ್ಯೋದಯದ ವರ್ಣನೆ ಇರಬಹುದು, ಒಂದು ಸೀರೆಯ ವರ್ಣನೆ ಇರಬಹುದು, ಒಂದು ನದಿಯ ವರ್ಣನೆ ಇರಬಹುದು. ಇಲ್ಲಿ ಮೊದಲಿಗೆ ಬರುತ್ತೆ ಒಂದು ಆ ಚಿತ್ರದ ವರ್ಣನೆ ಅಂತ ಹೇಳಿದ್ರಲ್ಲ, ಅಲ್ಲಿ ನದಿ ಆಶ್ರಮದ ಹತ್ತಿರ ಹರಿತಾ ಇರುತ್ತೆ. ಅದು ಸುತ್ತಿ ಬಳಸೋ ಹರಿದು ಅದೊಂದು ಮಡುವಾಗಿರುತ್ತೆ. ಈ ನದಿ ಕೂಡ ಆಶ್ರಮದ ನಿರ್ಮಲತೆಯಿಂದ, ಪಾವಿತ್ರ್ಯದಿಂದ ಮುಗ್ಧವಾಗಿ ತನ್ನ ವೇಗವನ್ನು ತಗ್ಗಿಸಿಕೊಂಡು ಮಡುವಿನ ಆಕಾರದಲ್ಲಿ ಬಂದು ನಿಂತು ತಗ್ಗಿ ನಮಸ್ಕಾರ ಮಾಡಿ ಮುಂದೆ ಹೋಗೋ ಥರ ಕಾಣಿಸ್ತಾ ಇದೆ ಅಂತ. ಇದು ಗದ್ಯದಲ್ಲಿರುವಂಥ ಕಾವ್ಯ. ಹಾಗೆ ಅಲ್ಲಿ ಮೈತ್ರೇಯ ವರ್ಣನೆ ಒಂದು ಕಡೆ ಬರುತ್ತೆ. ಆಕೆಯ ಮುಖ ಸುಣ್ಣ ಬೆಳೆದ ಗೋಡೆಯಷ್ಟು ಬಿಳುಪು ಅಂತ ಅಲ್ಲ, ಆದರೆ ಅರಿಶಿನ ಹಚ್ಚಿದ ಮುಖ ಆ ಬಿಳುಪಿಗೆ ಸೇರಿದಾಗ ಒಂದು ರೀತಿಯ ಅವರ್ಣನೀಯವಾದಂಥ ಒಂದು ಶೋಭೆ ಬರ್ತಾ ಇತ್ತು. ಅವಳು ಗಣೆ ಕಟ್ಟಿ ಕುಣಿಸಬೇಕಾದಷ್ಟು ಸುಂದರಿ ಏನೂ ಅಲ್ಲವಾದರೂ ನಿಜವಾಗಿ ಲಕ್ಷಣವತಿಯೇ. ಅವಳ ಸ್ವಾರಸ್ಯ ಇದ್ದದ್ದು ತಾನು ಸುಂದರಿ, ತಾನು ಯೌವನದಲ್ಲಿರೋದನ್ನು ಮರೆತು ಬಿಟ್ಟಂಥ ಒಂದು ಸ್ಥಿತಿ ಅಂತ ಹೇಳ್ತಾ ಹೋಗ್ತಾರೆ. ಆ ಬ್ರಹ್ಮವಾದಿನಿಯ ರೀತಿ ಎಂಥದ್ದು ಅಂತ. ಅಂದರೆ ಯಾವ ವಿವರಗಳನ್ನು ಕೊಡೋದ್ರೊಳಗೂ ಅವರಿಗೆ ಚೌಕಾಸಿ ಮಾಡೋದಿಲ್ಲ. ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂರ್ಣ ಪ್ರಮಾಣದಲ್ಲಿ ವಿಭಾವಾನುಭಾವಗಳ ಪುಷ್ಟಿ ಆಗದೆ ರಸೋದ್ದೀಪನವಾಗೋದಿಲ್ವಲ್ಲ, ಅದಕ್ಕೆ ಬೇಕಾದಷ್ಟು ಮಾಡ್ತಾರೆ. ಹೀಗೆ ಅದು ಏಕಕಾಲದಲ್ಲಿ ಶಾಸ್ತ್ರವೂ ಆಗಿದೆ, ಕಾವ್ಯವೂ ಆಗಿದೆ. ಆಮೇಲೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅದ್ಭುತವಾದಂತಹ ಆಕರ ಸಾಮಗ್ರಿ. ನಿಜವಾಗಿ ಕನ್ನಡಿಗರು ಪುಣ್ಯಾತ್ಮರು. ಇನ್ನೊಂದು ದುರ್ದೈವ, ಇದು ಬೇರೆಯ ಭಾಷೆಗಳು ಎಲ್ಲಕ್ಕೂ ಬಂದಿಲ್ಲವಲ್ಲ ಅಂತನ್ನುವಂಥದ್ದು. ನಮ್ಮ SR ಲೀಲಾ ಅಂಥವರು ಮಹಾಬ್ರಾಹ್ಮಣವನ್ನು, ಕ್ಷತ್ರಿಯವನ್ನೋ, ದರ್ಶನವನ್ನೋ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರೆ ನಿಜವಾಗಿ ನ್ಯಾಯ ಸಲ್ಲುತ್ತೆ ಅನಿಸುತ್ತೆ. ಇದನ್ನೆಲ್ಲ ಇಂಗ್ಲೀಷಿಗೆ ಮಾಡಿದರೆ ಪ್ರಯೋಜನವಾಗೋಲ್ಲ. ಇದರ ಸೌಂದರ್ಯ ಎಷ್ಟೋ ಪಾಲು ಹೊರಟೋಗುತ್ತೆ. ಪಾಪ ಇಂಗ್ಲೀಷ್ನ ಅನುವಾದ ಮಾಡಿದ ನಂಜುಂಡಿ ಶಾಸ್ತ್ರಿಗಳವರು ಚೆನ್ನಾಗಿ ಸಂಸ್ಕೃತ ಕನ್ನಡ ಬಲ್ಲವರಾದರೂ ಕೂಡ ಅವ್ರು ಹೇಳ್ತಾರೆ ಅದನ್ನು, ಅದು ನಿಜ. ಅದಕ್ಕೆ ಫುಟ್ನೋಟ್ಗಳು ಕೊಡೋದ್ರೊಳಗೇ ಜೀವ ಹೊರಟೋಗುತ್ತೆ. ಆದರೆ ಇಂಥವನ್ನು ಸಂಸ್ಕೃತಕ್ಕೆ ಮಾಡಿದರೆ ಮಾತ್ರ ಎಲ್ಲ ಭಾರತೀಯ ಭಾಷೆಗಳಿಗೂ ಮಾಡದಂತೆ ಆಗುತ್ತೆ ಅಂತ ಅನಿಸುತ್ತೆ. ಇರಲಿ, ಯಾಜ್ಞವಲ್ಕ್ಯ ಬದುಕು ನಿಜವಾಗಿ ಅಸಾಧಾರಣ ಅಂತಾದರೂ ಕಾದಂಬರಿಯಾಗಿ ಬರೆಯೋದಕ್ಕೆ ಘಟನೆಗಳು ಇಲ್ಲ. ಇದು ಕಲಾವಿದನಿಗಿರುವಂಥ ದೊಡ್ಡ ಸವಾಲು. ವಿಶ್ವಾಮಿತ್ರನಿಗಾದರೆ ಒಂದು ಕ್ಲಾಶ್ ಇದೆ, ಕ್ಲೈಮ್ಯಾಕ್ಸ್ ಇದೆ, ಆ್ಯಂಟಿ ಕ್ಲೈಮ್ಯಾಕ್ಸ್ ಇದೆ, ಅದೆಲ್ಲ ತುಂಬ ಡ್ರಮ್ಯಾಟಿಕ್ ಆಗಿ ಬರುತ್ತೆ. ಇಲ್ಲಿ ಏನೂ ಇಲ್ಲ. ತಪೋಲೋಕದಲ್ಲಿ ನಿರ್ಣೀತವಾಗಿ ಹೋಗಿದೆ, ಒಬ್ಬ ಮಹರ್ಷಿ ಹುಟ್ಟಬೇಕು, ಅವನು ಬ್ರಹ್ಮರ್ಷಿ ಆಗಬೇಕು, ಸರ್ವಜ್ಞನಾಗಬೇಕು, ಅವನು ಹೇಳಿದ್ದು ಒಂದು ವೇದವಾಗಬೇಕು ಮತ್ತು ಆ ವೇದದ ಅನ್ವಯವಾದಂತಹ ಒಂದು ಬ್ರಾಹ್ಮಣವಾಗಬೇಕು, ಶತಪಥ ಬ್ರಾಹ್ಮಣ ಆಗಬೇಕು, ಮತ್ತು ಅವನು ಹೇಳಿದ್ದೊಂದು ವೇದಕ್ಕೆ ಅನುಬಂಧವಾಗಿ ಬಂದಂಥ ಉಪನಿಷತ್ತಾಗಬೇಕು. ಅಂದರೆ ಜ್ಞಾನಕಾಂಡವಾದ ಉಪನಿಷತ್ತು ವೇದಕ್ಕೆ ಸೇರಿರುವಂಥದ್ದಾಗಬೇಕು, ಅದು ಪ್ರತ್ಯೇಕ ಅನ್ನುವಂಥ ಒಂದು ದುರ್ಭಾವನೆ ಹೋಗಬೇಕು.
ಜೊತೆಗೆ ಅವನ ಬದುಕೇ ಮತ್ತೊಂದು ಉಪನಿಷತ್ತಾಗಬೇಕು. ಅವನಾಗಿ ಭಗವಂತ ನುಡಿಸಿದಾಗ ಮಾಡಿದ್ದು 3 ಆದರೆ ಅವನ ಬದುಕೇ ಮತ್ತೊಂದು 4ನೇದಾಗಿ, ಹೀಗೆ 4 ಹೊರಬರಬೇಕು ಅವನಿಂದ. ಮತ್ತು ಕರ್ಮಕಾಂಡ ಜ್ಞಾನಕಾಂಡಗಳ ನಡುವೆ ಇರುವಂತಹ ವೈಷಮ್ಯವನ್ನು ಹೋಗಲಾಡಿಸಿ ಸಮನ್ವಯವನ್ನು ಕಲ್ಪಿಸಿ ಜ್ಞಾನಕಾಂಡದ ಪಾರಮ್ಯವನ್ನು ಸ್ಥಾಪನೆ ಮಾಡಬೇಕು. ಜೊತೆಗೆ ಒಬ್ಬ ಜೀವನ್ಮುಕ್ತನಾದಂಥ ಸರ್ವಜ್ಞ ಹೇಗೆ ಜಗತ್ತಿನಲ್ಲಿ ಇರ್ತಾನೆ ಎನ್ನುವುದರ ನಿದರ್ಶನವಾಗಿರಬೇಕು. ಇಷ್ಟಕ್ಕಾಗಿ ಒಬ್ಬ ತಪೋಲೋಕದಲ್ಲಿದ್ದಂತಹ ಮಹರ್ಷಿಯನ್ನು ಕೇಳಿಕೊಂಡಾಗಿದೆ, ಆತ ಅವತರಿಸಿದ್ದಾನೆ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್, ನಾಟ್ ಬಿಕಮಿಂಗ್. ಆಗಿರುವುದೇ ಎಲ್ಲ ತೋರಿಕೊಳ್ಳಬೇಕಾದದ್ದು. ಎಲ್ಲ ದೇವತೆಗಳು ಅವನಿಗೆ ಅನುಕೂಲವಾಗಿರ್ತಾರೆ, ಎಲ್ಲಿಯೂ ಪ್ರತಿಕೂಲತೆ ಇರುವುದಿಲ್ಲ. ಹೀಗಿರುವಂಥದ್ದು ಸಾಫ್ ಸೀದಾ ಆಗಿ ಹೋಗುವಂಥ ಬದುಕನ್ನು 450 ಪುಟಗಳ ಕಾದಂಬರಿ ಮಾಡೋದು ಹೇಗೆ, ಮಾಡಿಯೂ ಅದನ್ನು ಓದಿಸಿಕೊಳ್ಳುವಂತೆ ಮಾಡೋದು ಹೇಗೆ, ದಕ್ಕಿಸಿಕೊಳ್ಳೋದು ಹೇಗೆ? ದೊಡ್ಡ ಕಷ್ಟ ಇದು. ಸಿದ್ಧ ಸಾಮಗ್ರಿಯಲ್ಲಿ ನಾವೇನೂ ಮಾಡೋಕ್ಕಾಗೋದಿಲ್ಲ. ಮೊನ್ನೆ ದಿವಸ ಭೈರಪ್ಪನವರ ಬಗ್ಗೆ ಒಂದು ವಿಚಾರಗೋಷ್ಠಿ ಆದಾಗ ಅವ್ರನ್ನ ನಾನು ಕೇಳಿದೆ, ನಿಮ್ಮ ಕೃತಿಗಳನ್ನು ಒಂದು ಸಿನಿಮಾ ಮಾಡೋದು, ನಾಟಕ ಮಾಡೋದು ಕಷ್ಟ ಯಾಕೆ ಅಂತ. ಆಗ ಅವ್ರು ಹೇಳಿದ್ರು, ಶಾಕುಂತಲವನ್ನು ಬೇರೊಂದು ರೀತಿಯಾಗಿ ಬರೆಯೋಕ್ಕೆ ಸಾಧ್ಯವಾ? ಆಗೋಲ್ಲ. ಮಹಾಭಾರತವನ್ನು ಮಾಡ್ಬೋದು, ಶಾಕುಂತಲ ಆಗೋದಿಲ್ಲ ಅಂತ. ಹಾಗೆ ಯಾಜ್ಞವಲ್ಕ್ಯರ ಕತೆ ಒಂದು ಶಾಕುಂತಲದಂತೆ, ಮೇಘದೂತದಂತೆ, ಅದಕ್ಕಿನ್ಯಾವ ಬಣ್ಣವನ್ನು ಕಟ್ಟೋಕ್ಕಾಗೋಲ್ಲ ಅಂತ ಇರುವಂತಹ ಒಂದು ಪೂರ್ಣವಾದ ಕಥೆ ಏನಿದೆ, ಅದನ್ನು ಇವರು ತೆಗೆದುಕೊಂಡು ಅದಕ್ಕೆ ಮತ್ತಷ್ಟು ಪರಿಪೂರ್ಣತೆಯನ್ನು ಕೊಡ್ತಾರಲ್ಲ, ಅದು ದೊಡ್ಡ ಸಾಹಸ ಅಂತ ಅನಿಸುತ್ತೆ. ಆಮೇಲೆ ಇನ್ನೂ ಒಂದು ತೊಡಕು ಅಲ್ಲಿ ಬರುವಂಥದ್ದು ಏನೆಂದರೆ ವೇದಾಂತ. ವೇದಾಂತ ಎಲ್ಲರಿಗೂ ಅನುಭವಗ್ರಾಹ್ಯವಾದದ್ದಲ್ಲ. ಅನುಭವ ಇದ್ದರೂ ಪ್ರತ್ಯಭಿಜ್ಞೆ, ರಿಕಾಗ್ನಿಷನ್ ಇಲ್ಲ. ಅದನ್ನು ಹೇಗೆ ಮನದಟ್ಟು ಮಾಡಿಕೊಡುವುದು, ಅದು ಇನ್ನೂ ಒಂದು ಸಮಸ್ಯೆ. ಆಮೇಲೆ ಇನ್ನೊಂದು ಯಾಜ್ಞವಲ್ಕ್ಯರ ಬಗೆಗೆ ಇರುವಂಥ ಒಂದು ಅಪವಾದ, ಅವರು ಗುರುವನ್ನು ಧಿಕ್ಕರಿಸಿ ಬಂದವರು ಅಂತ. ನಮ್ಮಲ್ಲಿ ಆ ಸಣ್ಣ ಬುದ್ಧಿ ಎಲ್ಲಿವರೆಗೂ ಹೋಗಿದೆ ಅಂದರೆ, ಅಜ್ಞಾನದಿಂದ ಜನ ಈ ಹೊತ್ತಿಗೂ ಕೂಡ ಕೆಲವರು ಕಂದಾಚಾರದವರು ಇದ್ದಾರೆ ಅನಿಸುತ್ತೆ. ಶುಕ್ಲಯಜುರ್ವೇದವನ್ನು ಅಯ್ಯೋ ಅವರು ಪ್ರಥಮ ಶಾಖೆ, ಅದು ಅಡ್ಡಪಂಕ್ತಿ ಅಂತೆಲ್ಲ ಹೇಳುವಂಥದ್ದು ಶುದ್ಧ ನಾನ್ಸೆನ್ಸ್. ನಿಜವಾಗಿ ನೋಡಿದ್ರೆ ಶುಕ್ಲಯಜುರ್ವೇದ ಕೃಷ್ಣಯಜುರ್ವೇದಕ್ಕಿಂತ ವ್ಯವಸ್ಥಿತವಾದದ್ದು, ಮೋರ್ ಆರ್ಡರ್ಲಿ ಆಗಿರುವಂಥದ್ದು. ಸಂಹಿತಾ ಬ್ರಾಹ್ಮಣ ಪೃಥಕ್ಕರಣ ಆಗಿ ಮಂತ್ರ ಯಾವುದು, ವಿನಿಯೋಗ ಯಾವುದು ಅನ್ನೋ ಸ್ಪಷ್ಟತೆ ಇರುವಂಥದ್ದು. ಇದನ್ನು ಮಾಡುವಂಥವರೆಲ್ಲರೂ ಒಂದು ಮರೆತು ಬಿಟ್ಟಿದ್ದಾರೆ. ಇಡೀ ಉಪನಿಷತ್ತುಗಳಲ್ಲಿ ದೊಡ್ಡದಾದ ಬೃಹದಾರಣ್ಯಕ ಉಪನಿಷತ್ತು, ಬ್ರಹ್ಮಸೂತ್ರದ ವಿಷಯವಾಕ್ಯಗಳಲ್ಲಿ ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಎರಡಕ್ಕೆ ಪ್ರಾಶಸ್ತ್ಯ ಇರುವುದು, ಅದು ಅವರೇ ಕೊಟ್ಟಿದ್ದು. ಮತ್ತು ಸಂಹಿತೋಪನಿಷತ್ತು ಅಂತ ಪ್ರಸಿದ್ಧವಾದ ಈಶಾವಾಸ್ಯೋಪನಿಷತ್ತು ತುಂಬ ಸಿಂಪಲ್ ಆಗಿರುವ, ತುಂಬ ಪ್ರಫೌಂಡ್ ಆಗಿರುವಂಥ ಉಪನಿಷತ್ತು. ಉಪನಿಷತ್ತಿನ ಬಿಗಿನಿಂಗೂ ಅದೇ, ಎಂಡಿಂಗೂ ಅದೇ ಅಂತ ಬೇಕಾದ್ರೆ ಹೇಳಬಹುದು. ಪ್ರತಿಯೊಂದು ಮಂತ್ರವೂ ಅಷ್ಟು ಜೀವನ ತಾರಕವಾಗಿರುವಂಥದ್ದು. ಅದನ್ನು ಗಮನಿಸಿಲ್ಲ. ಇದು ಯಾತಕ್ಕೆ ಬಂತು ಅಂತಂದರೆ, ಪ್ರಾಯಶಃ ದಕ್ಷಿಣ ಭಾರತದಲ್ಲಿ ಶುಕ್ಲಯಜುರ್ವೇದಿಗಳು ಕಡಿಮೆ ಆಗಿದ್ದರಿಂದ ಅವ್ರು ಏನೋ ಮೈಲಿಗೆ ಅಂತ ಆಗಿರಬೇಕು. ಉತ್ತರ ಭಾರತ ಇಡೀ ಅದೇ ಇರುವುದು. ಇವರ ಶೃಂಗೇರಿ ಪೀಠದ ಮೊದಲನೇ ಆಚಾರ್ಯರು ಸುರೇಶ್ವರರು ಇದೇ ಪ್ರಥಮ ಶಾಖೆ ಅಂತ ದೂಷಣೆಗೊಳಗಾದಂಥ ಶುಕ್ಲಯಜುರ್ವೇದದವರೇನೆ. ಅಂದರೆ ಇವೆಲ್ಲ ಅವಿಚಾರಿತ ರಮಣೀಯವಾದಂಥದ್ದು. ಯಾಜ್ಞವಲ್ಕ್ಯರು ಗುರುದ್ರೋಹವೆಲ್ಲ ಮಾಡಿದ್ದು ಅದು ಭಗವಂತ ಅಪೇಕ್ಷಿಸಿದ್ದು ಅಂತ ಇವರು ಒಂದು ಹೊಸ ತಿರುವನ್ನು ಕೊಡ್ತಾರೆ. ವೈಶಂಪಾಯನರ ಹತ್ತಿರ ಹೋಗಿ ಯಜುರ್ವೇದಾಭ್ಯಾಸಕ್ಕೆ ನಿಂತದ್ದು. ವೈಶಂಪಾಯನರು ವ್ಯಾಸರ ಶಿಷ್ಯರು ಅಂತ ಪುರಾಣ ಪ್ರಸಿದ್ಧಿ. ವೈಶಂಪಾಯನರಿಗೆ ಕೃಷ್ಣ ಯಜುರ್ವೇದವನ್ನು ಹೇಳಿಕೊಟ್ಟಿದ್ದು ಅಂತ. ಅವರು ಗುರುವಿನ ವೇದಪಾಠ ಮಾಡುವಾಗ, ಗುರು ಶಿಷ್ಯರಿಗೆ ಹೇಳುವಾಗ ಅಲ್ಲಿ ಸ್ವರಸ್ಖಾಲಿತ್ಯವಾಗಿರುತ್ತೆ. ಏನೇ ಆದರೂ ವೇದ ಬ್ರಹ್ಮ, ಅದಕ್ಕೆ ಆದ ಲೋಪ ಅದು ಹತ್ಯಾದೋಷ, ಬ್ರಹ್ಮಹತ್ಯಾದೋಷ. ಅದರ ಪ್ರಾಯಶ್ಚಿತ್ತಕ್ಕಾಗಿ ಪ್ರತ್ಯೇಕವಾಗಿ ಗುರು ತಾನು ಅಧ್ಯಯನ ಮಾಡಬೇಕು. ಇಲ್ಲವಾದರೆ ಯಾವನಾದರೂ ವೃದ್ಧ ಶಿಷ್ಯ, ಇದು ಮತ್ತೆ ದೇವಡೂರದೇ ಶಬ್ದ. ವೃದ್ಧ ಶಿಷ್ಯ ಅಂದರೆ ಮುದುಕನಾದ ಶಿಷ್ಯ ಅಂತಲ್ಲ, ಸೀನಿಯರ್ ಸ್ಟೂಡೆಂಟ್ ಅಂತ ಶಾಸ್ತ್ರಗಳಲ್ಲಿ ಆ ಶಬ್ದ ಉಂಟು. ಈ ಥರದ್ದು ಹೆಜ್ಜೆಜ್ಜೆಗೆ ಬರುತ್ತೆ, ಅನಾಯಾಸವಾಗಿ ಅವರು ಬಳಸ್ತಾರೆ ಅವನ್ನೆಲ್ಲ. ಅದನ್ನು ಓದುವುದೇ ಒಂದು ದೊಡ್ಡ ಎಜುಕೇಷನ್ನು. ಕೃತ್ವಾ ಚಿಂತೆ ಅಂತ ಒಂದು ಪದ ಇಲ್ಲಿ ಬಳಸ್ತಾರೆ. ಮಾಡಿಬಿಟ್ಟು ಯೋಚನೆ ಮಾಡೋದು ಕೃತ್ವಾ ಚಿಂತೆ. ವಿಧಿ, ನಿಷೇಧ, ಪ್ರತಿಪ್ರಸವ. ವಿಧಿ ಅಂದರೆ ಹೀಗೆ ಮಾಡಬೇಕು, ನಿಷೇಧ ಅಂದರೆ ಹೀಗೆ ಮಾಡಬಾರ್ದು, ಪ್ರತಿಪ್ರಸವ ಅಂದರೆ ಮತ್ತೊಂದು ರೀತಿಯಾಗಿ ಮಾಡಬಹುದು ಅಂತ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಇವೆಲ್ಲ ಮೀಮಾಂಸಾಶಾಸ್ತ್ರದಲ್ಲಿ ಪ್ರಸಿದ್ಧವಾದಂಥ ಟರ್ಮಿನಾಲಜಿಗಳು. ಅವರು ಅದನ್ನು ಬಲ್ಲವರಾದ್ದರಿಂದ ವೈದಿಕ ಜೀವನವನ್ನು ತಿಳಿಯಬೇಕು ಅನ್ನೋರಿಗೆ ಗೃಹಿಸೂತ್ರ, ಶ್ರೌತಸೂತ್ರ, ಧರ್ಮಸೂತ್ರ ಮತ್ತು ಮೀಮಾಂಸಾಶಾಸ್ತ್ರ ಇಷ್ಟು ಅನಿವಾರ್ಯವಾಗಿ ಬೇಕಾಗಿರುವಂಥದ್ದು. ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಈ ಕಲ್ಪಸೂತ್ರಗಳು ದೇ ಆರ್ ದಿ ಡೈರೀಸ್ ಆಫ್ ವೇದಿಕ್ ಲಿವಿಂಗ್ ಅಂತ.
ವೇದಿಕ್ ವೇ ಆಫ್ ಲೈಫ್ ಏನಿತ್ತು ಅದರ ಡೈರಿಗಳು ದಿನಚರಿಯಾಗಿದ್ದಂಥವು ಅಂತ ಅವನ್ನೆಲ್ಲ ಇವರು ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಆ ಪಾರಾಯಣವನ್ನು ತಾನು ಮಾಡಲಿ ಅಂತ ಯಾಜ್ಞವಲ್ಕ್ಯ ಕೇಳಿದಾಗ ನಿನಗೊಬ್ಬನಿಗೇನ ಇದು ಗೊತ್ತಿರೋದು, ನೀನೇನ ಬುದ್ಧಿವಂತ ಅಂತಂದುಕೊಂಡು ಕನಲಿ ಗುರುಗಳು ಕಳಿಸಿಕೊಡ್ತಾರೆ ಅಂತ. ಇನ್ನು ಕೆಲವು ಕಡೆ ಕಥೆ ಬರುವಂಥದ್ದು, ವಿಷ್ಣು ಪುರಾಣದಲ್ಲಿ ಬರುವಂಥದ್ದು, ಒಬ್ಬ ರಾಜನಿಗೆ ತೀರ್ಥ ತೆಗೆದುಕೊಂಡು ಹೋಗಿ ಕೊಡಬೇಕಾಗಿರುತ್ತೆ. ಅವನಿಗೆ ಅದರೊಳಗೆ ಆಸ್ಥೆ ಇರುವುದಿಲ್ಲ, ಆದರೂ ಕೊಡಬೇಕು ಅಂತ ವೈಶಂಪಾಯನರು ಹೇಳಿರ್ತಾರೆ, ಕೊಡ್ತಾ ಇರ್ತಾನೆ. ಆದರೆ ಯಾಜ್ಞವಲ್ಕ್ಯರು ಒಂದು ದಿವಸ ಅವರು ಹೋಗಿ ಕೊಡುವಾಗ ವಿದ್ಯಾರ್ಥಿ ವೈಶಂಪಾಯನರ ಗುರುಕುಲದಲ್ಲಿ ರಾಜ ತಾತ್ಸಾರದಿಂದ ಇರ್ತಾನೆ. ಅದಕ್ಕೆ ಅವರಿಗೆ ಬೇಸರವಾಗಿ ಅಲ್ಲಿದ್ದ ಕಂಬಗಳಿಗೆ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಬರ್ತಾರೆ. ಅದು ಅಭ್ಯೂಹನ ಅಂತ. ಈ ಮಂಥಕರ್ಮ, ಶ್ರೀಮಂಥಕರ್ಮ, ಅಭ್ಯೂಹನ ಇವೆಲ್ಲ ಕೂಡ ಕಟ್ಟಕಡೆಯಲ್ಲಿ ಬೃಹದಾರಣ್ಯಕದಲ್ಲಿ ಕಡೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಆ ಒಂದು ವಿಶೇಷ ಮಂತ್ರಸಿದ್ಧಿಗಳು, ಅದರ ಫಲವಾಗಿ ಕಂಬಗಳೇ ಚಿಗುರು ಬಿಡುತ್ತವೆ ಅಂತ. ಆಗ ರಾಜ ಮತ್ತೆ ಶಿಷ್ಯ ಪ್ರಭಾವ ಜಾಸ್ತಿ ಅಂತ ಅವನಿಗೆ ರೋಗ ಬಂದಿರುತ್ತೆ, ಅದನ್ನು ನಿರ್ಮೂಲನೆ ಮಾಡ್ಕೊಳ್ಬೇಕು ಅಂತ ಈ ತೀರ್ಥ. ಆ ಶಿಷ್ಯನ ಕೈಯಲ್ಲಿ ತೀರ್ಥ ಕೊಡಿದರೆ ನಂಬಿಕೆ ಇಲ್ಲದವನು ಯಾತಕ್ಕೆ ಅಂತ, ಹಾಗಿದ್ರೆ ನನ್ನ ವಿದ್ಯೆಯನ್ನೆಲ್ಲ ಕೊಟ್ಟು ಹೋಗ್ಬಿಡು ಅಂತ ಯಾಜ್ಞವಲ್ಕ್ಯರು ಅದನ್ನು ವಮನ ಮಾಡಿಬಿಟ್ರು. ಆಗ ಅದನ್ನು ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಸ್ವೀಕರಿಸಿದಂಥವು ತೈತ್ತಿರಿಯ ಶಾಖೆ ಅಂತ ಆಯಿತು. ಅದು ನಮ್ಮ ಶಾಖೆ. ಈ ಪ್ರಥಮ ಶಾಖೆ ಅಂತ ದೂಷಣೆ ಮಾಡೋರು ಕೃಷ್ಣೇಜುರ್ವೇದ ವಾಂತಿ ಶಾಖೆ ಅಂತ ಯಾತಕ್ಕೆ ಇವ್ರನ್ನ ದೂಷಣೆ ಮಾಡಬಾರ್ದು ಅಂತ ನನಗನ್ನಿಸ್ತಿರುತ್ತೆ. ಇದು ಸ್ವಶಾಖೆಯ ದೂಷಣೆ ಆಯ್ತಲ್ವಾ, ಅಡ್ಡಿ ಇಲ್ಲ. ಅಂದರೆ ಯಾವುದನ್ನೂ ಓದದೇ ಇದ್ದರೆ ಏನೋ ಗತಾನುಗತಿಕವಾಗಿ ಬಂದದ್ರೊಳಗೆ ಇಂಥ ಭ್ರಾಂತಿಗಳಿವೆ. ಅಂದರೆ ಪ್ರಾಚೀನರಲ್ಲಿ ಇದಕ್ಕೆ ಯಾವುದಕ್ಕೂ ಆಧಾರ ಸಿಗುವಂಥದ್ದಲ್ಲ. ಇರಲಿ, ಹೀಗೆ ವಿಷ್ಣು ಪುರಾಣದಲ್ಲಿ ಕಥೆ ಹೋಗುತ್ತೆ. ಇವರು ಅದನ್ನು ಕಾಳಿದಾಸ ವ್ಯಾಸರ ಕಥೆಯನ್ನು ಬದಲಾಯಿಸಿಕೊಂಡಂತೆ ಶ್ರುತಿ ಭಗವತಿಯೇ ಬಂದು ವೈಶಂಪಾಯನರನ್ನು ಕೇಳ್ತಾಳೆ. ಈ ಶ್ರುತಿ ಭಗವತಿ ಎನ್ನುವ ಕಾನ್ಸೆಪ್ಟ್ನೂ ಕೂಡ ಇವರೇ ತರುವಂಥದ್ದು, ದೇವುಡು ಅವರೇ ತರೋದು. ಮಹಾಬ್ರಾಹ್ಮಣದಲ್ಲೂ ಬರುತ್ತೆ, ಕ್ಷತ್ರಿಯದಲ್ಲೂ ಕಾಣಿಸುತ್ತೆ. ಅಲ್ಲಿ ಆಕೆ ಬಂದು, ವತ್ಸ ನನಗೊಂದು ವರವನ್ನು ದಯಪಾಲಿಸು ಅಂತ. ಏನು ನೀವು ದೇವತೆಗಳು, ನಿಮಗೆ ನಾವು ಏನು ಕೊಡೋದು ಅಂದರೆ, ನೀನು ಯಾಜ್ಞವಲ್ಕ್ಯನನ್ನು ದೇವಕಾರ್ಯಕ್ಕಾಗಿ ಬಿಟ್ಟುಕೊಡಬೇಕು ಅಂತ. ನನ್ನ ಶಿಷ್ಯರಲ್ಲಿ ಅತ್ಯುತ್ತಮನಾದವನು, ಅವನನ್ನು ಹೇಗೆ ಬಿಟ್ಟುಕೊಡ್ಲಿ ಅಂತ. ಇಲ್ಲ, ಅದು ದೇವಕಾರ್ಯ ಅಂತ. ಕಡೆಗೆ ಕಷ್ಟಪಟ್ಟು ಬಿಟ್ಟುಕೊಡ್ತಾನೆ ಅಂತ. ಅಂದರೆ ಅದಕ್ಕೆ ಕಾರಣ ಇಷ್ಟೇ, ಈತ ಮಾನವರಾದಂತಹ ಗುರುಗಳ ಹತ್ತಿರದಿಂದಲೇ ನೇರವಾಗಿ ಕಲಿತರೆ ಎಷ್ಟೋ ವರ್ಷಗಳಾದ ಮೇಲೆ ಒಂದು ವೇದವನ್ನು ಸಂಪಾದಿಸಬೇಕು ಅಂತಂದರೆ, ಸರ್ವಜ್ಞತ್ವವನ್ನು ಪಡ್ಕೊಳ್ಬೇಕು ಅಂದರೆ, ದೇವತೆಗಳೇ ಅವನಿಗೆ ನೇರವಾಗಿ ಅನುಗ್ರಹ ಮಾಡೋದಿದ್ದರೆ ವರ್ಷಗಳಲ್ಲಿ ಹಿಡಿಯುವಂಥ ದಿವಸಗಳಲ್ಲಿ ಆಗುತ್ತೆ, ಮುಂದೆ ಅದು ಬರುತ್ತೆ. ಈತ ಕಡೆಗೆ ಉದ್ದಾಲಕರ ಕಡೆಗೆ ಹೋಗ್ತಾನೆ ಶಿಷ್ಯನಾಗಿ, ಅನ್ಯ ಶಿಷ್ಯನನ್ನು ಪರಿಗ್ರಹಿಸುವಂತೆ ಇಲ್ಲ, ಅದು ಮತ್ತೆ ಶಾಸ್ತ್ರದಲ್ಲಿ ಬರುವಂಥದ್ದು. ಅಂದರೆ ಡ್ರಾಪ್ಔಟ್ಸನ್ನು ನಾವು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಅಂತ ಆ ಕಾಲದ ಸಿಸ್ಟಮ್ಮು. ಆದರೆ ಏನು ಮಾಡೋದು, ನೇರವಾಗಿ ಉಪದೇಶ ಅಂತ ಅಲ್ಲ, ಸಂವಾದ ಅಂತ ಕಲಿಯಬಹುದು. ಅಂದರೆ ಯಾಜ್ಞವಲ್ಕ್ಯರಿಗೆ ಶಿಷ್ಯನಾಗಿ ಅಂಗೀಕರಿಸಿದ ಸರ್ಟಿಫಿಕೇಟ್ ಕೊಡೋದಿಲ್ಲ, ಎಜುಕೇಷನ್ ಕೊಡ್ತೀವಿ ಅಷ್ಟೇ. ನೀವು ಸರ್ಟಿಫಿಕೇಟ್ ಬೇರೆ ಕಡೆ ಸಂಪಾದಿಸ್ಕೊಳ್ಬೇಕು ಅಂತ. ಅದಕ್ಕೆ ತಾನು ಇವರ ಸಂವಾದದ ಮೂಲಕ ಪಡೆದದ್ದನ್ನು ದೇವತೆಗಳಿಗೆ ಒಪ್ಪಿಸಿ ಅವರ ಅಂಗೀಕಾರ ಮುದ್ರೆ ಪಡೆದ್ರೆ ಅದು ಸರ್ಟಿಫಿಕೇಟ್ ಬರುತ್ತೆ ಅಂತ. ಇವೆಲ್ಲ ಸೋ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್. ಇಂಥವನ್ನು ಎಷ್ಟನ್ನೋ ಇವರು ಬೆಳೆಸ್ತಾ ಬರ್ತಾರೆ. ಹಾಗೆ ಉದ್ದಾಲಕರು ಅವರು ಬ್ರಹ್ಮವಿದ್ಯಾ ಸಂಪ್ರದಾಯದವರು. ಹೇಳಿ ಕೇಳಿ ಯಜುರ್ವೇದ ಕರ್ಮವೇದ, ಅದು ಅಧ್ವರ್ಯುವೇದ, ಯಜ್ಞವೇದ, ಅಲ್ಲಿಯ ಕರ್ಮಕಾಂಡದ ವ್ಯವಸ್ಥೆ ಹೆಚ್ಚಿನದು. ಇವರ ತಂದೆ ಕೂಡ ಅದೇ ವರ್ಗಕ್ಕೆ ಸೇರಿದವನು. ಯಜ್ಞಗಳನ್ನು ಹೊಸತಾಗಿ ನೇಯಬಲ್ಲ, ನೂತು ಬೆಳೆಸಬಲ್ಲ ಅಂತ ಅನ್ನೋದ್ರಿಂದ ಯಜ್ಞವಲ್ಕ ಅಂತ ಹೆಸರು ಬಂದದ್ದು. ಅಂದರೆ ಯಜ್ಞಗಳನ್ನು ಆರ್ಡರ್ ಕೊಟ್ಟಂತೆ ಮಗ್ಗದಲ್ಲಿ ಬಟ್ಟೆಯನ್ನು ನೇಯ್ದು ಕೊಡುವ ಹಾಗೆ ವಲ್ಕಲ ಅಂತ ನಾವು ಹೇಳ್ತೀವಲ್ಲ, ಅಂದರೆ ನಾರು ಬಟ್ಟೆ, ಆ ಥರ ತೆಗೆದುಕೊಡಬಲ್ಲ ಅಂತ. ಈತ ತನ್ನ ಮಗನು ಮತ್ತೊಬ್ಬ ಯಜ್ಞವಲ್ಕನಾಗಬೇಕು ಅಂತಲೇ ಆತನಿಗೆ ಯಾಜ್ಞವಲ್ಕ್ಯ ಅನ್ನುವ ಹೆಸರು ಬಂದದ್ದು. ತನ್ನ ಮಾರ್ಗದಲ್ಲಿಯೇ ಕರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತ ದೇವರಾತನ ಅಪೇಕ್ಷೆ. ಆದರೆ ಕರ್ಮದಲ್ಲಿ ಪೂರ್ಣತೆ ಅನ್ನುವುದಿಲ್ಲ, ಜ್ಞಾನದಲ್ಲಿಯೇ ಪೂರ್ಣತೆ. ಸರ್ವಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಎನ್ನುವ ಗೀತಾವಾಕ್ಯ ಇಲ್ಲಿ ಸ್ಮರಣೀಯ. ಅದಕ್ಕಾಗಿ ಈತ ಕಡೆಗೆ ಉದ್ದಾಲಕರ ಹತ್ರ ಹೋಗಬೇಕಾಗತ್ತೆ. ಉದ್ದಾಲಕರು ಸಾಮವೇದದವರು. ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವ ಸದ್ವಿದ್ಯಾ ಪ್ರಕರಣದಲ್ಲಿ ಉದ್ದಾಲಕರ ಅದ್ಭುತವಾದ ವ್ಯಕ್ತಿತ್ವ ಕಾಣಿಸುತ್ತೆ. ಅವರು ಅಯೋಧ ದೌಮ್ಯರ ಶಿಷ್ಯರು ಕೂಡ ಹೌದು ಅಂತ ಮಹಾಭಾರತದಲ್ಲಿ ತಿಳಿಯುತ್ತೆ. ಆತನ ಪತ್ನಿ, ಉದ್ದಾಲಕರ ಪತ್ನಿ, ಇಲ್ಲಿ ಪುರಾಣಗಳಲ್ಲಿ ಎಲ್ಲಿಯೂ ಹೆಸರು ಕಾಣಿಸೋಲ್ಲ, ಆಲಾಪಿನಿ ಅಂತ. ಅವರು ಮೋಕ್ಷ ಪತ್ನಿಯೂ ಹೌದು, ಧರ್ಮಪತ್ನಿಯೂ ಹೌದು. ಅಂದರೆ ನಿತ್ಯ ನೈಮಿತ್ತಿಕವಾದ ಕರ್ಮ ವ್ಯವಹಾರ ಹೇಗೋ ಹಾಗೆಯೇ ಸಾರ್ವತ್ರಿಕವಾದಂಥ ಬ್ರಹ್ಮಚಿಂತನೆಯಲ್ಲಿ ಕೂಡ ಸಮಸಮವಾಗಿ ನಿಂತು ಸಂವಾದ, ಅನುಭವಗಳ ಒಂದು ಹಂಚಿಕೊಳ್ಳುವಿಕೆ ಇದರೊಳಗೆ ಇರಬಲ್ಲಂಥ ವ್ಯಕ್ತಿ ಆಕೆ. ಅವರುಗಳ ಮೂಲಕವಾಗಿ ಈತನಿಗೆ
ಕರ್ಮಕಾಂಡ ಜ್ಞಾನಕಾಂಡದಲ್ಲಿ ಪರಿವಸಾನವಾಗುವ ಸಿದ್ಧಿ ಗೊತ್ತಾಗುತ್ತೆ. ಅಲ್ಲಿ ಒಂದು ಕಡೆ ಯಾಜ್ಞವಲ್ಕ್ಯ 15 ದಿವಸ ಸಮಾಧಿಯಲ್ಲಿ ಕೂತುಬಿಡ್ತಾನೆ. ಆಗ ಅವನಿಗೆ ಈ ಪಂಚಕೋಶ ಸಂಕ್ರಮಣ ವಿದ್ಯೆ ಉಂಟಾಗುತ್ತೆ. ಅಂದರೆ ಆ ಒಂದು ಪಂಚಪ್ರಾಣಾಗ್ನಿಹೋತ್ರ ವಿದ್ಯೆ ಅಂತ ಬರುತ್ತೆ. ಆ ವಿದ್ಯೆ ಪಂಚಕೋಶ ಸಂಕ್ರಮಣ ಆಮೇಲೆ ಬರುತ್ತೆ. ಅದು ಇವನಿಗೆ ದಕ್ಕುತ್ತೆ. ಆಗ ಅದು ಯಾರಿಗಾಗಿರುತ್ತೆ, ಅವರ ದೇಹವೇ ದೇವಾಲಯವಾಗುತ್ತೆ, ದೇವಾಯತನವಾಗುತ್ತೆ. ಅವರಿಗೆ ಪಂಚಭೂತಗಳ ಮೇಲೆ ಹತೋಟಿ ಬರುತ್ತೆ. ದೇಹ ಶುದ್ಧವಾಗಿ ಇದು ನನ್ನದಲ್ಲ ಅನ್ನುವ ಭಾವ ಬಂದ ತಕ್ಷಣ ದೇಹಕ್ಕೆ ಸಹಜವಾಗಿ ಇರುವಂತಹ ದುರ್ವಾಸನೆ ಯಾವುದುಂಟು, ಬೆವರು ಇತ್ಯಾದಿ, ಅದು ಹೋಗಿ ಕಮಲಗಂಧ ಬರುತ್ತೆ ಅಂತ ಯೋಗಶಾಸ್ತ್ರಗಳಲ್ಲೆಲ್ಲ ಬರುತ್ತೆ. ಅದು ಯಾಜ್ಞವಲ್ಕ್ಯರಿಗೆ ಉಂಟಾಗುತ್ತೆ. ಆಗ ಗುರು ಅದನ್ನು ಹೇಳ್ತಾನೆ, ನೀನು ಸರ್ವಜ್ಞನಾಗಿದ್ದೀಯಾ ಅಂತ. ಅದು ಹೇಗೆ ಅಂತ ಕೇಳಿದಾಗ ಬರುತ್ತೆ, ನಾವು ವರ್ಷಾಂತರಗಳಲ್ಲಿ ಪ್ರಯತ್ನ ಪಟ್ಟಿದ್ದು ನೀನು ದೇವತಾನುಗ್ರಹಕ್ಕೆ ಪಾತ್ರ ಆದ್ದರಿಂದ ಕೆಲವೇ ದಿವಸಗಳಲ್ಲಿ ನಿನಗೆ ಉಂಟಾಯಿತು ಅಂತ. ಆಗ ದೇಹದ ಭಾವವನ್ನು ಬಿಟ್ಟು ಯಾವುದರೊಳಗೂ ಕುತೂಹಲವನ್ನು ಇಟ್ಟುಕೊಳ್ಳದೆ ಇದ್ದಂಥ ವ್ಯಕ್ತಿ, ಅವನಲ್ಲಿ ಯಾವುದಾದ್ರೂ ಕೆಲಸ ಆಗಬೇಕು ಅಂದರೆ ದೇವತೆಗಳೇ ಬಂದು ಮಾಡಿಸ್ತಾರೆ ಅಂತ. ನಾವು ಈ ಮನೆ ನಮ್ಮದಲ್ಲ ಅನ್ನುವ ಭಾವ ಇಟ್ಕೊಂಡಿದ್ದೀವಿ. ಹಾಗಿದ್ದಾಗ ಈ ಮನೆಯಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದರೆ ಬೇರೆ ಯಾರಾದರೂ ಬಂದು ಮಾಡಿಸ್ತಾರೆ, ಅವರೇ ಬಂದು ಮಾಡಿ ಅವರೇ ಚೊಕ್ಕ ಮಾಡಿಕೊಂಡು ಹೋಗ್ತಾರೆ. ಆ ರೀತಿಯಾಗಿ ಆಗುತ್ತೆ ಅಂತ. ಹೀಗೆ ದೇಹವು ತನ್ನದಲ್ಲ ಅನ್ನುವ ಭಾವ ಬಂದಾಗ ದೇಹದಲ್ಲಿ, ಸ್ಥೂಲ ಶರೀರದಲ್ಲಿ ಮತ್ತು ಸೂಕ್ಷ್ಮ ಶರೀರದಲ್ಲಿ ಹಾಗೂ ಕಾರಣ ಶರೀರದಲ್ಲಿ ಮೂರರಲ್ಲಿಯೂ ದೇವತೆಗಳೇ ಇದ್ದು ಅವರು ನಡೆಸುವುದರಿಂದ ಯಾವುದೂ ದೋಷ ಆಗೋದಿಲ್ಲ. ಮತ್ತು ಸರ್ವಜ್ಞತ್ವಕ್ಕೆ ಶಿಖರಾಯಮಾನವಾದದ್ದು ಎಲ್ಲಿಯೂ ಕುತೂಹಲ ಇಲ್ಲದೆ ಇರುವಂಥದ್ದು. ಮುಂದೆ ಬರುತ್ತೆ, ಕಾತ್ಯಾಯನಿ ಹೇಳ್ತಾಳೆ, ಮುಂದೆ ಇವರು ಆಶ್ರಮಾಧಿಪತಿಗಳಾಗ್ತಾರೆ. ಈ ಉದ್ದಾಲಕರ ಕಾಲವಾದ ಮೇಲೆ ಉದ್ದಾಲಕರ ಆಶ್ರಮ ಯಾಜ್ಞವಲ್ಕ್ಯರಿಗೆ ಬರುತ್ತೆ. ಆಗ ಜನಕ ಮಹಾರಾಜ ದೊಡ್ಡ ಒಂದು ವಿದ್ವತ್ ಸದಸ್ಸು ಮಾಡಿಸ್ತಾ ಇದ್ದಾನೆ. ಸರ್ವಜ್ಞರನ್ನು ಅವನು ವರೆಸ್ತಾನೆ. ನೀವು ಹೋಗೋದಿಲ್ವೇ ಅಂತ. ನಾವು ಯಾಕೆ ಹೋಗಬೇಕು? ಅಲ್ಲ, ನಿಮಗೋಸ್ಕರವೇ ಅದು ಮಾಡೋದು, ಸರ್ವಜ್ಞರು ಹೋಗಬಾರ್ದು ಅಂತ. ಸರ್ವಜ್ಞನಾದವನಿಗೆ ಯಾರಾದರೂ ಸರ್ವಜ್ಞರು ತಾನೇ ಆದಂತೆ ಅಲ್ವೇ? ಅದು ನಮಗೆ ದಕ್ಕೋದು ಅಂದರೆ ಏನು, ನಮಗೆ ದಕ್ಕದೇ ಇರೋದು ಅಂತಂದರೆ ಏನು ಅಂತ ಅನ್ನುವ ಮಾತು ಬರುತ್ತೆ. ಇಂಥ ಒಂದು ಮನಸ್ಥಿತಿ ಯಾಜ್ಞವಲ್ಕ್ಯರಿಗೆ ಬಂತು. ಅದು ಜೀವನ್ಮುಕ್ತನ ಸ್ಥಿತಿ. ಹೀಗೆ ವಿವರಣೆಗಳು ಹೋಗುತ್ತವೆ. ಮತ್ತು ಕಡೆಗೆ ಯಾಜ್ಞವಲ್ಕ್ಯ ಮೈತ್ರೇಯಿಗೆ ಉಪದೇಶ ಮಾಡಿ ಆತ ವಾನಪ್ರಸ್ಥನಾಗುವುದು ಸಂದರ್ಭ ಉಪನಿಷತ್ತಿನಲ್ಲಿ. ಇಲ್ಲಿ ದೇವರು ಅವರು ವನಕ್ಕೆ ಹೋಗದೆಯೇ ಆಶ್ರಮದಲ್ಲಿಯೇ ವಾನಪ್ರಸ್ಥರಾಗಿರಬಹುದಾದಂಥ ಒಂದು ಚಿತ್ರಣವನ್ನು ಕೊಡ್ತಾರೆ. ತುಂಬ ರಮಣೀಯವಾದದ್ದು. ಅದರ ಜೊತೆಗೆ ಮಧ್ಯದಲ್ಲಿಯೇ ಮುಖ್ಯ ಘಟನೆಯಾಗಿ ಬರುವುದು ಬೇರೆ ಬೇರೆ ದೇಶಗಳಿಂದ ಆಗಮಿಸಿದಂತಹ, ವಿಶೇಷವಾಗಿ ಕುರುಪಾಂಚಾಲ ದೇಶಗಳಿಂದ ಆಗಮಿಸಿದಂತಹ ಆರ್ತಭಾಗ ಭುಜ್ಜು ಇರಬಹುದು, ಉಶಸ್ತಿ ಚಾಕ್ರಾಯಣ ಇರಬಹುದು, ಮತ್ತು ಜನಕನ ಪುರೋಹಿತನೇ ಆದಂಥ ಅಶ್ವಲ ಇರಬಹುದು, ವಿದಗ್ಧ ಶಾಕಲ್ಯ ಇರಬಹುದು. ಇವರೆಲ್ಲರೂ ಕೂಡ ಬಂದು ಕಹೋಡ ಇವರೆಲ್ಲ ಬಂದು ಚರ್ಚೆ ಮಾಡುವಂಥ ಒಂದು ಘಟನೆ ಬರುತ್ತೆ. ಅಲ್ಲಿ ಯಾಜ್ಞವಲ್ಕ್ಯರ ಸರ್ವಜ್ಞತ್ವ, ಆಮೇಲೆ ಜನಕನಿಗೆ ಅವರು ಮಾಡುವಂತಹ ಅವಸ್ಥಾತ್ರಯ ಮೀಮಾಂಸೆಯ ಮಹೋಪದೇಶ, ಇವುಗಳೆಲ್ಲ ಕೇಂದ್ರ ಬಿಂದುಗಳಾಗಿ ಇಲ್ಲಿ ಕಾಣಿಸುತ್ತವೆ. ಇಲ್ಲಿ ಮಿಕ್ಕ ಪಾತ್ರಗಳಲ್ಲಿ ಕಾತ್ಯಾಯನಿ ಆಗಲಿ, ಮೈತ್ರೇಯಿ ಆಗಲಿ, ಗಾರ್ಗಿ ತುಂಬ ಚೆನ್ನಾಗಿ ಕಣ್ಣಿಗೆ ಕಟ್ಟಿದಂತೆ ಬರುತ್ತೆ. ಹಾಗೆಯೇ ದೇವರಾತ, ಆಮೇಲೆ ಆತನ ಹೆಂಡತಿ ಆಲಂಬಿನಿ, ಮತ್ತು ಆ ಬುಡಿಲರ ಪಾತ್ರವಂತೂ ಅದ್ಭುತವಾಗಿ ಇಲ್ಲಿ ಚಿತ್ರೀಕೃತವಾಗುತ್ತೆ. ಒಬ್ಬ ಜ್ಞಾನಿಯಾದವನು ಹೇಗಿರ್ತಾನೆ ಅಂತ. ಅಲ್ಲಿ ಬುಡಿಲರು ಹೇಳ್ತಾರೆ, ನಾವು ಅಸಂಗ್ರಹವನ್ನು ಇಟ್ಟುಕೊಳ್ಬೇಕು, ಅಪರಿಗ್ರಹ ಮುಖ್ಯವಾಗಿ ವ್ರತವಾಗಿರಬೇಕು, ಅಪರಿಗ್ರಹ ವ್ರತದಿಂದ ಎಲ್ಲ ಸರಿಯಾಗುತ್ತೆ ಅಂತ. ಅಂದರೆ ಯಾವುದನ್ನೂ ಯಾರಿಂದಲೂ ಬಯಸದೇ ಇರುವಂಥದ್ದು ಅಂತ. ಆ ಒಂದು ಅದ್ಭುತವಾದ ವ್ಯಕ್ತಿ ಬಹುಶಃ ಯಾಜ್ಞವಲ್ಕ್ಯ ಆದಮೇಲೆ ಮತ್ತು ಪರಿಪಾಕ ಪಡೆದ ಇನ್ನೊಬ್ಬ ವ್ಯಕ್ತಿಯಾಗಿ ಆತ ತೋರ್ತಾರೆ. ಇಷ್ಟು ಪಾತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಮತ್ತು ಹಲವು ಆಕರ್ಷಕವಾದಂಥ ಘಟನೆಗಳು ಬರುತ್ತವೆ. ಸಣ್ಣ ಘಟನೆಗಳು, ಅವು ಮುಖ್ಯ ಕಥೆಯ ಜೊತೆಗೆ ಸಂಬಂಧ ಇಲ್ಲ. ಎಷ್ಟು ಮಟ್ಟಿಗೆ ಅಂದರೆ ಕಾತ್ಯಾಯಿನಿ ಅಡುಗೆ ಮನೆಯಲ್ಲಿ ಯಾವ ಥರ ಅಡುಗೆ ಮಾಡ್ತಾಳೆ ಎನ್ನುವಂಥದ್ದು. ಯಾಜ್ಞವಲ್ಕ್ಯರ ತಮಾಷೆಯಾಗಿ, ಬನ್ನಿ ನೀವು ಈಳಿಗೆ ಮನೆಯ ಮೇಲೆ ಆಸೀನರಾಗಿ ತುಂಬ ದಿವಸ ಆಗಿತ್ತು, ತರಕಾರಿ ಹೆಚ್ಚುವುದನ್ನು ನೋಡುವುದು ಅಂತ ಬರುತ್ತೆ. ಮತ್ತು ಅವಳು ಬಡಿಸಿದ್ದಂಥದ್ದು ಏನು ಬೆಂಡೆಕಾಯಿ ಗೊಜ್ಜಿನಿಂದ ಮೊದಲುಗೊಂಡು ಎಲ್ಲ ವಿವರಗಳು ಬರುತ್ತೆ. ಎಲ್ಲಿಯೂ ಕಾರ್ಪಣ್ಯ ಇಲ್ಲ ಅಂತ ಹೇಳಿದ್ನಲ್ಲ. ಇನ್ನೊಂದು ಕಡೆ ಯಾಜ್ಞವಲ್ಕ್ಯರನ್ನ ನೀವು ಕೆರೆಯ ಆಸರಲ್ಲಿರೋ ಬಾವಿ ನಾನು ಅಂತ ಅವಳು ಕಾತ್ಯಾಯಿನಿ ಹೇಳ್ತಾಳೆ. ಮೂಲದಲ್ಲಿ ಕಾತ್ಯಾಯಿನಿ ವರ್ಳಿ ವೈಸ್ ಅನ್ನುವಂತೆ ಭಾವ ಬರುವಂತೆ ಒಂದು ಎಳೆ ಕಾಣಿಸುತ್ತೆ ಉಪನಿಷತ್ತಿನಲ್ಲಿ. ಯಾಜ್ಞವಲ್ಕ್ಯರು
ವಾನಪ್ರಸ್ಥ ಮಾಡುವಾಗ ತಮ್ಮ ಆಸ್ತಿಯನ್ನು ಇಬ್ಬರಿಗೂ ಹಂಚಿಕೊಡೋಕ್ಕೆ ಬಂದರು. ಧರ್ಮಪತ್ನಿ ಮೋಕ್ಷಪತ್ನಿಗೆ ಕಾತ್ಯಾಯನಿ ತೃಪ್ತಳಾದಳು. ಆದರೆ ಮೈತ್ರಿಯೇ ಹಾಗಲ್ಲ, ನನಗೆ ನಿಮಗೇನು ಬೇಕೋ ಅದು ಬೇಕು, ಇದರಿಂದ ಅಮೃತತ್ವ ಸಿಗುತ್ತಾ ಅಂತ ಕೇಳಿದಳು ಅಂತ. ಇಲ್ಲಿ ಆ ಥರದ ಪ್ರಮೇಯವಿಲ್ಲದೆ ಯಾರೂ ಅವರ ಹಂತದಲ್ಲಿಯೇ ಪರಿಪಾಕವನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವ ಒಂದು ಹೊಸ ದರ್ಶನವನ್ನು ಕೂಡ ಇವರು ಕೊಟ್ಟಿದ್ದಾರೆ. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅನ್ನುವ ಗೀತೋಪದೇಶವೇ ಅಲ್ಲಿ ನಿದರ್ಶನವಾಗಿ ತೋರುತ್ತೆ. ಆಗ ಅವಳು ಒಂದು ಕಡೆ ಹೇಳ್ತಾಳೆ, ನನಗೆ ಮಕ್ಕಳು ಕೂಡ ಬೇಕಿಲ್ಲ, ಏನೂ ಬೇಡ. ನಮ್ಮ ಆಶ್ರಮದಲ್ಲಿ ಬಿಳಿ ಮಗುನ ಎತ್ಕೊಳ್ಬೇಕು ಅಂದರೆ ಬಿಳಿಯ ಮಕ್ಕಳಿರುವಂಥ ಮನೆಗೆ ಹೋಗ್ತೀನಿ, ಅಲ್ಲಿ ಬಿಳಿ ಮಗುನ ಆಡಿಸ್ತೀನಿ. ಕರಿ ಮಗು ಬೇಕು ಅಂದರೆ ಕಪ್ಪು ಮಗುದು ಹೋಗ್ತೀನಿ. ಹೀಗಾಗಿ ಎಲ್ಲರನ್ನೂ ನಾನು ನನ್ನವರಾಗಿ ತೆಗೆದುಕೊಂಡು ಬಿಟ್ಟಿದ್ದೀನಿ ಅಂತ ಹೇಳುವುದು ಬರುತ್ತೆ. ಅಂದರೆ ಇವಳಿಗೂ ಕಾತ್ಯಾಯನಿಗೂ ಅಂಥ ಒಂದು ಉನ್ನತಿ ಬಂದಿದೆ ಅಂತ. ಗಾರ್ಗಿಯ ಪಾತ್ರವೂ ಕೂಡ ಈ ಥರ ಕಲಾದೃಷ್ಟಿಯಿಂದಲೂ ಕೂಡ ತುಂಬ ಚೆನ್ನಾಗಿರುವಂಥದ್ದು ಕಾಣಿಸುತ್ತೆ. ಇನ್ನು ಕೆಲವು ವಿಶೇಷವಾದಂಥ ವಿವರಗಳನ್ನು ನಾವಲ್ಲಿ ನೋಡೋಣ. ಮೊದಲಿಗೆ ಆ ಹಸುವಿನ ಜೊತೆ ಸಂಭಾಷಣೆ ಮಾಡುವಾಗ ಅಗ್ನಿ, ವಾಯು, ಆದಿತ್ಯ ಇವರು ಮೂವರು ಒಂದೇ. ಬೇರೆ ಅಂತ ಮಾಡಿದ್ರೆ ಕರ್ಮಕಾಂಡ, ಒಂದು ಅಂತ ಮಾಡಿದ್ರೆ ಜ್ಞಾನಕಾಂಡ ಅನ್ನುವ ತತ್ವ ಇವನಿಗೆ ಗೊತ್ತಾಗುತ್ತೆ. ಅದು ಗೊತ್ತಾದವನು ಬ್ರಾಹ್ಮಣ ಅಂತ. ಅಂದರೆ ಭೂಸ್ಥಾನೀಯನಾದ ಅಗ್ನಿ, ಅಂತರಿಕ್ಷ ಸ್ಥಾನೀಯನಾದ ವಾಯು, ದ್ಯುಸ್ಥಾನೀಯನಾದಂಥ ಆದಿತ್ಯ, ಈ ಮೂವರನ್ನು ಏಕತ್ರ ಸಮನ್ವಯಗೊಳಿಸುವಂಥದ್ದು ಜ್ಞಾನಕಾಂಡ, ಪ್ರತ್ಯೇಕ ಮಾಡುವಂಥದ್ದು ಕರ್ಮಕಾಂಡ. ಕರ್ಮಕಾಂಡ ಯಾವತ್ತೂ ಕರ್ತೃ, ಕರ್ಮ ಮತ್ತು ಕ್ರಿಯಾ ಇತ್ಯಾದಿ ಪೃಥಕ್ಕರಣಗಳನ್ನು, ತ್ರಿಪುಟಿಯನ್ನು ಇಟ್ಟುಕೊಂಡದ್ದು. ಜ್ಞಾನಕಾಂಡ ಹಾಗಲ್ಲ. ಕರ್ಮಕ್ಕೆ ಅದರಿಂದ ಅತಿರಿಕ್ತವಾದ ಒಂದು ಫಲ ಉಂಟು, ಅದರಿಂದ ಅತಿರಿಕ್ತವಾದಂಥ ಒಂದು ಚೋದನೆ ಉಂಟು. ದರ್ ಇಸ್ ಎ ಸ್ಟಿಮ್ಯುಲಸ್ ಅಂಡ್ ಅನ್ ಎಂಡ್ ಪ್ರಾಡಕ್ಟ್ ಅದರ್ ದ್ಯಾನ್ ದಟ್. ಆದರೆ ಜ್ಞಾನಕ್ಕೆ ಹಾಗಲ್ಲ. ಅದಕ್ಕೆ ಬಾಹ್ಯ ಚೋದನೆಯೂ ಇಲ್ಲ, ಬಾಹ್ಯ ಫಲವೂ ಇಲ್ಲ. ಅದು ಸ್ವಯಂ ಸಿದ್ಧವಾದದ್ದು, ಸಾಧ್ಯವಲ್ಲ, ಅದು ಸಿದ್ಧವಾದದ್ದು, ಸಹಜ ಸ್ಥಿತಿಯಾದದ್ದು. ಈ ಒಂದು ವ್ಯತ್ಯಾಸ ಇದೆ. ಎರಡೂ ಕೂಡ ಜಗತ್ತಿಗೆ ಬೇಕು. ಒಂದರಿಂದಾಗಿ ಮತ್ತೊಂದು, ಜ್ಞಾನದಿಂದಾಗಿ ಕರ್ಮ, ಜ್ಞಾನದಿಂದಾಗಿ ಶಾಂತಿ, ಕರ್ಮದಿಂದಾಗಿ ಲೋಕದಲ್ಲಿ ವ್ಯವಸ್ಥೆ. ಇದು ಆ ಕಾಣಿಕೆ ಯಾರಿಗಿರುತ್ತೋ ಅವನು ಬ್ರಾಹ್ಮಣ ಆಗ್ತಾನೆ ಅಂತ ಯಾಜ್ಞವಲ್ಕ್ಯನಿಗೆ ಬರುತ್ತೆ. ಮತ್ತು ಈ ಪಂಚ ಪ್ರಾಣಗಳು ಯಾವುವೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವುಗಳಲ್ಲಿ ಪರಸ್ಪರ ಆಧಾರಾಧೇಯ ಭಾವ ಯಾವ ತರಹ ಇದೆ ಅನ್ನುವಂಥದ್ದು ಕೂಡ ತಿಳುವಳಿಕೆ. ಅದು ಬಂದವನು ಬ್ರಾಹ್ಮಣನಾಗ್ತಾನೆ ಅಂತ. ಹಾಗಾದ ತಕ್ಷಣವೇ ಪ್ರಾಣಶಕ್ತಿ ಜಾಗೃತವಾಗಿ ವಿಕಿರಣವಾಗುತ್ತೆ ಅಂತ. ಅಂದರೆ ಅವನಲ್ಲಿ ಜಡತ್ವ ಇರುವುದಿಲ್ಲ. ತಮೋಗುಣ ಹೋಗಿ ರಜೋಗುಣ ಕಡಿಮೆಯಾಗಿ ಅದು ಸತ್ವಾಧೀನವಾಗುತ್ತೆ, ತಮಸ್ಸು ಅಸ್ತಂಗತವಾಗುತ್ತೆ, ಸತ್ವದ ಅಧೀನದಲ್ಲಿ ರಜೋಗುಣ ಬರುತ್ತೆ. ಹಾಗಾಗಿ ಆ ವಿಕಿರಣ ಲೋಕೋಪದ್ರವಕಾರಿಯಾಗದೆ ಲೋಕಕ್ಕೆ ನೆಮ್ಮದಿಯನ್ನು ಕೊಡುವಂತೆ, ಸಂತೋಷ ಕೊಡುವಂತೆ ಇರುತ್ತೆ ಅಂತ. ಇದು ಅಷ್ಟು ಅಲ್ಲಿ ಬರುತ್ತೆ. ಅದಾದ ಮೇಲೆ ಇವನು ಉಪನಯನ ಮಾಡೋಕ್ಕೆ ಮುಂಚೆನೇ ಬ್ರಾಹ್ಮಣ ಆಗಿದ್ದಾನೆ. ಹಾಗಾಗಿ ಇವನಿಗೆ ಉಪನಯನವನ್ನು ಮಾಡಿ, ಬೇಗ ಮಾಡು, ನೀನು ಕಾಯಬೇಡ, ಗರ್ಭಾಷ್ಟಮ ಅಂತ ಗರ್ಭ ಪಂಚಮದಲ್ಲಿಯೇ ಮಾಡು ಅಂತ. ಅಂದರೆ 4 ವರ್ಷ ತುಂಬಿದ ತಕ್ಷಣವೇ ಮಾಡುವಂಥದ್ದಾಗುತ್ತೆ. ಇದಕ್ಕೆ ಮುನ್ನ ಯಾಜ್ಞವಲ್ಕ್ಯ ಚಿಕ್ಕ ಹುಡುಗನಾಗಿದ್ದಾಗಲೂ ಯಾವ ತರಹ ಮಾಡ್ತಾ ಇದ್ದ ಅಂತನ್ನುವುದಕ್ಕೆ ಆ ಬಾಲಲೀಲೆಗಳೆಲ್ಲ ಬಹಳ ಸೊಗಸಾಗಿ ಬರುತ್ತವೆ. ಒಂದು ಕಡೆ ತಾಯಿಯನ್ನು ಕೇಳ್ತಾನೆ, ನೀನು ಸದಾ ಪಾತ್ರೆ ತೊಳಿತಾ ಇರ್ತೀಯಲ್ಲಮ್ಮ, ಯಾಕೆ ಅಂತ. ಆಗ ಹೌದು ಯಜ್ಜಣ್ಣ ಅಂತ ಯಾಜ್ಞವಲ್ಕ್ಯ. ಯಜ್ಜಣ್ಣ, ತೊಳಿಬೇಕಲ್ವಪ್ಪ, ಹೊರಗೆ ತೊಳಿದೇ ಇದ್ದರೆ ಮಸಿ ಹೋಗೋಲ್ಲ, ಒಳಗೆ ತೊಳಿದೇ ಇದ್ದರೆ ಮುಸರೆ ಹೋಗೋಲ್ಲ ಅಂತ ತಾಯಿ ಹೇಳ್ತಾಳೆ. ಓ ಹೌದಾ, ಹೊರಗೆ ತೊಳೆದರೆ ಮಸಿ ಹೋಗುತ್ತೆ, ಒಳಗೆ ತೊಳೆದರೆ ಮುಸರೆ ಹೋಗುತ್ತೆ ಅಂತ. ಅದು ಮುಂದೆ ಒಳಗೆ ತೊಳೆಯುವುದು ಜ್ಞಾನಕಾಂಡ, ಹೊರಗೆ ತೊಳೆಯುವುದು ಕರ್ಮಕಾಂಡ, ಎರಡೂ ಬೇಕಾಗುತ್ತೆ. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ ಎನ್ನುವ ಈಶಾವಾಸ್ಯೋಪನಿಷತ್ತಿನ ವಿವೇಕ ಅದು ಅಂತ. ಈಗ ಕೆಲವರು ಅವಧೂತರು ಜ್ಞಾನಿಗಳು ಅಂತ ಇರ್ತಾರೆ, ಅವ್ರ ಹತ್ರಕ್ಕೆ ನಾವು ಹೋಗೋಕ್ಕಾಗೋಲ್ಲ ಅಂತ. ಆದರೆ ಅವರಿಂದ ಅವರಿಗೆ ಬ್ರಹ್ಮಾನಂದ, ನಮಗೇನೂ ಇಲ್ವಲ್ಲ. ಜ್ಞಾನಿಯಾದವನು ಬಹಿರ್ಮುಖನಾಗಿದ್ದರೆ ನಮಗಾಗುವ ಲಾಭ ಅದು. ಜ್ಞಾನಿಯಾದವನು ಅಂತರ್ಮುಖನಾಗಿದ್ದರೆ ನಮಗೇನೂ ಗೊತ್ತಾಗೋಲ್ಲ, ಅವನಿಗೆ ಯಾವ ನಷ್ಟವೂ ಇಲ್ಲ, ನಮಗೆ ನಷ್ಟ. ನಮ್ಮ ಮೇಲೆ ಕಾರುಣ್ಯ ಇಟ್ಟುಕೊಂಡ್ರೆ ಅದರಿಂದಲೇ ಹೇಳುವುದುಂಟು. ಆಚಾರ್ಯಗಳಾದವರು ಶಂಕರರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ, ಯಾವ ಮಹನೀಯರೇ ಆಗಲಿ, ತಮಗೆ ಭಗವದ್ ದರ್ಶನವಾದ ಮೇಲೆ, ಆತ್ಮದರ್ಶನವಾದ ಮೇಲೆ ಲೋಕಸಂಗ್ರಹ ರೂಪವಾಗಿ ಗ್ರಂಥ ರಚನೆ, ಶಿಷ್ಯಪಾಠನ, ಮಠಸ್ಥಾಪನ, ತೀರ್ಥಯಾತ್ರೆ ಇತ್ಯಾದಿ ಎಲ್ಲ ಮಾಡುವುದು ತುಂಬ ಕಾರುಣ್ಯದಿಂದ ಅಂತ. ಆ ಮಟ್ಟದಲ್ಲಿದ್ದವರು ತುಂಬ ಕೆಳಮಟ್ಟಕ್ಕೆ ಬಂದು ಕೆಲಸ ಮಾಡಬೇಕಾದ್ರೆ ಅವರು ಕಿರಿಕಿರಿಯೇ ಆಗ್ಬೋದೇನೋ.
ಈ ರಮಣ ಮಹರ್ಷಿಗಳಂಥವರೆಲ್ಲ ಮಾತನಾಡುವಾಗಲೇ ಯಾತಕ್ಕೆ ಮಾತಾಡಬೇಕು ಅಂತ ಇದ್ದವರು. ಆದರೆ ಇಂದವರು ಮಾತನಾಡಿದ್ರಿಂದ ಅಷ್ಟೋ ಇಷ್ಟೋ ನಮಗೆ ತಿಳುವಳಿಕೆ ಉಂಟಾಗ್ತಾ ಇದೆ. ಇದು ನೋಡಿದಾಗ ಯಾಜ್ಞವಲ್ಕ್ಯರ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಅವರು 2 ಉಪನಿಷತ್ತುಗಳನ್ನು ಕೊಟ್ಟವರು. ಬೃಹದಾರಣ್ಯಕ ತುಂಬ ದೊಡ್ಡ ಉಪನಿಷತ್ತು, ಜೊತೆಗೆ ಶತಪಥ ಬ್ರಾಹ್ಮಣ ಅತ್ಯಂತ ದೊಡ್ಡ ಕರ್ಮಕಾಂಡೀಯವಾದ ಗ್ರಂಥ. ಏನಿದರ ತಾತ್ಪರ್ಯ ಅಷ್ಟೇ. ಕೃಷ್ಣ, ಚಾಣಕ್ಯ, ವಿದ್ಯಾರಣ್ಯ ಇವುಗಳದೆಲ್ಲ ಇದೇ ದಾರಿಯಲ್ಲೇನೆ. ಒಂದನ್ನು ಮಾತ್ರ ಕೇಂದ್ರೀಕರಿಸಿಕೊಂಡರೆ ಮಿಕ್ಕ ಜಗತ್ತಿಗೆ ಪ್ರಯೋಜನವಾಗುವುದಿಲ್ಲ ಅಂತ ಈ ಒಂದು ಸ್ವಾರಸ್ಯವನ್ನು ತೋರಿಸ್ತಾರೆ. ಹಾಗೆಯೇ ಪೂರ್ಣಮದಃ ಪೂರ್ಣಮಿದಂ ಅನ್ನುವ ಮಂತ್ರವನ್ನು ಅದೆಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ, ಹೋಳಿಗೆಯ ಒಬ್ಬಟ್ಟಿನ ಹೂರಣವನ್ನು ಇಟ್ಕೊಂಡು ತೋರಿಸ್ತಾರೆ. ಅಮ್ಮ ನೀನು ಪೂರ್ಣ ಅಂತೀಯಲ್ಲ ಅದೇ ತಾನೇ ಅಂತ. ಅಯ್ಯೋ ಹೋಗೋ, ಆ ಮಂತ್ರಕ್ಕೂ ಈ ಮಂತ್ರಕ್ಕೂ ವ್ಯತ್ಯಾಸ ಇದೆ ಅನ್ನೋ ಥರ ಆ ಮಂತ್ರಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ತಾಯಿ ಹೇಳ್ತಾಳೆ. ಅಲ್ಲಿ ಇನ್ನೂ ಒಂದು ಬರುತ್ತೆ. ಗರ್ಭಿಣಿಯಾದಾಗ ಈಕೆಗೆ ನೀನು ವೇದಮಂತ್ರಗಳನ್ನು ಹೇಳ್ಕೊಳ್ತಾ ಇರಬೇಕು, ಭದ್ರಂ ಕರ್ಣೇಭಿಃ ಪೂರ್ಣಮದಃ ಪೂರ್ಣಮಿದಂ ಇತ್ಯಾದಿಯಾಗೆಲ್ಲ ಹೇಳ್ಕೊಳ್ಬೇಕು ಅಂತ ಬರುತ್ತೆ. ಆ ಗರ್ಭಿಣಿಯಾದವಳಿಗೆ ಆ ಉನ್ನತ ಭಾವ ಇರಬೇಕು ಅಂತ. ಆಮೇಲೆ ಮೇಧಾಜನನ ಕರ್ಮ ಅಂತ ಆಗುತ್ತೆ. ಮಗು ಹುಟ್ಟುತ್ತಾ ಇದ್ದಂತೆಯೇ ಆ ಹೊಕ್ಕುಳ ಬಳ್ಳಿಯ ಛೇದನ ಮಾಡೋದಕ್ಕೆ ಮುಂಚೆ ಮಾಡುವಂಥ ಕರ್ಮ, ಅವುಗಳ ವಿವರಗಳೆಲ್ಲ ಇದು ತುಂಬ ಅದ್ಭುತವಾಗಿ ಬರುತ್ತೆ. ಮತ್ತು ಸಂತಾನವಾದ ತಕ್ಷಣ ತಂದೆಯಾದವರು ಹೋಗಿ ನದಿಯಲ್ಲಿಯೋ ಅಥವಾ ಸರೋವರದಲ್ಲಿಯೋ ದುಡುಮ್ಮನೆ ಧುಮುಕಬೇಕು. ಅವನು ಧುಮುಕಿದರೆ ಮೇಲೆ ಹಾರುವ ನೀರಿನ ಹನಿಗಳು ಎಷ್ಟು ಹಾರುತ್ತವೆಯೋ ಅಷ್ಟು ಅಕ್ಷಯ ವರ್ಷಗಳ ಕಾಲ, ದಿವ್ಯ ವರ್ಷಗಳ ಕಾಲ ಪಿತೃದೇವತೆಗಳು ಪುಣ್ಯಲೋಕಗಳಲ್ಲಿ ಇರ್ತಾರೆ ಅಂತ ಅನ್ನುವಂಥದ್ದು. ಹೀಗೆ ಬಹಳ ಮೈನರ್ ಅಂತ ಅನ್ನಿಸುವಂಥ ಎಷ್ಟೋ ಪರಂಪರೆಯ ನಂಬಿಕೆಗಳು, ವಿಷಯಗಳು ಎಲ್ಲ ಆವರಣ ಪುಷ್ಟಿಗಾಗಿ ಬರ್ತವೆ. ಒಂದು ಬರೀ ಗಳವನ್ನಿಟ್ಟುಬಿಟ್ಟು ನೋಡಿ ಎವರೆಸ್ಟು ಇಷ್ಟೇ ಎತ್ತರ ಇದೆ, ಗಳು ಇಷ್ಟೇ ಎತ್ತರ ಇದೆ, ಇಮ್ಯಾಜಿನ್ ಹಿಮಾಲಯಾಸ್ ಅಂದರೆ ಏನನ್ಬೇಕು, ತಲೆ ಕೆಟ್ಟಿದೆ ಅನ್ಬೇಕು. ಈ ಕಡೆ 1000 ಮೈಲಿ, ಆ ಕಡೆ 1000 ಮೈಲಿ ಇರಬೇಕು. 2500 ಮೈಲಿಗಳಷ್ಟು ವಿಸ್ತಾರವಾಗಿರುವಂಥ ಆ ಒಂದು ಮಹಾ ಪರ್ವತ ಶ್ರೇಣಿಯಲ್ಲಿ ಇದು ಒಂದು ಅಂತ. ಈ ರೇಂಜ್ ಬಹಳ ಬೇಕಾಗಿರುವಂಥದ್ದು. ಸಂಗೀತದಲ್ಲಿ ನಮಗೆ ಯಾವುದೋ ಒಂದು ಸ್ವರ ಸಂಚಾರ ಕೇಳಿದ್ರೆ ಆನಂದವಾಗಬಹುದು. ಈಗ ನನಗೆ ಶುದ್ಧ ಧನ್ಯಾಸಿ ರಾಗವನ್ನು ತಗೊಂಡ್ರೆ ಅಲ್ಲಿ ಪಂಚಮ ಮತ್ತು ಗಾಂಧಾರಗಳ ನಡುವಣ ಬರುವಂಥ ಆ ಕಂಪನ ನನಗೆ ಬಹಳ ಇಷ್ಟವಾಗುತ್ತೆ. ಹಾಗೆಂತ ಹಾರ್ಮೋನಿಯಂನಲ್ಲಿ ಬರೀ ಪಂಚಮ ಗಾಂಧಾರ ಎರಡನ್ನು ಇಟ್ಕೊಳ್ಳೋಕೆ ಸಾಧ್ಯ ಇದ್ದರೆ ಇಟ್ಕೊಂಡು ಹಿಂಗೆ ಆಡಿಸ್ಬಿಟ್ರೆ ನನಗೆ ಶುದ್ಧ ಧನ್ಯಾಸಿಯಲ್ಲಿ ಆ ಸಂಚಾರ ಬಂದಿದ್ದರ ಸ್ವಾರಸ್ಯ ಆಗುತ್ತಾ? ಇಲ್ಲ, ಅದು ಶುದ್ಧ ಸನ್ಯಾಸಿ ಅಷ್ಟೇ. ಧನ್ಯಾಸಿ ಅಂತ ಆಗಬೇಕು ಅಂದರೆ ಶುದ್ಧ ಧನ್ಯಾಸಿ ಪೂರ್ಣವಾಗಿ ಹಿಂದೆ ಮುಂದೆ ಅದರ ವಿಸ್ತಾರ ಬೇಕು. ಹೀಗಾಗಿ ಆವರಣ ಕಲ್ಪನೆ ಮುಖ್ಯ. ಅಂತಹ ಆವರಣ ಕಲ್ಪನೆ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆ ತರಹ ಅವಳು ಪೂರ್ಣವನ್ನು ತಗೊಂಡು ಬಂದು ಹೇಳ್ತಾಳೆ, ಇದಲ್ಲಪ್ಪ ಅಂತ. ಯಾಕಮ್ಮ ಅಲ್ಲ? ನೀನು ಕೊಟ್ಟ ಪೂರ್ಣ ಅದು ಪೂರ್ಣವೇ, ಅದರಿಂದ ನಾನು ಒಂದಷ್ಟು ಮುರಿದು ತಿಂತೀನಿ, ತಿಂದಾಗಲೂ ಅದು ಪೂರ್ಣವೇ, ಅದು ಪೂರ್ಣ ಬಿಟ್ಟು ಬೇರೆ ಏನೂ ಆಗಲ್ವಲ್ಲ. ಪೂರ್ಣಮದಃ ಪೂರ್ಣಮಿದಂ, ಆ ಪೂರ್ಣದ ಉಂಡೆಯಿಂದ ಒಂದು ಪೂರ್ಣದ ಉಂಡೆ ತೆಗೆದರೆ 2 ಪೂರ್ಣಗಳೇ. ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣದ ಉಂಡೆಯಿಂದ ಪೂರ್ಣವೇ ಬಂದಿದ್ದು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಆಯ್ತಲ್ವಾ ಅಂತ. ಅಂದರೆ ಕ್ವಾಲಿಟೇಟಿವ್ ಆಗಿ ಯಾವ ವ್ಯತ್ಯಾಸವೂ ಇಲ್ಲವಲ್ಲ. ಕ್ವಾಂಟಿಟಿ ಬರುವುದು ದೇಶಕಾಲಗಳಿಂದ. ಕ್ವಾಲಿಟಿ ಅನ್ನುವುದು ವಸ್ತುಸ್ಥಿತಿಯ ಚೈತನ್ಯ ಅನ್ನೋದು ದೇಶಕಾಲಗಳಿಗೆ ಅತೀತ. ಆದರೆ ಅದನ್ನು ಕ್ವಾಂಟಿಫೈ ಮಾಡುವಾಗ ದೇಶಕಾಲಗಳ ವ್ಯಾಪ್ತಿ ಬಂದೇ ಬರುತ್ತೆ. ಈ ಕ್ವಾಂಟಿಫಿಕೇಷನ್ ಎಲ್ಲ ಯಾವಾಗ ಬಂತು, ಅವಿದ್ಯೆ ಯಾವಾಗ ಬಂತು ಅಂತ ಪ್ರಶ್ನೆ ಎತ್ತಿದ್ರೆ ಯಾವಾಗ ಅಂತ ಕಾಲವೇ ಅವಿದ್ಯೆಯ ಪ್ರಾಡಕ್ಟು. ಹಾಗಾಗಿ ನೀವು ಏನು ಪ್ರಶ್ನೆ ಕೇಳೋಕ್ಕೆ ಸಾಧ್ಯ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅಷ್ಟು ತೊಡಕಿರುವ ಈ ಮಂತ್ರವನ್ನು ಹುಡುಗ ತಿಂಡಿಯ ರೂಪದಲ್ಲಿ ಸುಲಭವಾಗಿ ಪರಿಹಾರ ಮಾಡುವಂಥದ್ದು ಇದೆಯಲ್ಲ, ಇಲ್ಲಿ ದೇವರು ಅವರು ಯಾವ ವಿಷಯವನ್ನು ಎಷ್ಟು ಹದ ಮಾಡಿಕೊಡಬಲ್ಲರು ಅಂತ ಗೊತ್ತಾಗುತ್ತೆ. ಮತ್ತು ಬುಡಿಲರ ದೇವರಾತರ ಒಂದು ಸಂವಾದದಲ್ಲಿ ಒಂದು ಕಡೆ ಬರುತ್ತೆ, ಅಸುರ ಅಂತನ್ನೋದು ಏನು ನಾವು ಕೀಳುಗೆರೆಯಬೇಕಾಗಿಲ್ಲ, ಸ್ವಂತ ಬುದ್ಧಿಯಿಂದಲೇ ಎಲ್ಲವನ್ನು ಮಾಡ್ತೀವಿ ಎನ್ನುವರು ಅಸುರರು. ಸ್ವಂತ ಬುದ್ಧಿಯನ್ನು ಪರಂಪರೆಗೆ ಶ್ರುತಿ ಮಾಡ್ಕೋತೀವಿ ಎನ್ನುವಂಥದ್ದು ಸೌರ ಮಾರ್ಗ, ದೇವತಾ ಮಾರ್ಗ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಭಾರತೀಯ ಪರಂಪರೆಯಲ್ಲಿ ಯಾರು ಯಾವ ಆಚಾರ್ಯರು ಏನು ಬರೆದ್ರು ಇದು ಮೊದಲೇ ಇತ್ತು, ನಾನು ಹೇಳ್ತಾ ಇದ್ದೀನಿ ಅಂತ. ಕಾವ್ಯಸ್ಯಾತ್ಮ ಧ್ವನಿತಿ ಬುಧೈರ್ಯ ಸಮಾಮ್ನಾಥ ಪೂರ್ವ, ಆನಂದವರ್ಧನ ಹೇಳ್ತಾರೆ ಧ್ವನಿ ಅನ್ನೋದು ಮೊದಲೇ ಇತ್ತು, ಬುಧರು ಹೇಳೇ ಬಿಟ್ಟಿದ್ರು ಅಂತ. ಹಾಗಾಗಿಯೇ ಭಗವದ್ಗೀತೆಯಲ್ಲೂ ಕೂಡ ಅಷ್ಟೇ. ಇದು ಈ ಯೋಗವನ್ನು ವೈವಸ್ವತ ಯಾರಿದ್ದ ಅವನಿಗೆ ನಾನು ಹೇಳಿದ್ದು, ವೈವಸ್ವತ ಮನುವಿಗೆ ಹೇಳಿದ್ದು, ಇದು ಕಾಲದಲ್ಲಿ ಕಾಲೇನ ಮಹತಾ ನಷ್ಟೋ ಯೋಗ ಪರಂತಪ, ನಾನು ಅದನ್ನು ಮತ್ತೆ ನಿಂಗೆ ಹೇಳ್ತಾ ಇದ್ದೀನಿ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಅಂದರೆ ಮೊದಲೇ ಇದ್ದದ್ದು
ಇದನ್ನು ನಾವು ಮರುದನಿಸ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಅಲ್ಲ ಅಂತ ಹೇಳುವ ಮೂಲಕ ಯಾವುದು ಹಳತಲ್ಲ, ಹೊಸತೂ ಅಲ್ಲ ಅಂತ ತೋರಿಸುವಂಥದ್ದು. ನದಿ ನೀರು ಕ್ಷಣ ಕ್ಷಣಕ್ಕೂ ಹೊಸತು ಅಂತಾದರೂ ನಮಗೆ ಅದು ಹಳೆ ಗಂಗೆಯೇ ಆಗಿದೆ. ಇದೇ ಗಂಗೆಯಲ್ಲೇನೆ ರಾಮಸ್ನಾನ ಮಾಡಿದ್ದು ಅಂತ ನಾವು ಅಂದುಕೊಳ್ತೀವಿ. ಅದು ಹೇಗೆ? ನಮ್ಮ ಭಾವದಿಂದ ಮತ್ತು ನೀರು ಅನ್ನುವಂಥ ಅಬ್ಸಲ್ಯೂಟ್ ವಸ್ತು ಅಂತ ಯಾವುದಿದೆ ಅದರ ಮೂಲಕವಾಗಿ ಹೀಗೆ ನಾವು ಮಾಡಿಕೊಳ್ಳುವಂಥದ್ದು ಸೌರ ಮಾರ್ಗ. ಹಾಗಲ್ಲದೆ ಪ್ರತಿಯೊಬ್ಬನೂ ಒಂದು ಹೊಸ ಥಿಯರಿಗಳನ್ನು ಹಾಕಿ ಅದು ತಂದೇನೆ, ಅದಕ್ಕೆ ತಂದೊಂದು ಮಠ, ತಂದೊಂದು ಶಿಷ್ಯ ಪರಿವಾರ ಅಂತ ಮಾಡ್ಕೊಂಡು ಹೋಗುವಂಥದ್ದು ಅದು ಅಸುರ ಮಾರ್ಗ ಅಂತ. ಎರಡೊಳಗೂ ಸ್ವಾರಸ್ಯ ಉಂಟು, ಆದರೆ ಸೌರ ಮಾರ್ಗದಲ್ಲಿ ನೆಮ್ಮದಿ ಇದೆ, ಅಸುರ ಮಾರ್ಗದಲ್ಲಿ ನೆಮ್ಮದಿ ಇಲ್ಲ. ಕಾರಣ ನನ್ನದು ಅನ್ನುವ ರಜೋಗುಣದ ಪಾರಮ್ಯ ಅಂತ. ಇಷ್ಟು ಚೆನ್ನಾಗಿ ಅದನ್ನು ತೋರಿಸ್ತಾರೆ. ಇವೆಲ್ಲ ಆನುಷಂಗಿಕವಾಗಿ ಬರುವಂತಹ ಸಂವಾದಗಳಲ್ಲಿ ಕಾಣಿಸುವಂಥದ್ದು. ಮತ್ತು ಉಪನಯನದ ಬಗ್ಗೆ ಬರುತ್ತೆ. ಇಂಥ ಒಂದು ವಿವರಣೆಗಳನ್ನು ಎಲ್ಲಿಯೂ ನಾನು ನೋಡಿಲ್ಲ. ಇದಾದ ಮೇಲೂ ಎಷ್ಟೋ ಜನ ಉಪನಯನವನ್ನು ಕುರಿತು ಪುಸ್ತಕಗಳು ಬರೆದಿರೋದು ನೋಡಿದ್ದೀನಿ. ಯಾರೂ ಇದನ್ನು ಗಮನಿಸಿದಂತೆ ಕಾಣೆ. ಬಹಳ ದೊಡ್ಡ ದುರ್ದೈವ ಅಂತ ಅನಿಸುತ್ತೆ. ಉಪನಯನಕ್ಕೆ ಮುನ್ನ ಬುಡಿಲರು ಒಂದು ಆಚಾರ್ಯರಾಗಿರ್ತಾರೆ. ಅವರು ಮಾಡುವ ಕರ್ತೃವಾದಂತಹ ದೇವರಾತನಿಗೆ ಉಪನಯನದ ವಿಧಿವಿಧಾನಗಳು ಹೇಳ್ತಾ ಇದು ತರ್ಕಪಾದ ಅಲ್ಲ, ಕ್ರಿಯಾಪಾದ ಅಂತ ಹೇಳ್ತಾರೆ. ಅಂದರೆ ಬಾಯಿ ಮಾತಲ್ಲ, ಅನುಭವಕ್ಕೆ ತಂದುಕೊಳ್ಳಬೇಕಾದದ್ದು ಅಂತ ಹೇಳಿ ಎಲ್ಲ ಅಂಶಗಳನ್ನು ವಿವರಿಸ್ತಾ ಬರ್ತಾರೆ. ಉಪನಯನದ ಪ್ರತಿಯೊಂದು ಹಂತಗಳಲ್ಲಿ ಇರುವಂತಹ ಅಲ್ಲಿರುವ ಅಧಿಯಜ್ಞೀಯವಾದ ರಿಚುಲಿಸ್ಟಿಕ್ ಡೈಮೆನ್ಷನ್ಗೆ ಆಧ್ಯಾತ್ಮಿಕವಾದ ಅರ್ಥ ಏನು ಬರುತ್ತೆ ಅನ್ನುವುದನ್ನು ತೋರಿಸ್ತಾರೆ. ನಿಜವಾಗಿ ಅರವಿಂದರು, ಕಾಪಾಲಿ ಶಾಸ್ತ್ರಿಗಳು ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅವರ ವಿವರಣೆಗಳೆಲ್ಲ ನನಗೆ ಎಷ್ಟೋ ಬಾರಿ ಅರಕೆಯಿಂದ ಅಪೂರ್ಣವಾಗಿ, ಹರಕುಮುರುಕಾಗಿ, ಹಲವು ವೇಳೆ ಅಸಂಬದ್ಧವಾಗಿ ಕಾಣಿಸುತ್ತೆ. ಆದರೆ ದೇವಡವರು ಈ ಥರದ್ರಲ್ಲಿ ಆಧ್ಯಾತ್ಮಿಕವಾದ ವಿವರಣೆಗಳು ಕೊಡೋದು ತುಂಬ ಸಮರ್ಪಕವಾಗಿ, ತೃಪ್ತಿಯಾಗಿ ಕಾಣಿಸುತ್ತೆ ಒಂಥರ. ಅದನ್ನು ಬೇಕಾದರೆ ಉದಾಹರಣೆಗಳನ್ನಿಟ್ಟು ಕೂಡ ನಾನು ತೋರಿಸಬಲ್ಲೆ. ಅರವಿಂದರು ಮಾಡೋದಷ್ಟು ಅಬ್ಸ್ಕ್ಯೂರ್ ಆಗಿ ನನಗೆ ತೋರುತ್ತೆ, ದೇವಡವರು ಮಾಡೋದು ಅನುಭವವಾಗಿ ಕಾಣಿಸುತ್ತೆ. ಕಾರಣ ಇಷ್ಟೇ, ಅರವಿಂದರು ಎಷ್ಟೆಷ್ಟಂದರೂ ಕೂಡ ಅಲ್ಲಿ ಬೆಳೆದು ಬಂದವರು, ಅದು ಬೇಡ ಅಂತಂದರೂ ಅದು ಅಂಟಿಕೊಂಡು ಬಿಟ್ಟಿದೆ. ಆದರೆ ಇವರಿಗೆ ಈ ನೆಲದ್ದು ತುಂಬ ಗಟ್ಟಿಯಾಗಿರುವಂಥದ್ದು. ಒಡವಿಗೆ ಆಚಾರ್ಯ ತನ್ನ ಬೊಗಸೆಯಲ್ಲಿರೋ ನೀರನ್ನು ಹಾಕ್ತಾನೆ. ಅದಕ್ಕೆ ಏನು ಸಂಕೇತ? ಅವನ ಕಾಲನ್ನು ಹಿಡಿದು ನಮಸ್ಕಾರ ಮಾಡ್ತಾನೆ. ಕಾಲಿಗೆ ಯಾತಕ್ಕೆ ನಮಸ್ಕಾರ ಮಾಡಬೇಕು? ಹಣೆಗೆ ಹಣೆ ಇಟ್ಟರೆ ಆಗೋದಿಲ್ವೇ? ಇಲ್ಲ, ಇದಕ್ಕೆ ಕಾರಣ ಉಂಟು ಅಂತ. ಮೇಧಾಜನ ಕರ್ಮ ಮಾಡುವಂಥದ್ದು ಏನು? ಆಮೇಲಿಂದ ಚೌಲ ಮಾಡಿದಾಗ ಏನಾಗುತ್ತೆ? ಕಣ್ಣು ಮುಚ್ಕೊ ಅಂತ ಹೇಳೋ ಆಲಂಬಿ ನಿನ್ನ ಮಗನಿಗೆ ಅಂತ ಬುಡಲರು ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಏನು ಕಾಣಿಸ್ತು ಅಂತ ಹೇಳೋ ಅಂತ. ಚೌಲ ಆದಮೇಲಿಂದ, ಅಂದರೆ ಉಪನಯನದ ಕಾಲದಲ್ಲಿ ದಿಗ್ವಪನ ಅಂತಿದೆ, ಅದನ್ನು ಮಾಡಿದ ಮೇಲಿಂದ ನೀರು ಹಾಕ್ತಾರೆ. ನೀರು ಹಾಕಿದ ಮೇಲೆ ಅಮ್ಮ ಇದೇನಮ್ಮ ಮೀನುಗಳು ಪುಣಕ್ ಅಂತ ಎಗರ್ತಾ ಇವೆ ಅಂತ ಹೇಳ್ತಾನೆ ಯಾಜ್ಞವಲ್ಕ್ಯ. ಇದನ್ನು ಕೇಳಿ ಎಲ್ಲರೂ ಕೂಡ ತುಂಬ ಸಂತೋಷಪಟ್ಟರು ಅಂತನ್ನುವುದು ಬರುತ್ತೆ. ಏನದು? ಯಾತಕ್ಕಾಗಿ ಸಂತೋಷಪಟ್ಟದ್ದು ಅಂತ ಅಂದರೆ, ಈ ಅನ್ನಮಯ ಕೋಶ ಹ್ರಾಸವಾಗಿ ಪ್ರಾಣಮಯ ಕೋಶ ಜಾಗೃತವಾಗಿದ್ದರಿಂದ ಆ ಪ್ರಾಣಶಕ್ತಿ ಪಟುವಾಗಿದೆ ಅಂತ ತೋರಿಸುವಂಥದ್ದು ಅಂತ. ಅಂದರೆ ಅನ್ನಕೋಶದ ಪಾರಮ್ಯವೇ ಜಾಸ್ತಿ ಇದ್ದರೆ ಅವನು ಅಮರ ಕಲಿಯೋದಿಲ್ಲ, ಅನ್ನವನ್ನು ಮಾತ್ರ ತಿಂತಾ ಇರ್ತಾನೆ. ಪ್ರಾಣಕೋಶ ಜಾಗೃತವಾಗದೆ ವಿದ್ಯಾಸಂಗ್ರಹ ಹೇಗೆ ಸಾಧ್ಯವಾಗುತ್ತೆ? ಅದೇ ಮುಂದೆ ಇನ್ನೊಂದು ಬರುತ್ತೆ. ಉಪನಯನವಾದ ಮೇಲೆ 3ನೇ ದಿವಸಕ್ಕೆ ಹಣೆಯ ಮಧ್ಯದಲ್ಲಿ ಭ್ರೂ ಮಧ್ಯದಿಂದ ಮೇಲಕ್ಕೆ ಒಂದು ಕಪ್ಪನೆ ಗೆರೆ ಕಾಣಿಸಿಕೊಳ್ಳುತ್ತೆ. ಅದನ್ನು ನೋಡಿ ನೀವು ಯಾರೋ ಹೆದರಿಕೆ ಮಾಡ್ಕೊಳ್ಬೇಡಿ ಅಂತಲೂ ಬುಡಿಲರು ಹೇಳಿರ್ತಾರೆ. ಎಲ್ಲ ಮರೆತೋಗ್ಬಿಡ್ತೀನಿ ನಾನು, ಹಳಬ ಮುದುಕ ಅಂತೆಲ್ಲ ಹೇಳ್ತಾರೆ. ಏನದು ಅಂತಂದರೆ, ಈ ಪ್ರಾಣಾಪಾನಗಳು ತಮ್ಮ ತಮ್ಮ ಪೃಥಕ್ಕರಣವನ್ನು ತೋರಿಸಿಕೊಂಡು ಅಪಾನ ಶಕ್ತಿ ಹ್ರಾಸವಾಗಿ ಪ್ರಾಣಶಕ್ತಿ ಜಾಗೃತವಾಗಿದ್ದು ಅನ್ನಕ್ಕಿಂತ ಪ್ರಾಣ ಉಜ್ವಲವಾದಂಥದ್ದು ಸಂಕೇತ ಅಂತ. ಹೀಗೆ ಈ ಥರದ್ದು ಬೇಕಾದಷ್ಟು ಬರ್ತವೆ ಇದರೊಳಗೆ. ಆಮೇಲೆ ಮೊದಲೇ ಬರುತ್ತೆ ನಾಮಕರಣದ ದಿವಸ. ಮಗುವಿಗೆ ನಾಮಕರಣ ಮಾಡುವಾಗ ಬುಡಿಲರು ಆಚಾರ್ಯ ಸ್ಥಾನದಲ್ಲಿದ್ದವರು ಮಂತ್ರ ಹೇಳ್ತಾ ಇರುವಂತೆ ಅವರು ಆ ನಿಶಿಸಿದ ಸರಸ್ವತಿ ಅನ್ನುವಂಥ ಒಂದು ಮಂತ್ರವನ್ನು ಸಾಮವಾಗಿ ಹಾಡ್ತಾರೆ. ಆಗ ಅಲ್ಲಿದ್ದ ವೈಶಂಪಾಯನರು, ಉದ್ದಾಲಕರು ಗಣಾನಾಂ ತ್ವಾಂ ಆ ಒಂದು ಮಂತ್ರವನ್ನು ಹೇಳಿ ಅಂತ ಅದನ್ನು ಕೂಡ ಅವರು ಸಾಮವಾಗಿ ಹೇಳ್ತಾರೆ. ಈ 2 ಮಂತ್ರಗಳು ಯಜುರ್ವೇದದಲ್ಲಿ ಕಾಣಿಸುತ್ತವೆ, ಸಾಮದಲ್ಲಿ ತೋರುತ್ತವೆ. ಯಾತಕ್ಕೆ ಸಾಮವಾಗಿ ಹಾಡಿದ್ರಿ ಅಂತ ಯಾರಿಗೂ ಕೇಳೋದಕ್ಕಾಗೋದಿಲ್ಲ. ಏಕೆಂದರೆ ಈ ವಿಧಿವಿಧಾನಗಳಿರುತ್ತವಲ್ಲ ಕರ್ಮಕಾಂಡದಲ್ಲಿ, ಇದನ್ನು ಋಕ್ಕಾಗಿ ಹೇಳಬೇಕು, ಇದನ್ನು ಸಾಮವಾಗಿ ಹೇಳಬೇಕು, ಇದನ್ನು ಏಕಶ್ರುತಿಯಲ್ಲಿ ಹೇಳಬೇಕು ಅಂತೆಲ್ಲ ಉಂಟು ವಿವರಗಳು. ಇಲ್ಲಿ ಏನು ಸಾಮಕ್ಕೆ ಪ್ರಮೇಯ ಇಲ್ಲ, ಯಾತಕ್ಕೆ ಸಾಮವಾಗಿ ಬಂತು ಅಂತ.
ಆಮೇಲೆ ಊಟ ಆದಮೇಲೆ ಬುಡಲರನ್ನು ಕೇಳ್ತಾರೆ ಅಲ್ಲಿದ್ದವರೆಲ್ಲ. ಆಗ ದೇವರಾತ ಹೇಳ್ತಾನೆ, ನಮಗೂ ಸಂದೇಹ ಇದೆ, ನೀವು ಹೇಳಬೇಕು ಅಂತ. ಆಯಿತು, ನಿಮಗೆ ಚಪಲ, ನನಗೆ ಚಪಲ, ನಿಮಗೆ ಕುತೂಹಲ, ಈ ಮುದುಕ ಏನು ಹೇಳ್ತಾನೋ ಕೇಳಬೇಕು ಅಂತ ಹೇಳ್ತೀನಿ ಅಂತ ನಾನು ಆ ಮಗುವಿನಲ್ಲಿ ಬೆಳೀತಾ ಇರುವಂತಹ ಜ್ಞಾನ ಕಂಡೆ. ಆಗ ಅದು ಸರಸ್ವತಿ ಅಲ್ವಾ? ಯಾತಕ್ಕೆ ಅಂದರೆ ಈ ಸ್ವರ ನಮ್ಮಲ್ಲಿ ಹುಟ್ಟಬೇಕು ಅಂದ್ರೆ, ವಾಕ್ ಹುಟ್ಟಬೇಕಾದ್ರೆ ಪರ ಮೂಲಾಧಾರದಿಂದ ಆರಂಭವಾಗುತ್ತೆ. ಆಮೇಲೆ ಮೇಲೆ ಬಂದು ಸರಸ್ವತಿ ವ್ಯೂಹ ಹೋಗಿ ಗಣಪತಿ ವ್ಯೂಹವಾಗುತ್ತೆ. ಆ ಗಣಪತಿ ವ್ಯೂಹ ಮುಂದೆ ಪಶ್ಯಂತಿ ಮಧ್ಯಮ ಇತ್ಯಾದಿಯಾಗಿ ಆಗುತ್ತೆ. ಇದು ಚೆನ್ನಾಗಿ ಆಗಲಿ ಅಂತ ಮಂತ್ರದಲ್ಲಿ ಋಕ್ಕಲ್ಲಿಯೋ ಯಜಸ್ಸಲ್ಲಿಯೋ ಸೂಕ್ಷ್ಮರಾಗಿರುವಂಥ ದೇವತಾ ಶಕ್ತಿಗಳು ಸಾಮವಾದಾಗ ವಿಸ್ತಾರವಾಗುತ್ತವೆ, ಸ್ಥೂಲವಾಗುತ್ತವೆ, ಚೆನ್ನಾಗಿ ಬೆಳೆಯುತ್ತವೆ, ಪ್ರೀತಿ ತೋರಿಸುತ್ತವೆ. ಅದಕ್ಕಾಗಿ ನಾನು ಸಾಮವಾಗಿ ಹಾಡದೆ ಅಂತ. ಈ ಥರದ್ದು ಎಷ್ಟೋ ವಿವರಗಳನ್ನು ಅವರು ಅಲ್ಲಲ್ಲಿ ಕೊಡ್ತಾ ಬರ್ತಾರೆ. ಆಮೇಲೆ ಪಂಚಭೂತಗಳು ಅವನಿಗೆ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು ಅದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಭೂತ ಇನ್ನೊಂದು ಭೂತಕ್ಕಿಂತ ಹೇಗೆ ಭಿನ್ನ ಅನ್ನುವುದಕ್ಕೆ ಆ ಭೂತಗಳ ಲಕ್ಷಣಗಳನ್ನು ನಾನು ಯಾವ ಗ್ರಂಥಗಳಲ್ಲಿ ನೋಡಿಲ್ಲ. ಆದರೆ ಇವರು ಅದನ್ನೆಲ್ಲ ಸಾಂಗೋಪಾಂಗವಾಗಿ ಹೇಳ್ತಾರೆ. ಪೃಥ್ವಿ ಸ್ತ್ರೀ ರೂಪಿಣಿಯಾದದ್ದು, ಸ್ವಲ್ಪ ಕಪ್ಪು ಬಣ್ಣದ ಹೆಣ್ಣು, ಅವಳು ಹೇಗಿರ್ತಾಳೆ, ಮತ್ತು ಅಗ್ನಿ ಕೆಂಪು ಬಣ್ಣದಲ್ಲಿರುವಂಥದ್ದು, ಜಲ ಬೆಳ್ಳಿಯ ಬಣ್ಣದ್ದು, ಹೀಗೆ ಒಂದೊಂದು ಭೂತಕ್ಕೂ ಇರುವಂಥ ಸ್ವರೂಪ ಏನು, ಅದರ ಮಂಡಲ ಏನು. ಮಹಾಕ್ಷತ್ರಿಯದಲ್ಲೂ ಕೂಡ ಬರುತ್ತೆ ಶುದ್ಧ ಭೂತಗಳು ಯಾವುವು, ಪಂಚೀಕೃತವಾದಂಥ ಭೂತಗಳು ಯಾವುವು, ಅವುಗಳ ಮಂಡಲಗಳು ಯಾವುದು. ಪೃಥ್ವಿ ಅದು ವರ್ತುಲಾಕಾರದ ಮಂಡಲ, ಆಪೋಭೂತ ಅರ್ಧವರ್ತುಲಾಕಾರದ ಮಂಡಲ, ಅಗ್ನಿಭೂತ ತ್ರಿಕೋಣಾಕಾರವಾದಂಥ ಮಂಡಲ, ಈ ರೀತಿಯಾಗಿ ಹೀಗೆಲ್ಲ ವಿವರಗಳನ್ನು ಕೊಡ್ತಾರೆ. ಅಂದರೆ ತಂತ್ರಶಾಸ್ತ್ರದ್ದು ಕೂಡ ಇಲ್ಲಿ ತಾನಾಗಿಯೇ ಬರುತ್ತವೆ. ಮತ್ತು ಯಾವುದೂ ಕೂಡ ಹೊರಗಾಗೋದಿಲ್ಲ, ಬಾಹ್ಯ ಅಂತ ಅನಿಸೋದಿಲ್ಲ, ನ್ಯಾಚುರಲ್ ಆಗಿ ಅವುಗಳಿಗೆ ಹೊಂದಿಕೆ ಇದೆ ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಆಮೇಲೆ ಆತ ತಾನು ಈ ಪಂಚಕೋಶಗಳ ಸಂಕ್ರಮಣ ಮಾಡುವಂಥದ್ದು ಗೊತ್ತಾಗುತ್ತೆ. ಹಾಗೆ ಮಾಡಿದಾಗ ಇಂದ್ರ ಮತ್ತು ಇಂದ್ರಾಣಿಯರ ಸಾಕ್ಷಾತ್ಕಾರವಾಗುತ್ತೆ. ಇಂದ್ರಿಯಾಭಿಮಾನಿ ದೇವತೆ ಇಂದ್ರನಾದರೆ ಇಂದ್ರಿಯಗಳಿಗೆ ವಿಷಯವಾಗಿರುವಂಥ ಪ್ರಪಂಚವೆಲ್ಲ ಇಂದ್ರಾಣಿ ಅಂತ. ಇವರಿಬ್ಬರು ಸಾಕ್ಷಾತ್ಕಾರವಾಗೋದು ಅಂದರೆ ಪ್ರಸನ್ನರಾಗೋದು ಅಂತ. ಆಗ ಯಾವ ಜಗತ್ತಿನ ವಸ್ತುಗಳು ನಮ್ಮನ್ನು ಕೆರಳಿಸೋಲ್ಲ ಮತ್ತು ನಮ್ಮ ಯಾವ ಇಂದ್ರಿಯಗಳು ಅವುಗಳನ್ನು ಕಂಡು ಕೆರಳೋದಿಲ್ಲ. ಉಭಯತಾ ನಮಗೆ ಸ್ವಾಸ್ಥ್ಯ ಬರುತ್ತೆ. ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಅಂತ. ಜಗತ್ ವಸ್ತುಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಪಾಶ ಇದೆ. ಪಾಶವನ್ನು ಅವು ನಮ್ಮ ಮೇಲೆ ಹಾಕ್ತಾ ಇರ್ತವೆ. ನಮ್ಮ ಶರೀರದ ಮೇಲೆ ಒಂದೊಂದು ಇಂದ್ರಿಯಗಳ ಮೇಲೆ ಹೀಗೆ ಕೊಂಡಿಗಳಿರೋದ್ರಿಂದ ಆ ಪಾಶ ತಗಳ್ಕೊಳ್ಳುತ್ತೆ. ತಗಲ್ಕೊಂಡ್ರೆ ತಂಟೆ ತಕರಾರು ತಪ್ಪಿದ್ದಿಲ್ಲ. ಪಾಶ ಇಲ್ಲದೇ ಇದ್ದರೆ ಕೊಂಡಿಗಳಿದ್ರೂ ಪರವಾಗಿಲ್ಲ. ಆದರೆ ಯಾವಾಗಲಾದರೂ ಪಾಶ ಬಂದು ಬಿದ್ದೀತು. ಕೊಂಡಿಗಳಿಲ್ಲದೆ ಪಾಶ ಇಲ್ಲದೇ ಇದ್ದರೆ, ಪಾಶ ಇದ್ದರೂ ತೊಂದರೆ ಇಲ್ಲ, ಆದರೆ ಯಾವಾಗಲಾದರೂ ಕೊಂಡಿಗಳು ಮೊಳೆತಾವು. ಇವು ಎರಡೂ ಇಲ್ಲದೇ ಇದ್ದರೆ ಸರಿ ಅಂತ. ಹೀಗಾಗಿ ಇಂದ್ರ ಮತ್ತು ಇಂದ್ರಾಣಿ ಇಬ್ಬರ ಸಾಕ್ಷಾತ್ಕಾರ ಆ ರೀತಿ ಆಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ಬರುತ್ತೆ. ಆಮೇಲೆ ದೊಡ್ಡದನ್ನು ಕಂಡು ಚಿಕ್ಕದು ಹೇಗೆ ತನ್ನಂತೆ ತಾನೇ ನಮ್ರವಾಗುತ್ತೆ, ಗೌರವಪೂರ್ಣವಾಗಿ ಅದಕ್ಕೆ ಸತ್ಕಾರವನ್ನು ಸಲ್ಲಿಸುತ್ತೆ, ಎಲ್ಲ ಈ ಥರದ ಮರ್ಯಾದೆಗಳು ಬರ್ತವೆ. ನೋಡಿ ಎಷ್ಟು ಸ್ವಾರಸ್ಯಗಳಿವೆ ಅಂತಂದರೆ, ನಮ್ಮ ಚಿಂತೆ ನಮ್ಮನ್ನು ಹೇಗೆ ದಹಿಸುತ್ತೆ ಅನ್ನೋದಕ್ಕೆ ದೇವರಾತನಿಗೆ ಒಂದು ಚಿಂತೆ. ತನ್ನ ಮಗ ಜ್ಞಾನಿಯಾಗಿ ಸನ್ಯಾಸಿಯಾಗಿಬಿಟ್ರೆ ಗತಿ ಏನು, ಗೃಹಸ್ಥನಾಗದೆ, ಎಲ್ಲ ತಂದೆ ತಾಯಂದ್ರಿಗಿರುವಂಥದ್ದೇ ಅವನಿಗೂ ಚಿಂತೆ. ಜೊತೆಗೆ ಕರ್ಮಕ್ಕೆ ಹೆಸರಾದ ಮನೆತನ, ಯಜ್ಞಯಾಗಾದಿಗಳನ್ನು ದೇವರಾತ ಇಲ್ಲದೆ ಮಾಡೋಕ್ಕೆ ಆಗೋಲ್ಲ, ಇವನ ಆಧ್ವರ್ಯ ಇದ್ದರೆ ಯಜ್ಞ ಸಫಲವಾಗುತ್ತೆ ಅಂತ ಪ್ರತಿಯೊಬ್ಬ ಯಜಮಾನನು ನಂಬುತ್ತಾನೆ. ಹಾಗಿರುವಾಗ ಈ ಯಜ್ಞವನ್ನು ಮುಂದುವರೆಸದೇ ಇದ್ದರೆ ಗತಿ ಏನು ಅಂತ ಆ ಥರದ ಚಿಂತೆಯಲ್ಲಿದ್ದಾಗ ಅವನ ಕನಸಿನಲ್ಲಿ ಅವನ ಮಗನೇ ಆಗಿ ಹುಟ್ಟುವಂಥ ಋಷಿ ಕಾಣಿಸಿಕೊಳ್ತಾನೆ. ಕಾಣಿಸಿಕೊಂಡು ಆ ಒಂದು ದುಃಖ ಬೇಡ ಅಂತೆಲ್ಲ ಹೇಳ್ತಾನೆ. ಹೇಳಿ, ನೋಡಿ ನೀವು ಇದಕ್ಕಾಗಿ ಪಟ್ಟ ದುಃಖ ಎಷ್ಟು ಅಂತ ತೋರಿಸಿದ್ರೆ ಆಳೆತ್ತರದ ಒಂದು ಕಪ್ಪು ರಾಶಿ ಇರುತ್ತೆ. ಅದು ಈಗ ಚಿಂತೆ ಹೋದ ತಕ್ಷಣ ದಗದಗ ಉರಿಯುತ್ತೆ ಅಂತ. ಅಂದರೆ ನಮ್ಮ ಮಾನಸಿಕ ವ್ಯಾಪಾರಗಳನ್ನು ಕಲಾತ್ಮಕವಾಗಿ ದೇವರವರು ಹೇಗೆ ಪರ್ಸಾನಿಫೈ ಮಾಡ್ತಾರೆ ಅನ್ನೋದನ್ನು ನೋಡಬಹುದು. ಅವರ ಕಾದಂಬರಿಯ ಮೊದಲ ಪುಟ ತೆಗೆದ ತಕ್ಷಣವೇ, ಮೊದಲ ವಾಕ್ಯಕ್ಕೆ ಬಂದ ತಕ್ಷಣವೇ ಆ ಪ್ರಪಂಚಕ್ಕೆ ಹೋಗಬೇಕಾದ ಪೂರ್ವ ಸಿದ್ಧತೆಗಳು ನಮಗೆ ತನ್ನಂತೆ ತಾನೇ ಬಂದುಬಿಡುತ್ತೆ ಅನಿಸುತ್ತೆ. ಯಾರಿಗೂ ಓದಿದಾಗ ಇಟ್ ಈಸ್ ಸ್ಟ್ರೇಂಜ್, ಅನ್ಬಿಲೀವಬಲ್, ಬೋರಿಂಗ್ ಅಂತ ಅನಿಸೋಲ್ಲ. ಅನ್ನಿಸುವುದಾದರೆ ಅವರಿಗೆ ಕಲೆಯನ್ನು ಅಭ್ಯಾಸ ಮಾಡೋದಕ್ಕೆ, ವೇದಾಂತವನ್ನು ಅಭ್ಯಾಸ ಮಾಡೋದಕ್ಕೆ ಬೇಕಾದ ಸಹೃದಯತ್ವ ಇಲ್ಲ ಅಂತ ಅನಿಸುತ್ತೆ. ಮತ್ತು
ಈ ಭೃಗುವಾರುಣಿ ವಿದ್ಯೆ ಅಂತ ಪಂಚಕೋಶ ಸಂಕ್ರಮಣ ವಿದ್ಯೆ ಬರುತ್ತೆ, ಅದು ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಯಾಜ್ಞವಲ್ಕ್ಯ ಮದುವೆ ಆದ ಮೇಲೆ ಅವನು ಈ ಸೂರ್ಯನನ್ನು ಅನುಗ್ರಹ ಮಾಡಿಕೊಳ್ಳೋದಕ್ಕೆ ಮಾಡಿದ ಪ್ರಯತ್ನ ಸೂರ್ಯೋಪಾಸನೆ ಮತ್ತು ಸೂರ್ಯ ಅಶ್ವರೂಪಿಯಾಗಿ ಸಾಕಾರವಾಗುವಂಥದ್ದು ಬರುತ್ತೆ. ಅದು ಬೃಹದಾರಣ್ಯಕದ ಆರಂಭದಲ್ಲಿಯೇ ಬರುವಂಥ ಅದ್ಭುತವಾದಂಥ ಅಶ್ವದ ವರ್ಣನೆಗೆ ತುಂಬ ಚೆನ್ನಾಗಿ ಸಮೀಕೃತವಾಗಿದೆ. ಆ ವಾಜಿರೂಪದಲ್ಲಿ ಬಂದದ್ರಿಂದಲೇ ವಾಜಸನೇಯಿ ಸಂಹಿತೆ ಅಂತ ಶುಕ್ಲಯಜುರ್ವೇದವನ್ನು ಕೊಟ್ಟವನು ಅಂತ. ಅದರ ಚಿತ್ರಣವೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಬರುತ್ತೆ. ಒಂದು ಸಣ್ಣ ಭಾಗವನ್ನು ನಿಮಗೆ ಓದಿ ತೋರಿಸಿದ್ರೆ ನಿಮಗೆಲ್ಲ ಸ್ಪಷ್ಟವಾಗಬಹುದು ಅನಿಸುತ್ತೆ ಇದು ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ. ಪಂಚಭೂತಗಳನ್ನು ಇವನು ಸಂಕ್ರಮಣ ಮಾಡಿದ್ದಾನೆ. ಹಾಗೆ ಮಾಡಿದ ತಕ್ಷಣ ಗುರುವಾದವನು ಉದ್ದಾಲಕ ಯಾಜ್ಞವಲ್ಕ್ಯ, ನಿನ್ನನ್ನು ಯಾಜ್ಞವಲ್ಕ್ಯ ಅಂತ ಕರೀಬೇಕು, ಆಚಾರ್ಯ ಅಂತ ಸಂಬೋಧಿಸಬೇಕು, ಬಹುವಚನದಲ್ಲಿ ಹೇಳಬೇಕು, ಗೊತ್ತಾಗ್ತಾ ಇಲ್ಲ ಅಂತ. ಇದ್ಯಾತಕ್ಕೆ ಹೀಗೆ ಹೇಳ್ತೀರಾ ಅಂದರೆ ಹೌದು ಅಂತ ಆರಂಭ ಮಾಡ್ತಾನೆ. ಅಲ್ಲಿಂದ ಈಚೆಗೆ ಏನು ನಡೆದಿದೆ ನೋಡು, ನಿನಗೆ ಪಂಚಭೂತ ದರ್ಶನವಾಯಿತಲ್ಲವೇ, ಭೂತಗಳಿಗೂ ಬೇರೆ ಬೇರೆಯಾದ ಗತಿ ಇದೆ ಎನ್ನುವುದು ತಿಳಿಯಿತಲ್ಲವೇ, ಆ ಗತಿಗಳಲ್ಲಿ ಯಾವುದಕ್ಕೂ ಸಿಕ್ಕದೆ ಆಕಾಶದವರೆಗೂ ಹೋಗಿ ಅಲ್ಲಿ ಪ್ರಣವ ದರ್ಶನ ಮಾಡಿ ಬಂದೆಯಲ್ಲವೇ. ಒಂದೊಂದು ಭೂತವನ್ನು ಮೀರಿ ಇನ್ನೊಂದು ಭೂತಕ್ಕೆ ಹೋದಾಗ ಅದರೊಳಗೆ ಸೇರಿಕೊಳ್ಳುವಂಥ ಅಪಾಯ ಉಂಟು. ಅದನ್ನು ಗೌರವಿಸಿದರೆ ಅದು ನಮ್ಮನ್ನು ಬಿಟ್ಟುಕೊಡುತ್ತೆ ಅಂತ. ಅಂದರೆ ಇಲ್ಲಿ ಯಾವುದನ್ನೂ ತಿರಸ್ಕರಿಸಬೇಕಾಗಿಲ್ಲ ಅನ್ನುವಂಥದ್ದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃಧ ಕಸ್ಯ ಸ್ವಿಧನಂ ಅದು ಕಾಣಿಸುತ್ತೆ. ಕುರುವನ್ನೇವೇ ಕರ್ಮಾಣಿ ಇದರದೆಲ್ಲ ವಿವರವೇ ಇಲ್ಲ ಆಗಿರುವಂಥದ್ದು. ಮತ್ತು ಆಕಾಶಕ್ಕೆ ಹೋದರೆ ಆಕಾಶ ಅಂದರೆ ಅವಕಾಶ, ನಿರಾಲಂಬವಾದದ್ದು. ಅಲ್ಲಿ ಪ್ರಣವ ದರ್ಶನ ಮಾಡದೆಯಲ್ಲವ ಅಂತ. ಅಂದರೆ ಓಂಕಾರ ಪ್ರಣವ ಅಂತಂದರೆ ಆಕಾಶದಲ್ಲಿ ಓತಪ್ರೋಕ್ತವಾಗಿರುವಂಥ ಪರಬ್ರಹ್ಮ ಅಂತ. ಪರಬ್ರಹ್ಮದ ಶಬ್ದರೂಪ ವಿವರ್ತ. ಈ ಪ್ರಪಂಚದಲ್ಲಿ ಶಬ್ದವೆಲ್ಲವೂ ಆಹತವಾಗಿರುವಾಗ, ಪರಮಾಕಾಶದಲ್ಲಿ ಅನಾಹತವಾಗಿರುವಾಗ ಅನ್ಸ್ಟ್ರಕ್ ಸೌಂಡ್, ಅದನ್ನು ಪ್ರಣವವನ್ನು ದರ್ಶನ ಮಾಡಿದವನಾದೆ. ಈ ಅದೃಷ್ಟವು ಯಾರಿಗುಂಟು? ಈಗ ನಿನಗೇನಾಗಿದೆ ಬಲ್ಲೆಯ? ದೃಶ್ಯವಾಗಿರುವುದೆಲ್ಲ ಶ್ರಾವ್ಯವಾಗಿ, ಶ್ರಾವ್ಯವಾದುದೆಲ್ಲ ಒಂದೇ ಒಂದು ಪ್ರಣವದ ಸಂಕೇತವೆಂದು ಬೋಧೆಯಾಗುತ್ತಿರುವುದಲ್ಲವೇ ಅಂತ. ನೋಡಿ, ಭಾರತೀಯರ ಮಹತ್ವವೇ ಇಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಮಲ್ಲಿ ಭಾಷೆಯನ್ನು ಇಟ್ಟುಕೊಂಡು, ಆಲೋಚನೆಯನ್ನು ಇಟ್ಟುಕೊಂಡು ಹೆಚ್ಚು ಚಿಂತೆ ಮಾಡಿದ್ರು, ಬರೀ ವಸ್ತುವನ್ನು ಇಟ್ಟುಕೊಂಡು ಮಾಡಲಿಲ್ಲ. ಅಂದರೆ ಮೋರ್ ದ್ಯಾನ್ ಮ್ಯಾಟರ್ ಸೌಂಡನ್ನು ಇಟ್ಟುಕೊಂಡು ಮಾಡಿದ್ದು. ಕಣ್ಣಿಂದ ಮಾಡಿದ ಸಂಶೋಧನೆಗಿಂತ ಕಿವಿಯಿಂದ ಮಾಡಿದ್ದು ಜಾಸ್ತಿ. ಅಂದರೆ ದ್ರವ್ಯವನ್ನು ಮ್ಯಾಟರ್ನ ಇಟ್ಟುಕೊಂಡು ಮಾಡುವಾಗ ವೇಸ್ಟೇಜ್ ಇರುತ್ತೆ, ವೈಲೆನ್ಸ್ ಇರುತ್ತೆ, ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ, ಪೊಲ್ಯೂಷನ್ ಇರುತ್ತೆ, ಎಲ್ಲ ಉಂಟು. ಆದರೆ ಭಾಷೆಯನ್ನು, ಶಬ್ದವನ್ನು ಹಿಡ್ಕೊಂಡು ಮಾಡುವಾಗ ಅದು ಇಲ್ಲ ಅಂತ. ಅದಕ್ಕೆ ಇಲ್ಲಿ ಎಷ್ಟು ಸೊಗಸಾಗಿ ದೃಶ್ಯ ಕಾಣುವ ಜಗತ್ತೆಲ್ಲ ಕೇಳುವುದಾಗಿ, ಕೇಳುವುದೆಲ್ಲ ಒಂದೇ ಪ್ರಣವ ಅಂತ ಆಯ್ತಲ್ಲ. ನೀನು ಬೇಕೆಂದು ಕೇಳುವುದು ಸಾಕೆಂದು ಬಿಡು, ನಿನಗೆ ಆದ ಪ್ರಣವದ ದರ್ಶನದ ಫಲವು ನಿನ್ನನ್ನು ಬಿಟ್ಟಿಲ್ಲ ಅಲ್ಲವೇ? ಕುಮಾರ ಹೌದೆಂದು ಒಪ್ಪಿಕೊಂಡ. ಈಗ ಹೇಳು, ದೃಶ್ಯದ ನಾನಾತ್ವವು ಉಳಿದಿದೆಯೇ ಅಂತ. ಕಾಣುವ ಜಗತ್ತಿನ ನಾನಾತ್ವ ಇಲ್ಲವಾಗುತ್ತೆ. ಕಾಣುವುದೆಲ್ಲ ಕೇಳುವುದಾಗಿ, ಕೇಳುವುದೆಲ್ಲ ಒಂದೇ ಆದಾಗ ಇನ್ಯಾವುದರ ಬಗ್ಗೆ ವೈಷಮ್ಯ ಇರೋಲ್ಲ. ಏನು ಹಾಗಾದರೆ ಜಗತ್ತೆಲ್ಲ ಒಂದೇ ಆಗ್ಬಿಡುತ್ತಾ? ಎಲ್ಲ ಕುರ್ಜಿ ಆಗ್ಬಿಡುತ್ತಾ, ಎಲ್ಲ ಮೇಜಾಗ್ಬಿಡುತ್ತಾ, ಎಲ್ಲ ನೀರಾಗ್ಬಿಡುತ್ತಾ ಅಂದರೆ ಅಲ್ಲ. ಎಲ್ಲವೂ ಹಾಗಾಗಿ ಇರುತ್ತವೆ. ಆದರೆ ಅವುಗಳಲ್ಲಿ ಇರುವಂಥದ್ದು ಒಂದೇ ಅನ್ನುವಂಥ ಭಾವ ಬರುತ್ತೆ ಅಂತ. ತಿಳುವಳಿಕೆ ಅಂದರೆ ಅದೇ ತಾನೆ. ಮರವೊಂದರಿಂದ ಮನೆಯ ಮಾಳಿಗೆ ಆಗಿರುತ್ತೆ, ನೆಲ ಆಗಿರುತ್ತೆ, ಗೋಡೆ ಆಗಿರುತ್ತೆ, ಫರ್ನಿಚರ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಮರ ಅಂತ ಗೊತ್ತಿದ್ದವನಿಗೆ ಅದೆಲ್ಲ ಮರ ಅಂತ ಗೊತ್ತು, ಗೊತ್ತಿಲ್ಲದೆ ಇದ್ದವನಿಗೆ ಅದೆಲ್ಲ ಬೇರೆ. ಮಕ್ಕಳು ಸಕ್ಕರೆ ಹೆಚ್ಚಿನಲ್ಲಿ ನನಗೆ ಇಂಥದ್ದೇ ಸಕ್ಕರೆ ಹೆಚ್ಚಬೇಕು, ಅಂಥದ್ದೇ ಬೇಕು ಅಂತಾರೆ. ರುಚಿ ಏನಾದರೂ ಉಂಟಾ? ವ್ಯತ್ಯಾಸ ಇಲ್ಲ. ಹಾಗಾಗಿ ದೊಡ್ಡವರು ಯೋಚನೆ ಮಾಡೋಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಚಕ್ಕಲಿ, ಕೋಡುಬಳೆಯನ್ನು, ಜಿಲೇಬಿನೋ ಮಾಡಿದ್ರೆ ನಮಗೆ ಸ್ವಲ್ಪ ಮುರಿದದ್ದು, ಪುಡಿಯಾದದ್ದು ಕೊಟ್ಟುಬಿಟ್ಟು ಬಂದಂತಹ ಅತಿಥಿಗಳಿಗೆ ವಿಶೇಷವಾಗಿ ಆಹೂತರಿಗೆ ಚೆನ್ನಾಗಿರೋದು ಕೊಡ್ತಾಯಿದ್ರು. ನಾನು ಸದಾ ಬೈತಾ ಇದ್ದೆ, ನೀನು ಮಾತ್ರ ನಮಗೆ ಮುರಿದದ್ದು, ತುಂಡು ಪಂಡು ಕೊಡ್ತೀಯಾ, ಬಂದವ್ರಿಗೆ ಮಾತ್ರ ಪೂರ್ಣವಾಗಿರೋದು ಕೊಡ್ತೀಯಾ ಅಂತ. ನಮ್ಮ ತಾಯಿ, ಅಲ್ವೋ ನೀನು ತಿನ್ನುವಾಗ ಮುರ್ಕೊಂಡೇ ತಾನೇ ತಿನ್ನೋದು, ಅದಕ್ಕೆ ಸುಲಭ ಮಾಡಿಟ್ಟಿದ್ದೀನಿ, ಮುರಿದಿರೋದೇ ಕೊಡ್ತಾ ಇದ್ದೀನಿ ನಿನಗೆ ಅಂತಂತ ಇದ್ರು. ಅಂದರೆ ನಾವು ಆಕಾರದ ಬಗ್ಗೆ, ನಾಮರೂಪಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀವಿ. ಅದು ಬೇಕಿಲ್ಲದ್ದು ಅಂತ ತಾನಾಗಿ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೋ ಅವಾಗ ಶಾಂತಿ ಬರುತ್ತೆ. ಅದನ್ನು ಹೇಳ್ತಾರೆ, ಕುಮಾರನು ತನ್ನ ಅನುಭವವನ್ನು ಸುಳ್ಳೆನ್ನುವುದು ಹೇಗೆ, ತಾನು ಅನುಭವಿಸುತ್ತಿರುವುದನ್ನು ಅಪಲಾಪಿಸುವುದೆಂತು. ಆಗ
ಈ ದೃಶ್ಯ ನಾನಾತ್ವ ಅಳೆದುದರಿಂದಲೇ ಈಗ ನಿನ್ನ ಇಂದ್ರಿಯಗಳು ಸ್ಥಿರವಾಗಿರುವುದು ಅಂತ. ಎಲ್ಲ ಒಂದೇ ಸಕ್ಕರೆ, ಯಾವ ಸಕ್ಕರೆ ಹಚ್ಕೊಟ್ರೆ ಏನು ಅಂತಾದಾಗ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಆಗ ಇಂದ್ರಿಯಗಳು ಪ್ರಸನ್ನವಾಗಿರುತ್ತೆ. ಈ ಇಂದ್ರಿಯಗಳು ಬೇರೆ ಬೇರೆ ಎಲ್ಲ, ಎಲ್ಲವೂ ಒಂದೇ. ಯಾಕೆ ನೋಟ ಎಲ್ಲ ಕೇಳ್ಮೆ ಆಯಿತು, ಕೇಳ್ಮೆ ಎಲ್ಲ ಹೊರಗಿಂದಲ್ಲದೆ ಒಳಗಿಂದಾಯಿತು. ಕನಸಲ್ಲಿ ಹೇಗೆ ಯಾವ ಇಂದ್ರಿಯ ಕೆಲಸ ಮಾಡದೇ ಇದ್ದರೂ ಎಲ್ಲವೂ ಕೆಲಸವಾಗ್ತಾ ಇದ್ವೋ ಆ ಥರದ ಸ್ಥಿತಿಗೆ ಬರುತ್ತೆ. ಅಂದರೆ ಅಂತರ್ಮುಖತೆ ಬರುತ್ತೆ. ಎಂದರೆ ನೀನು ಹೌದು ಎನ್ನುವ ಸ್ಥಿತಿಗೆ ಬಂದಿದ್ದೀಯ. ಎಲ್ಲವೂ ಒಂದೇ. ಕಾಣಬೇಕಿದ್ದರೆ ಕಣ್ಣೇ ಬೇಕಿಲ್ಲ, ಕಾಲಿಂದಲೂ ನೋಡಬಹುದು. ಆ ಸ್ಥಿತಿಗೆ ಬಂದಾಗ ನಾವು ಈ ಅಂಗ ಊನವಾಯಿತು, ಆ ಅಂಗ ಸರಿಯಾಗಿಲ್ಲ ಅನ್ನುವ ಸಂಕಟವನ್ನು ಹೇಳುವುದು ತಪ್ಪುತ್ತೆ. ದೇಹಭಾವ ಕಡಿಮೆ ಆಗ್ತಾ ಬರುತ್ತೆ ಎನ್ನುವುದು ಇದೇ ಲಕ್ಷಣದಲ್ಲಿ. ನೀನು ನೋಡಿಲ್ಲವಾದರೂ ಸಾಧ್ಯ ಎನ್ನುವ ಮಟ್ಟಿಗೆ ಬಂದಿದ್ದೀಯ. ಆದ್ದರಿಂದ ಗೋಲಕವೇ ಅಂದರೆ ಐಬಾಲ್, ದೃಕ್ಕೆಂಬ ಭ್ರಾಂತಿ ಅಡಗಿ ದೃಕ್ ದೃಶ್ಯ ದರ್ಶನ ಎಂಬ ತ್ರಿಪುಟಿ ಅಡಗಿ ಹೋಯಿತು. ಅದರ ಫಲವೇನು ಬಲ್ಲಯ್ಯ? ಮನಸ್ಸು ಇಂದ್ರಿಯಾದಿಗಳಲ್ಲಿ ಹರಿದು ಹೊರಕ್ಕೆ ಹೋಗುತ್ತಿದ್ದುದು ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ ಅಂತ ಏನು ಬರುತ್ತೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ. ತೂತು ಮಡಕೆ ದೀಪದ ಮೇಲೆ ಕೌಚಿದರೆ ತೂತುಗಳಿಂದ ಎಲ್ಲ ಬೆಳಕು ಹೊರಗೆ ಬರುವಂತೆ ನಮ್ಮ ಇಂದ್ರಿಯ ದ್ವಾರಗಳಿಂದ ಪ್ರಾಣಶಕ್ತಿ ಎಲ್ಲ ಹೊರಗೆ ಸೋರಿ ಹೋಗ್ತಾ ಇದೆ. ಅದು ಕಡಿಮೆ ಆಗುತ್ತೆ ಅಂತ. ಕುರುಡರಿಗೆ ತುಂಬ ಚೆನ್ನಾಗಿ ಕೇಳ್ಮೆ ಇದೆ. ಯಾತಕ್ಕೆ? ಕಣ್ಣಿಂದ ಹೋಗುವಂಥ ಶಕ್ತಿ ಅದು ಹೋಗೋಕ್ಕೆ ದ್ವಾರ ಇಲ್ಲದ ಕಾರಣ ಕಿವಿಯ ಮೂಲಕವೇ ಹೋಗ್ತಾ ಇರುವಂಥದ್ದು. ನಾನು ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ ಆದಂಥ ತುಂಬ 30ರ ಆರಂಭದಲ್ಲಿರುವಂಥ ಒಬ್ಬ ಯುವಕನನ್ನು ನೋಡಿದೆ, ತಮಿಳುನಾಡಿನವನು. ಆತ ಬಟ್ಟ ಬಯಲಿನಲ್ಲಿದ್ದಂಥ ಬಿಗಾರಿ ಅಂತ ಸ್ಥಿತಿಯಲ್ಲಿ ಬೆಂಗಳೂರಿಗೆ ಬಂದವನು. ಏನೂ ಇಲ್ಲದೇ ಇರುವಂಥ ಸ್ಥಿತಿನಲ್ಲಿ ಒಂದು ಚಾಕರಿ ಕ್ಲೀನರ್ ಆಗಿ ಸೇರಿದಂಥವನು. ಆತ ಈಗ ಕೋಟಿಗಳನ್ನು ಟರ್ನ್ ಮಾಡ್ತಾ ಇರುವಂಥ ವ್ಯಕ್ತಿಯಾಗಿದ್ದಾನೆ. ಆತನ್ನು ನಾನು ಕೇಳಿದೆ, ನೀನು ಅನಕ್ಷರಸ್ಥ ಅಂತಲೂ ಕೇಳಿದ್ದೀನಿ, ಓದು ಬರಹ ಬರೋಲ್ಲ ಅಂತ, ಇಷ್ಟೆಲ್ಲ ವ್ಯವಹಾರ ಹೇಗಪ್ಪ ಮಾಡ್ತೀಯ ಅಂದರೆ, ಅದೇ ನನ್ನ ಅಡ್ವಾಂಟೇಜ್ ಸಾರ್ ಅಂತಂದ. ಏನಪ್ಪ ಅಂದರೆ, ಒಂದು ಅಂಗ ಊನವಾದವರು ಎಷ್ಟು ಜೋಪಾನವಾಗಿರ್ತಾರೆ, ನಾನು ಅದಕ್ಕೆ ತುಂಬ ಕೇರ್ಫುಲ್ ಆಗಿದ್ದೀನಿ ಅದರಿಂದ ಅಂತ. ಇಲಿಟ್ರಸಿನ ಪ್ರಾಪಗೇಟ್ ಮಾಡೋಕ್ಕಲ್ಲ ಇದು. ಏನಂದರೆ ಆ ಒಂದು ಶಕ್ತಿ ಮತ್ತೊಂದು ರೀತಿಯಾಗಿ ಪರಿಣಮಿಸುತ್ತೆ ಎನ್ನುವುದು ಇಲ್ಲಿ ತಾತ್ಪರ್ಯ ಅಷ್ಟೇ. ಹಾಗಾಗಿ ಹೊರಗೆ ಹೋಗುವುದೆಂಬ ಯೋಚನೆಯೇ ತಪ್ಪಿ ಹೋಗಿ ಮನಸ್ಸು ಶಾಂತಕಲ್ಪವಾಯಿತು. ಮನಸ್ಸು ಶಾಂತಕಲ್ಪವಾಗುತ್ತಲೂ ಕರ್ತೃತ್ವರಹಿತವಾಗಿ ಬುದ್ಧಿಯು ತನ್ನ ಚೇಷ್ಟೆಯನ್ನು ಬಿಟ್ಟುಕೊಟ್ಟಿತು. ಬುದ್ಧಿಗೇ ಕರ್ತೃತ್ವದ ಅಭಿಮಾನ ಇರುವುದು, ಅದು ಬಿಟ್ಟುಕೊಡ್ತು. ಆದ್ದರಿಂದ ಲೋಕದಲ್ಲಿ ನಿನ್ನಿಂದ ಆಗಬೇಕಾದ ಕಾರ್ಯಗಳನ್ನು ಮಾಡಿಸುವುದಕ್ಕೆ ದೇವತೆಗಳೇ ಬರಬೇಕಾಯಿತು. ಎಂದರೆ ನಿನ್ನ ದೇಹದಲ್ಲಿರುವ ಪ್ರಾಣಮಂಡಲವು ಪ್ರಾಣವಾಗಿದ್ದುದು ತಪ್ಪಿ ಅಗ್ನಿಶೋಮೀಯ ಮಂಡಲವಾಯಿತು. ಈ ಅಗ್ನಿಶೋಮೀಯ ಮಂಡಲದ ಬಗ್ಗೆ ದೇವರು ಅವರು ಅತ್ಯದ್ಭುತವಾಗಿ ಬರೆದಿದ್ದಾರೆ. ಯೋಗವಾಸಿಷ್ಠದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ವೇದಗಳಲ್ಲಿ ಮತ್ತೆ ಮತ್ತೆ ಅಗ್ನಿಶೋಮಾತ್ಮಕ ವ್ಯೂಹದ ಬಗ್ಗೆ ಬರುತ್ತೆ. ಅವರ ಮಹಾಬ್ರಾಹ್ಮಣದ ಫಸ್ಟ್ ಎಡಿಷನ್ನಿನ ಅನುಬಂಧವಾಗಿ ಒಂದು ಲೇಖನ ಸಂಧ್ಯಾವಂದನೆ ಅಂತ ಇದೆ. ಅದು ಅಗ್ನಿಶೋಮೀಯವಾದಂಥ ಮಂಡಲ ಏನು, ಅಗ್ನಿಶೋಮಾತ್ಮಕವಾದ ವ್ಯೂಹ ಏನು ಅನ್ನೋದನ್ನು ಹೇಳುತ್ತೆ. ಅಂದರೆ ಎಲ್ಲವೂ ಅನ್ನ ಆದವುಗಳ ವ್ಯವಸ್ಥೆ, ಒಂದು ತಿಂದು ಇನ್ನೊಂದು ಬಾಳುವಂಥದ್ದು. ಹಾಗಾಗಿ ಈ ಬಗ್ಗೆ ಡಿಸ್ಟರ್ಬ್ ಮಾಡ್ಕೊಳ್ಬೇಕಿಲ್ಲ. ಜಗತ್ತು ಅಂದ ತಕ್ಷಣವೇ ಅನ್ನ ಆದ ವ್ಯವಸ್ಥೆ ಅಂತ ತಿಳ್ಕೊಳ್ಬೇಕು. ಪ್ರಳಯದಲ್ಲಿ ಮಾತ್ರ ಎಲ್ಲವೂ ಆ ಪರವಸ್ತುವಿಗೆ ಅನ್ನವಾಗಿ ಹೋಗುತ್ತೆ. ಅವಾಗಿರೋದು ಒಂದೇ ಒಂದು ಅನ್ನಾದ ಅಂತ ಆ ಭಾವ ಬಂದಾಗ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್ ಬೈ ದಿ ಆನ್ ಗೋಯಿಂಗ್ ಥಿಂಗ್ಸ್ ಅನ್ನುವಂಥದ್ದು. ಅಗ್ನಿಕುಂಡದಿಂದ ಸ್ಫುಲಿಂಗಗಳು ಹಾರುವಂತೆ ಕಿಡಿಗಳು ಅವಶ್ಯಕತೆ ಬಿದ್ದಾಗ ಅಲ್ಲಿ ದೇವತೆಗಳು ಸಿದ್ಧರಾಗಿ ತಮ್ಮ ಕಾರ್ಯವನ್ನು ಲೋಪವಿಲ್ಲದೆ ನಿರ್ವಹಿಸುವಂತಾಯಿತು. ಆದ್ದರಿಂದ ನಿನ್ನ ದೇಹವು ದೇವಾಯತನವಾಯಿತು. ಸರಿಯೇ? ಮತ್ತು ಇದರ ಸಾಕ್ಷಾತ್ಕಾರ ಆಗಿದ್ದಕ್ಕೇನು ಪ್ರೂಫು? ನಿನ್ನಲ್ಲಿ ಚಿಂತೆ, ಕಳವಳ ಮೊದಲಾದವು ಅಸ್ತವಾದವು. ಸರಿಯೋ ತಪ್ಪೋ? ಅದಂತೂ ಹೌದು. ಜ್ಞಾನವಾದದರ ಮುಖ್ಯ ಲಕ್ಷಣ ಏನು? ತಳಮಳ ಹೋಗುವಂಥದ್ದು. ನನಗೇನೋ ತಳಮಳ ಹೋಯಿತು ಅಂತ ನಾನು ಅಂದುಕೊಂಡು ಬಿಡೋದಲ್ಲ. ನನ್ನ ಹತ್ರಕ್ಕೆ ಬಂದವ್ರಿಗೂ ತಳಮಳ ತತ್ಕಾಲದಲ್ಲಿ ಆದರೂ ಹೋಗಿರಬೇಕು. ಉರಿಯುವ ಬೆಂಕಿಯಲ್ಲಿ ಹಾಕಿರುವ ಕಬ್ಬಿಣ ಬೆಂಕಿಯೊಳಗಿರುವಷ್ಟೊತ್ತು ಬಿಸಿಯಾಗಿ ಇರುತ್ತೆ. ಪಾತ್ರೆಯಲ್ಲಿಟ್ಟಂಥ ನೀರು ಬೆಂಕಿ ಮೇಲಿರುವಷ್ಟೊತ್ತು ಕುದೀತಾ ಇರುತ್ತೆ, ತೆಗೆದ ಮೇಲೆ ಇಲ್ಲ. ಆದರೆ ಬೆಂಕಿ ಎಂದಾದರೂ ತಣಿವಾಗೋದುಂಟಾ? ಇಲ್ಲ. ಹಾಗೆ ಜ್ಞಾನಿಯಾದವನು ಎಂದೂ ಹಾಗೆ ಇರ್ತಾನೆ. ಜ್ಞಾನಿಯ ಸನ್ನಿಧಿಗೆ ಹೋದಂಥ ಅಜ್ಞಾನಿಗೂ ಆ ಸಾಮೀಪ್ಯ ಇರುವ ಕಾಲ ಶಾಂತಿ ಇದ್ದೇ ಇರುತ್ತೆ. ಇದು ಅಲ್ಲಿ ಹೇಳ್ತಾ ಇರುವಂಥದ್ದು. ಈ ಥರ ಸಾಧಕರಿಗೆ ಬೇಕಾಗುವುದು ಬಹಳಷ್ಟು ಇಲ್ಲಿ ಬರುತ್ತೆ. ಮತ್ತು ವಿವಾಹದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ದೇವಡೂರು ಎಷ್ಟು ದೂರದೃಷ್ಟಿಯವರು ಅಂದರೆ, ಯಾಜ್ಞವಲ್ಕ್ಯ ಬುಡಿಲರ ಮೊಮ್ಮಗಳು ಕಾತ್ಯಾಯನಿಯನ್ನೇ ಮದುವೆ ಆಗಿದ್ದಾನೆ ಅಂತ ಇಲ್ಲಿ ಕಥೆ ಬರುತ್ತೆ. ಮೂಲದಲ್ಲಿ ಕಾತ್ಯಾಯನಿ ಅನ್ನೋ ಹೆಸರಿದೆ, ಆಕೆ ತಂದೆ ತಾತಂದರು ಯಾರು ಅನ್ನೋದು ಇಲ್ಲ.
ಇವನು ಇವಳನ್ನು ತನ್ನ ಸೂರ್ಯೋಪಾಸನೆಗೆ ದೇವತೋಪಾಸನೆಗೆ ಅನುಕೂಲವತಿಯಾಗಿ ಹೇಗೆ ಬಳಸಿಕೊಳ್ಳಬಹುದು ಅನ್ನುವ ಚಿಂತೆಯೇ ಇರುತ್ತೆ. ಆದರೆ ಆಗ ಇವನ ಗುರುಗಳು ಹೇಳ್ತಾರೆ, ನೋಡು, ನೀನು ಕಾತ್ಯಾಯಿನಿಗೋಸ್ಕರವಾಗಿ ನನಗೊಂದು ವರ ಕೊಡಬೇಕು. ಕಾತ್ಯಾಯಿನಿ ಜೊತೆ ಇದ್ದಾಗ ನೀನೆಂದೂ ಅಂತರ್ಮುಖನಾಗಬಾರ್ದು, ಬಹಿರ್ಮುಖನಾಗಿರಬೇಕು ಅಂತ. ಆಗ ಯಾಜ್ಞವಲ್ಕ್ಯನಿಗೆ ಹೌದು, ಎಂಥ ತಪ್ಪು ಮಾಡಿದೆ, ತನಗೇಗೆ ಅವಳು ಸರಿಯಾಗಿರ್ತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದ, ಅವಳಿಗೆ ತಾನು ಎಷ್ಟು ಸರಿಯಾಗಿರಬೇಕು ಅನ್ನೋದು ಯೋಚನೆ ಮಾಡಲಿಲ್ಲ. ಅದೂ ಒಂದು ಜೀವ ಇದೆ, ಅದಕ್ಕೂ ಒಂದು ಸಂಸಾರ ಇದೆ, ಅದಕ್ಕೂ ಒಂದು ಸ್ವಾತಂತ್ರ್ಯ ಇದೆ, ಕಷ್ಟ ಸುಖಗಳು ಇವೆ ಅನ್ನೋದನ್ನು ತಿಳ್ಕೊಳ್ಳಿಲ್ವಲ್ಲ ಅಂತ. ಈ ರೀತಿಯಾಗಿ ಎಲ್ಲ ಕಾಲಕ್ಕೂ ಬೇಕಾಗುವಂತಹ ಲೌಕಿಕವಾದ ಒಂದು ಮೌಲ್ಯ ನಿಷ್ಠೆಯನ್ನು ಕೂಡ ತುಂಬ ಚೆನ್ನಾಗಿ ಅವರು ಹೇಳ್ತಾರೆ. ಮತ್ತು ಕಾತ್ಯಾಯನಿಯನ್ನ ಇವರು ಕಳಪೆ ಮಾಡಿಲ್ವಲ್ಲ, ಅದು ತುಂಬ. ಅದೇ ಸಂದರ್ಭದಲ್ಲಿ ಕಾತ್ಯಾಯನಿಯ ಲವಲವಿಕೆಯ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಚಿತ್ರಣ ಮಾಡ್ತಾರೆ. ಅಲ್ಲಿಗೆ ಹೋಗಬೇಕಾಗಿರುತ್ತೆ, ಯಾಜ್ಞವಲ್ಕ್ಯರನ್ನೆಲ್ಲರನ್ನೂ ಜನಕ ಕರೆದಿರ್ತಾನೆ, ಆಹ್ವಾನ ಪತ್ರಿಕೆ ಕಳಿಸಿ. ಅವರು ಬಂದಿರೋದಿಲ್ಲ, ದೇವತೆಗಳ ಆಜ್ಞೆ ಕೊಟ್ಟಿಲ್ಲ, ಅದಕ್ಕಾಗಿ ಇವರು ಹೋಗಿರೋದಿಲ್ಲ. ಆಗ ಇವಳು ಹೇಳ್ತಾಳೆ, ಇವಳು ಕಾತ್ಯಾಯನಿ, ಹೋಗೋಣ ಹೇಳಿ, ಅಗ್ನಿದೇವನ ಕೇಳಿ ನಾವು ಹೋಗೋಣ ಬೇಗ ಅಂತ. ಆಯಿತು, ನಿನ್ನ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ, ಅಡುಗೆ ಮನೆಗೆ, ಹಾಗಾಗಿ ನೀನು ಹೇಳಿದ ಮಾತನ್ನು ಕೇಳಬೇಕು ಅಂತ. ಅದಕ್ಕಾಗಿ ಇಲ್ಲಿ ಕರೆಸಿದ್ದೋ ಏನೋ, ದೇವತೆಗಳ ಆಟ ಹೇಳೋಕ್ಕಾಗವಲ್ಲ ಅಂತ. ಅಂದರೆ ಅವರವರ ಜಾಗದಲ್ಲಿ ಅವರವ್ರ ಪ್ರಬಲ, ಆ ಮಾತನ್ನು ಕೇಳಬೇಕು ಅಂತ. ಮತ್ತು ಇನ್ನೊಮ್ಮೆ ಅವಳು ಕೇಳ್ತಾಳೆ ಮೈತ್ರೇಯಿಯನ್ನು ಯಾಜ್ಞವಲ್ಕ್ಯರಿಗೆ ಮದುವೆ ಮಾಡಿ ಕೊಡೋದು ಕಾತ್ಯಾಯಿನಿ ಅಂತಲೇ ಬರುತ್ತೆ. ಮೈತ್ರೇಯಿ ಇವರ ಪ್ರಕಾರ, ಈ ಕಾದಂಬರಿಯ ಪ್ರಕಾರ, ಉದ್ದಾಲಕರ ಹೆಂಡತಿ ಆಲಾಪಿನಿಯ ತಮ್ಮನ ಮಗಳು. ಆಲಾಪಿನಿ ಮೈತ್ರೇಯಿಯನ್ನು ಬ್ರಹ್ಮವಾದಿನಿಯೇ ಮಾಡಬೇಕು ಅಂತ ಹೊರಟಿರ್ತಾಳೆ. ಕಡೆಗೆ ಅವಳು ಬ್ರಹ್ಮವಾದಿನಿ ಆಗ್ತಾಳೆ. ಆಲಾಪಿನಿ ತೀರ್ಕೊಂಡ ಮೇಲೆ ಉದ್ದಾಲಕರು ಸನ್ಯಾಸ ತೊಗೊಂಡು ಹೋಗ್ತಾರೆ, ಆಶ್ರಮ ಪೂರ್ತಿ ಯಾಜ್ಞವಲ್ಕ್ಯರಿಗೆ ಬರುತ್ತೆ. ಆಗ ಅವಳು ಮೈತ್ರೇಯಿ, ನಾನು ಇನ್ನಿರೋದು ಬೇಡ ಅಂತ ಹೊರಡ್ತಾಳೆ. ಆಗ ಇವಳು ಕೇಳ್ತಾಳೆ ಕಾತ್ಯಾಯಿನಿ, ಅಕ್ಕ ಯಾತಕ್ಕೆ ಹೊರಟು ಬಿಟ್ರಿ, ನಮ್ಮಿಂದ ಏನಾದ್ರು ತಪ್ಪಾಯ್ತಾ ಅಂತ. ಇಲ್ಲ, ಎಲ್ಲರೂ ನೀನು ಗೌರವಿಸಬೇಕು, ನೀನು ಆಶ್ರಮದ ಭಗವತಿ ರಾಜ್ಞಿ, ಆದರೆ ನೀನು ನನ್ನ ಹತ್ರ ತುಂಬ ತಗ್ಗಿ ಬಗ್ಗಿ ನಾನು ಯಜಮಾನ್ತಿ ಅನ್ನುವಂತೆ ನಡೀತೀಯ, ಇದು ಸರಿಯಲ್ಲ. ಅದಕ್ಕೆ ನಾನು ಗಾರ್ಗಿ ನನ್ನಂತೆ ಬ್ರಹ್ಮವಾದಿನಿ, ಅವ್ರ ಜೊತೆ ಇದ್ದು ಬಿಡಬೇಕು ಅಂತಿದ್ದೀನಿ ಅಂತ. ಹೀಗೆ ಹೇಳೋರು ಯಾರು? ಖಂಡಿತ ಇಲ್ಲ, ನೀನು ಇಲ್ಲಿರು ಅಂತ. ಅಯ್ಯೋ ಇಲ್ಲ, ಇಲ್ಲಿದ್ದರೆ ತಪ್ಪಾಗುತ್ತೆ ಅಂತ. ಹಾಗಲ್ಲ, ನೀನಿರಲೇಬೇಕು ಇಲ್ಲಿ. ನನಗೆ ಅವರು ಭಗವಾನ್ ಯಾರಿದ್ದಾರೆ ಯಾಜ್ಞವಲ್ಕ್ಯರು, ಅವರ ಜೊತೆಗೆ ಮಾತಾಡಿ ಅವರ ವಿಚಾರಗಳನ್ನು ತಿಳ್ಕೊಂಡು ಅವರ ಅನುಭವಗಳ ಜೊತೆಗೆ ಸಂವಾದಿಯಾಗುವಂಥ ಶಕ್ತಿ ನನಗಿಲ್ಲ. ಈ ಜನ್ಮಕ್ಕೆ ಅವರ ಸೇವೆ ಬಿಟ್ಟು ನನಗಿನ್ನೇನು ಬರೋದಿಲ್ಲ ಬ್ರಹ್ಮ ಅಂತ. ಅದಕ್ಕಾಗಿ ನೀವಿಬ್ಬರು ಮಾತಾಡ್ಕೊಂಡಿರಿ ಅಂತ. ಇಲ್ಲ, ಲೋಕ ತಪ್ಪಾಗಿ ತಿಳ್ಕೊಳ್ಳುತ್ತೆ ಅಂತ. ಯಾರಾಗಿ ತಪ್ಪಾಗಿ ತಿಳ್ಕೊಳ್ಳೋದು? ಅದೊಂದು ಮಾಂಗಲ್ಯ ಅಷ್ಟೇ ಬೀಳ್ಬೇಕು ತಾನೆ, ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ. ಹಾಗಲ್ಲ, ಭಗವಾನ್ರ ಒಪ್ಪಿಗೆ ಅಂದರೆ ಇಲ್ಲ, ಅವರು ಅಗ್ನಿಹೋತ್ರವನ್ನು ಮುಗಿಸಿ ಬಂದು ವಿಶ್ರಾಂತಿ ಕೂತಿರ್ತಾರೆ, ಆಗ ಹೋಗಿ ನಮಸ್ಕಾರ ಮಾಡಿ ಗೌರವ ರಕ್ಷಣೆ ಎಲ್ಲ ಬೇಕು ಅಂತ ಕೇಳು, ಅವರು ವರ ಅಂತ ಕೇಳಿದಾಗ ಕೊಡ್ತಾರೆ ಅಂತ. ಹೀಗೆ ಇಷ್ಟು ಪ್ರೀತಿ ಇರುವಂತೆ ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಆಮೇಲೆ ಅವಳು ಕೇಳಿದಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನೀವು ಆಲಾಪಿನಿ ದೇವಿಯವರ ಸೋದರ ಸೊಸೆ, ನಿಮಗೆ ಸಲ್ಲದೇ ಇರುವುದು ಯಾವುದೂ ಇಲ್ಲ, ಏನು ಬೇಕು ಕೇಳಿ ಅಂತ. ಹೀಗೆ ರಕ್ಷಣೆ ಎಲ್ಲ ಬೇಕು ಅಂತ. ಕಾತ್ಯಾಯಿನಿ ಒಪ್ಪಿಗೆ ಇಲ್ಲದೆ ನಾವೇನು ಮಾಡುವಂತೆ ಇಲ್ಲ, ಅವರೇ ಈ ಹೊತ್ತು ಸರಿಯಾಗುತ್ತೆ ಅಂತ ಹೇಳಿ ಕಳಿಸಿದ್ದು ಅಂತ. ಅಲ್ಲಿಗೆ ಆ ಚಾಪ್ಟರ್ ನಿಲ್ಲಿಸ್ತಾರೆ. ಅದು ಎಷ್ಟು ಕಲಾತ್ಮಕವಾಗಿ ಅದನ್ನು ನಿಲ್ಲಿಸಿದ್ದಾರೆ ನೋಡಿ. ಆಮೇಲೆ ಇನ್ನೊಮ್ಮೆ ಕೇಳ್ತಾಳೆ ಸಲಿಗೆಯಿಂದ, ಅಡುಗೆ ಮನೆ ಕೆಲಸ ಮಾಡ್ತಾ, ಅಲ್ವೇ ನೀನು ಕಣ್ಮುಚ್ಕೊಂಡು ಕೂತ್ಕೋತೀಯಾ, ಅದೇನಿರುತ್ತೆ ಅಲ್ಲಿ ಅಂತ. ನೀನು ಕೂತ್ಕೋ, ಗೊತ್ತಾಗುತ್ತೆ ಅಂತ ಮೈತ್ರೇಯಿ ಹೇಳ್ತಾಳೆ. ಅಮ್ಮ, ಕೂತ್ಕೊಂಡ್ರೆ ಗತಿನ, ಎಷ್ಟೊಂದೆಲ್ಲ ಕೆಲಸ ಇದೆ, ಆಶ್ರಮದ ಕೆಲಸ ಇದೆ, ಅಡುಗೆ ಮನೆ ಕೆಲಸ ಇದೆ, ಗೋಶಾಲೆ ಇದೆ, ಎಲ್ಲ ನೋಡ್ಕೊಳ್ಬೇಕು ಅಂತ. ಇದೆಲ್ಲ ಯಾರ ತಲೆ ಮೇಲೆ ಹೊರಿಸಿ ಹೋಗಲಿ ಅಂತ. ಆಗ ಮೈತ್ರೇಯಿ ಒಂದು ಮಾತು ಕೇಳ್ತಾಳೆ, ಅದು ಸರಿ ಕಾತ್ಯಾಯಿನಿ, ನೀನು ಹೇಳೋದು ಸರಿ, ನಾವೆಲ್ಲ ಪಾಪ ನಿನ್ನ ಮೇಲೆ ಭಾರ ಹಾಕಿ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೀವಿ. ಅಂದಹಾಗೆ ಒಂದು ಮಾತು, ರಾತ್ರಿ ನಿದ್ರೆ ಮಾಡುವಾಗ ಇದನ್ನು ಯಾರ ತಲೆ ಮೇಲೆ ಹೊರಿಸಿರ್ತೀಯ ಅಂತ. ಅಂದರೆ ಆ ಒಂದು ಸುಷುಪ್ತಿಯ ಸ್ಥಿತಿಯಲ್ಲಿ ಸ್ವಸ್ಮಿನ್ ಆಪೀತೋ ಭವತಿ ಇತಿ ಸುಷುಪ್ತಿ ಅಂತ ತನ್ನಲ್ಲಿ ತಾನು ಹೀರಲ್ಪಡ್ತಾನೆ ಬ್ರಹ್ಮದಲ್ಲಿ ಅಂತಿದೆಯಲ್ಲ, ಆ ವಿಶ್ವ ಪ್ರಾಜ್ಞ ತೈಜಸ ಪ್ರಾಜ್ಞ ಅಂತ ಪ್ರಾಜ್ಞನಲ್ಲಿ ಹೋಗಿ ಸೆಳೆಯಲ್ಪಡ್ತಾನಲ್ಲ, ಅದು ನಮಗೆಲ್ಲರಿಗೂ ಆಗುವಂಥ ಬ್ರಹ್ಮಾನಂದ. ಅದು ಇಲ್ಲದೇ ಇದ್ದರೆ ಯಾರು ಬದುಕೋಕ್ಕಾಗ್ತಾ ಇತ್ತು ಜಗತ್ತಿನಲ್ಲಿ? ನೀನೂ ಕೂಡ ಈ ಎಲ್ಲ ವ್ಯವಹಾರ ನೋಡ್ತಾ ಇರೋದು ಆ ಕೇವಲವಾದ ಬ್ರಹ್ಮದಿಂದಲೇ, ಇನ್ಯಾವುದೆಂದಲೂ ಅಲ್ಲ ಅನ್ನುವಂಥ ಧ್ವನಿ. ಈ ಥರದ್ದು ಮತ್ತೆ ಬೃಹದಾರಣ್ಯಕದಲ್ಲೇ ಬರುವಂಥದ್ದು ಉಪನಿಷತ್ತೆಂದು. ಹೆಜ್ಜೆ ಹೆಜ್ಜೆಗೆ ಆ ಅದ್ಭುತವಾದಂತಹ ಅನುಭವ ವಾಕ್ಯಗಳನ್ನು ಆಕರ್ಷಕವಾಗಿ ಕಾವ್ಯ ಮಾಧ್ಯಮದಲ್ಲಿ ಇವರು ತೋರಿಸ್ತಾರೆ. ನನಗೆಷ್ಟೋ ಬಾರಿ ಅನಿಸಿದೆ, ಗೋಕಾಕರು ಭಾರತ ಸಿಂಧುರಶ್ಮಿ ಪದ್ಯ ಮಹಾಕಾವ್ಯ ಅಂತ ಹಿಂದೂ ಮುಂದೂ ಕೊಚ್ಚಿಕೊಂಡು ಬರೆದಿದ್ದೆ. ಆದರೆ ಇವರು ಗದ್ಯದಲ್ಲಿ ಬರೆದದ್ದು ಕಾವ್ಯವಾಯಿತು, ಅವರು ಪದ್ಯದಲ್ಲಿ ಬರೆದದ್ದು ಕಾವ್ಯ ಆಗಲಿಲ್ಲ.
ಯಾಕೆ ಅಷ್ಟೇ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮುನಿ, ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ನಮ್ಮಲ್ಲಂತೂ ಕಾವ್ಯಕ್ಕೆ ಪದ್ಯವೇ ಗದ್ಯವೇ ಮಾಧ್ಯಮ ಅನ್ನುವ ತಕರಾರೇ ಇಲ್ಲ. ಎಲ್ಲವೂ ಕಾವ್ಯ, ಗದ್ಯ ಪದ್ಯವೂ ಆಗ್ಬೋದು, ಗದ್ಯ ಪದ್ಯಮಯವೂ ಆಗ್ಬೋದು, ಏನೂ ಆಗ್ಬೋದು ಅಂತ ನಮ್ಮ ಭಾರತೀಯರಿಗಿದ್ದಂತಹ ವೈಶಾಲ್ಯ ಪಾಶ್ಚಾತ್ಯರಿಗಿಲ್ಲದೆ ಓನ್ಲಿ ಪೊಯೆಟ್ರಿ ವರ್ಸಿಫಿಕೇಶನ್ ಅಂತ ಇತ್ತು. ಇರಲಿ. ಆಮೇಲೆ ಅವರು ಆ ಬ್ರಹ್ಮವಾದ ಮಾಡುವಂಥ ಸಂದರ್ಭವನ್ನು ತುಂಬ ಚೆನ್ನಾಗಿ ಚಿತ್ರಿಸ್ತಾರೆ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚಗಳು ಏನು, ಅದು ಹೇಗೆ ಸಾಧ್ಯ ಅಂದಾಗ ಜನಕನಿಗೆ ಒಂದು ಕೊಪ್ಪರಿಗೆ ಹಣ ಸಿಕ್ಕಿದ್ದು, 2 ಕೊಪ್ಪರಿಗೆ ತುಂಬ ಮನುವಿನ ನಾಣ್ಯಗಳು ಸಿಕ್ಕಿದ್ದು ಗೊತ್ತಾಗುತ್ತೆ. ಅದು ಅಲ್ಲಿ ಕೂಡ ಎಷ್ಟು ಚೆನ್ನಾಗಿ ಟರ್ಮ್ಸ್ ಬರುತ್ತೆ ಅಂದರೆ, ಈ ಹುತ ಮತ್ತು ಪ್ರಹುತ ಅಂತ 2 ಶಬ್ದಗಳು ಬರುತ್ತವೆ. ಹುತ ಅಂದರೆ ಅಗ್ನಿಮುಖದಲ್ಲಿ ಮಾಡಿದ್ದು, ಪ್ರಹುತ ಅಂತಂದರೆ ಮನುಷ್ಯ ಮುಖದಲ್ಲಿ ಮಾಡಿದ್ದು ಅಂತ. ಹುತ ಪ್ರಹುತ ಎರಡೂ ಇಲ್ಲದೆ ಯಾವ ಕರ್ಮಕ್ಕೂ ಪೂರ್ಣತೆ ಬರೋಲ್ಲ ಅಂತ. ಒಂದು ಯಜ್ಞ ಮಾಡಿದ್ವಿಂತ ಬೆಂಕಿಗೆ ಒಂದು ಚೊಂಬು ತುಪ್ಪ ಸುರಿದು ಬಿಟ್ಟರೆ ಆಗೋದಿಲ್ಲ, ಜನಗಳ ಬಾಯಿಗೂ ಒಂದಷ್ಟು ಪಾಯಸದ ಊಟ ಮಾಡಿ ಬಡಿಸಬೇಕು ಅಂತ, ಅದು ಪ್ರಹುತ ಅಂತ. ಈ ಥರದ ವಿಷಯಗಳೆಲ್ಲ ಅಂದರೆ ಯಜ್ಞತಂತ್ರದ ವೈಶ್ವಿಕವಾದ ಪ್ರೀತಿ ಎಂಥದ್ದು, ಲೋಕಹಿತವಾದ ಆಯಾಮ ಏನು ಅನ್ನುವುದೆಲ್ಲ ಅಲ್ಲಿ ಕಾಣಿಸುತ್ತೆ. ಆಮೇಲೆ ಆ ಯಜ್ಞಶಾಲೆಯ ಜ್ಞಾನಸತ್ರ ಅಂತ ಯಾವುದಿದೆ ಅದರ ವರ್ಣನೆಯೆಲ್ಲ ಮೊದಲೇ ನಾನು ಹೇಳಿದೆ ಬರುತ್ತೆ. ಆಗ ಗಾರ್ಗಿಯ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಚಿತ್ರೀಕೃತವಾಗುತ್ತೆ. ವಿದಗ್ಧ ಶಾಕಲ್ಯರ ಶಿಷ್ಯ ಗಾರ್ಗಿ ಎನ್ನುವಂತೆ ಬರುತ್ತೆ ಇಲ್ಲಿ ಚಿತ್ರಣ. ಮೂಲದಲ್ಲಿ ಹಾಗಿಲ್ಲ, ಆದರೆ ಯಾವ ಶಿಷ್ಯ ಅಂತಲೂ ಗೊತ್ತಿಲ್ಲ. ಆಕೆ ನೋಡಿಬಿಟ್ಟು ವಿದಗ್ಧ ಶಾಕಲ್ಯರು ಹೇಳ್ತಾರೆ, ನೀನು ಯಾಜ್ಞವಲ್ಕ್ಯರನ್ನ ಗುರು ಅಂತ ಒಪ್ಕೊಂಡಂತೆ ಆಗ್ಬಿಟ್ಟಿದೆಯಲ್ಲ, ಅದೇನು ಅಷ್ಟು ಅಂತ. ಹಾಗಲ್ಲ, ವಾದಕ್ಕೆ ಬಂದರೆ ನಾನು ನಿಮ್ಮ ಶಿಷ್ಯಳೇ ಹೌದು ಅಂತೆಲ್ಲ ಹೇಳಿರ್ತಾಳೆ ಗಾರ್ಗಿ. ಆಮೇಲೆ ಗಾರ್ಗಿ ತುಂಬ ಚೆನ್ನಾಗಿ ಪ್ರಶ್ನೆ ಮಾಡ್ತಾಳೆ. ಆ ಪ್ರಶ್ನೆ ಬಹಳ ಚಮತ್ಕಾರಯುತವಾದದ್ದಾಗಿರುತ್ತೆ. ಅದು ಆನಂತ್ಯಕ್ಕೆ ಹೋಗುತ್ತೆ. ಅದನ್ನು ಇದು ಯಾವುದು ಓತಪ್ರೋತವಾಗಿದೆ, ಇದಕ್ಕೆ ಅದು ಯಾವುದು ಓತಪ್ರೋತವಾಗಿದೆ ಅಂತ ಹೀಗೆಲ್ಲ ಹೋಗುವಂಥದ್ದಾಗಿರುತ್ತೆ. ಅದಕ್ಕೆಲ್ಲ ಯಾಜ್ಞವಲ್ಕ್ಯರು ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ. ಆ ವಸ್ತುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ತುಂಬ ಚಿಕ್ಕದಾಗಿ ಬರುವುದು ಇಲ್ಲಿ ಎಲ್ಲ ರಕ್ತಮಾಂಸಗಳನ್ನು ಕೂಡಿಕೊಂಡು ಸುಂದರವಾದ ವಿಗ್ರಹದಂತೆ ನಮಗೆ ಕಾಣಿಸುತ್ತೆ. ಆಮೇಲೆ ಆ ವಿದಗ್ಧ ಶಾಕಲ್ಯರು ಯಾಜ್ಞವಲ್ಕ್ಯರ ಜೊತೆಗೆ ವಾದ ಮಾಡ್ತಾ ದೇವತೆಗಳ ಆಗ್ರಹಕ್ಕೆ ತುತ್ತಾಗಿ ಸುಟ್ಟು ಬೂದಿ ಆಗಿಬಿಡ್ತಾರೆ. ವಿದಗ್ಧನು ವಿದಗ್ಧನೇ ಆದ ಅಂತ. ಆಗ ಅದು ಯಾತಕ್ಕೆ ಅಂತ ಬರುತ್ತೆ. ಇಲ್ಲಿ ಅದರ ವಿವರ ಸಿಗುತ್ತೆ, ಮೂಲದಲ್ಲಿ ಸಿಗೋಲ್ಲ. ದೇವತೆಗಳಿಗೆ ಅನುಭವ ಪಾರಮ್ಯ ಉಂಟು, ಇವರು ತರ್ಕದಿಂದ ಅನುಭವವನ್ನು ನಿರಾಕರಿಸುವಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅದು ದೊಡ್ಡ ತಪ್ಪು ಅಂತ. ಆಮೇಲೆ ಈ ದೇವತೆಗಳ ಬಗ್ಗೆ ಪ್ರಶ್ನೆ ಕೇಳುವಾಗ ಅದನ್ನು ಮತ್ತೆ ಮತ್ತೆ ವಿಘಟನ ಮಾಡಿ ಎಲ್ಲ ಕಡೆಗೂ ಅದನ್ನು ಹಂಚಬೇಕು ಅಂತ ನೋಡಿದಷ್ಟು ಆ ದೇವತಾ ತೇಜಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಿಸುವಂತೆ ವಿದಗ್ಧರು ಪ್ರಶ್ನೆ ಕೇಳ್ತಾ ಬರ್ತಾರೆ. ಆ ತೇಜಸ್ಸು ಉಗ್ರವಾದದ್ದು, ಒಂದು ಕಡೆಗೆ ಸಾಂದ್ರವಾದದ್ದು, ಜೊತೆಗೆ ಅದು ಪ್ರತಿಕೂಲವಾಗಿ ವರ್ತಿಸುವಂಥದ್ದು. ಹಾಗಾಗಿ ಆ ತೇಜಸ್ಸು ಇವರನ್ನು ಸುಟ್ಟು ಬೂದಿ ಮಾಡಿಬಿಡ್ತು ಅಂತ. ಯಾಜ್ಞವಲ್ಕ್ಯರು ಒಂದು ಕಡೆ ವಿಶ್ವೇ ದೇವತೆಗಳ ಪ್ರಸ್ತಾವ ತರ್ತಾರೆ, ಅಂದರೆ ಆ ತೇಜಸ್ಸೆಲ್ಲ ವಿಶ್ವೇ ದೇವತೆಗಳಲ್ಲಿ ಹರಡು ಹೋಗಲಿ ಅಂತ ಅನ್ನುವುದೇನದು ಇಲ್ಲಿಯ ತಾತ್ಪರ್ಯ. ಜ್ಞಾನಕಾಂಡವನ್ನು ತರ್ಕಪಾದದಿಂದ ಚರ್ಚೆ ಮಾಡುವುದಕ್ಕೆ ಆಗುವುದಿಲ್ಲ. ಸಕ್ಕರೆ ಸಿಹಿಯಾಗಿದೆಯಾ, ಅದು ಹೇಗೆ ಸಿಹಿ ಅಂತೀಯಾ, ಸಿಹಿ ಅನ್ನೋದಕ್ಕೇನು ಲಕ್ಷಣ ಅಂತೆಲ್ಲ ಕೇಳ್ತಾ ಹೋದರೆ ಏನು ಮಾತಾಡೋಕ್ಕಾಗೋದಿಲ್ಲ. ನಿನ್ನ ಅನುಭವವೇ ಲಕ್ಷಣ, ನೀನು ವಿತಂಡವಾದ ಮಾಡ್ತಾ ಇದೆಯಾ ಅಂತ ನಾವು ಬೈದು ಹೋಗ್ತೀವಿ. ಆದರೆ ಸಿದ್ಧರಾದವರ ಕ್ರೋಧ ಅವರಲ್ಲಿಲ್ಲದೇ ಇದ್ದರೂ ಆ ಒಂದು ಜ್ಞಾನವನ್ನು ಕಾಪಾಡುವಂತಹ ಅತಿಮಾನುಷ ಸತ್ವಗಳು ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದರಲ್ಲಿ ಕಾಣಿಸುತ್ತೆ. ಮುಂದೆ ಯಾಜ್ಞವಲ್ಕ್ಯರಿಗೆ ಮಾಡುವಂಥ ಉಪದೇಶ ಬರುತ್ತೆ, ಬಹಳ ಚೆನ್ನಾಗಿರುವಂಥದ್ದು. ಅದು ಅವಸ್ಥಾತ್ರಯ ಮೀಮಾಂಸೆಯನ್ನು ಕುರಿತಂಥ ಉಪದೇಶ. ಇಲ್ಲಿ ಆ ಹಸುಗಳ ಒಂದು ದಾನ ಬರುತ್ತಲ್ಲ, ಬ್ರಹ್ಮಜ್ಞಾನಿಗಳಾದಂಥ ಸರ್ವಜ್ಞರಿಗೆ ಕೊಡುವಂಥದ್ದು, ಅದು ಕೂಡ ಬಹಳ ಚೆನ್ನಾಗಿದೆ. ಒಮ್ಮೆ ಯಾಜ್ಞವಲ್ಕ್ಯರು ಕಾತ್ಯಾಯನಿಯನ್ನು ಕೇಳ್ತಾರೆ, ನಿನಗೇನಾದರೂ ಬಯಕೆ ಇದೆಯಾ ಅಂತ. ಅಯ್ಯೋ, ನನಗೆಂಥ ಬಯಕೆ, ನಿಮ್ಮ ಸೇವೆ ಮಾಡಿಕೊಂಡಿರಬೇಕು ಅನ್ನೋದು ಅಷ್ಟೇ, ಇನ್ಯಾವುದೂ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಹಾಗಲ್ಲ, ಹೇಳು, ಇರುತ್ತವೆ ಹಾಗಲಕಾಯಿ ಗೊಜ್ಜು, ಹಪ್ಪಳ, ಸಂಡಿಗೆ ಎಲ್ಲ ನನ್ನ ರುಚಿನೇ ಹೇಳಿಬಿಡ್ತಾಳೆ ಕಾತ್ಯಾಯನಿ. ಆಗ ಅದು ಬಿಟ್ಟು ಹೇಳು ಅಂತ.
1000 ಹಸುಗಳನ್ನು ಇಟ್ಕೊಳ್ಬೇಕು ಅಂತ ಒಂದು ಕಾಲದಲ್ಲಿತ್ತು. ಈಗ ಅದು ಬಿಟ್ಟೋಗಿದೆ. 1000 ಹಸುಗಳು ಅಂದರೆ ಏನು, ಅದಕ್ಕೆ ಕೊಟ್ಟಿಗೆ, ಅದಕ್ಕೆ ಕರೆಯೋರು, ಮೇಯಿಸೋರು, ಹಾಲು ಕರೆದು ಮತ್ತೆ ಅದನ್ನು ನಿಭಾಯಿಸುವ ರೀತಿ, ಸಗಣಿ ಬಾಚುವುದು, ಅದೆಲ್ಲ ನೋಡಿದ್ರೆ ದೊಡ್ಡ ತಲೆನೋವು ಅನಿಸಿದೆ. ನಮ್ಮ ಆಶ್ರಮದಲ್ಲಿ ಇರೋರು ಎಲ್ಲರದೂ ಸೇರಿಸ್ಬಿಟ್ಟು ಸುಮಾರು 1000 ಆಗುತ್ತೆ, ಒಂದು ಕಡೆ ಇಲ್ಲ ಅಷ್ಟೇ ಅಂತ. ಹಾಗಲ್ಲ, ನಿನಗೆ ಆ 1000 ಹಸುಗಳ ಯೋಗ ಇದೆ ಅಂತ ಆದರೆ ಏನು ಮಾಡ್ತೀಯ? ನಿಮ್ಮ ಬಾಯಲ್ಲಿ ಬಂತು ಅಂದರೆ ಅದು ಆಗಿಯೇ ಆಗುತ್ತೆ ಬಿಡಿ ಅಂತ. ಮತ್ತು ಏನು ಗತಿ? ಹಾಗಿದ್ದರೆ ನಿಮ್ಮ ದೇವತೆಗಳು ಇಷ್ಟು ಕೊಡಿಸ್ತಾರೆ ಅನ್ನೋದಿದ್ರೆ ನನ್ನದೊಂದು ಕಂಡೀಷನ್ ಇದೆ ಅಂತ. ಏನು? ಆ ಹಸುಗಳನ್ನು ನಾವು ಯಾರ ಹತ್ರವೂ ಬೇಡೋಕ್ಕೆ ಹೋಗಬಾರ್ದು, ಅವಾಗವು ಬರಬೇಕು. ಮತ್ತು ಅವುಗಳನ್ನು ನೋಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇರಬೇಕು. ನಮ್ಮಿಂದ ಅವಕ್ಕೆ, ಅವುಗಳಿಂದ ನಮಗೆ ಒಂದಿಷ್ಟೂ ತೊಂದರೆ ಆಗಬಾರ್ದು. ಮತ್ತು ಅವುಗಳಿಂದ ನಮಗೆ, ನಮ್ಮಿಂದ ಅವಕ್ಕೆ ಸಂತೋಷವೇ ಸಿಗಬೇಕು ಅಂತ. ಓ, ಸರಿಯಾಗಿದೆ, ಇಷ್ಟೆಲ್ಲಕ್ಕೂ ದೇವತೆಗಳ ಅಸ್ತು ಹೊಂದಿದ್ದಾರೆ ಅಂತ ಹಾಗೆ ಹೋಗುವಂಥದ್ದಾಗುತ್ತೆ. ಅಂದರೆ ಇಷ್ಟು ಗಂಭೀರವಾದಂಥದ್ರೊಳಗೆ ಆ ಲಘುವಾದ ವಿನೋದ, ಆ ವಿನೋದದ ಹಿಂದೆ ಆಪ್ತಕಾಮನಾದವನಿಗೆ ಏನೂ ಬೇಕಿಲ್ಲ. ಆದರೆ ಬರುತ್ತೆ, ಬಂದದ್ದು ಇವನಿಗೆ ಯಾವ ತೊಂದರೆಯೂ ಇಲ್ಲ, ಅದಕ್ಕೂ ಯಾವ ತೊಂದರೆ ಇಲ್ಲ ಅನ್ನುವ ಸ್ಥಿತಿಯಲ್ಲಿದೆ. ರಮಣರ ಆಶ್ರಮದಲ್ಲಿದ್ದಾಗ ಯಾರೋ ಒಬ್ಬರು ಕೇಸ್ ಬೇರೆ ಹಾಕಿದ್ದಂತೆ, ಇವರು ಇಲ್ಲೀಗಲ್ ಆಕ್ಯುಪೆಂಟ್ ಅಂತ. ಅವರು ಯಾವುದನ್ನು ಉಳಿಸಿಕೊಳ್ಳದೆ ಇದ್ದಂಥವ್ರಿಗೆ, ಅವರು ಕೂತ ಜಾಗದಲ್ಲಿ ಯಾರೋ ಬಿಲ್ಡಿಂಗ್ ಕಟ್ಟಿದ್ರು, ಅವ್ರಿಗೆ ಯಾವುದು ಸಂಬಂಧ ಇಲ್ಲ. ಅವರು ಎಲ್ಲರ ಜೊತೆಗೆ ಹೋಗ್ಬಿಟ್ಟು ಅಡುಗೆ ಮನೇಲಿ ತರಕಾರಿ ಹೆಚ್ಚುತ್ತಾ ಇದ್ರು, ಎಲೆ ಹಚ್ತಾ ಇದ್ರು, ಎಂಜಲು ಗೋಮೆ ಮಾಡ್ತಾ ಇದ್ರು, ಇರ್ತಾ ಇದ್ರು. ಎಷ್ಟೋ ಜನ ಅವ್ರನ್ನ, ನೀವು ನಮ್ಮ ಗುರುಗಳು, ನೀವು ನಮ್ಮನ್ನು ಶಿಷ್ಯರು ಅಂತ ಒಪ್ಕೋತೀರಾ ಅಂದರೆ ಖಂಡಿತ ಇಲ್ಲ, ನನಗೆ ಯಾರೂ ಶಿಷ್ಯರಿಲ್ಲ. ಮತ್ತು ನಾವು ನಿಮ್ಮನ್ನು ಗುರುಗಳು ಅಂತ ಅಂದುಕೋಬೋದಾ? ನೀವು ಏನೂ ಅಂದುಕೊಳ್ಬಹುದು, ಎಲ್ಲವೂ ಮನೋವಿಕಲ್ಪಗಳು ಅಂತ ಅಂದುಕೊಂಡೆ. ನೀವು ನನ್ನ ರಾಕ್ಷಸ ಅಂತ ಅಂದುಕೊಂಡ್ರು ಇಷ್ಟೇ, ಗುರು ಅಂತ ಅಂದುಕೊಂಡ್ರು ಇಷ್ಟೇ ಅಂತಂದ ಇದ್ರು. ಅಂದರೆ ಆತ್ಮಾರಾಮರಾಗಿರುವಂಥವರಿಗೆ ಯಾವ ಸಂಕಲ್ಪ ವಿಕಲ್ಪಗಳು ಇರುವುದಿಲ್ಲವಾದ್ದರಿಂದ ಅವ್ರ ಹತ್ರಕ್ಕೆ ಬಂದವರಿಗೆಲ್ಲ ಸುಖ, ಅವರಿಗೆ ಯಾವ ರೀತಿಯಾದ ನಷ್ಟವೂ ಇಲ್ಲ ಅನ್ನುವುದು ಆ ಪರಮತತ್ವವು ಎಷ್ಟು ಸೊಗಸಾಗಿ ವಿನೋದದ ಛಾಯೆಯಲ್ಲಿ ಕಾಣಿಸುವಂಥದ್ದು. ಹೀಗೆ ನೋಡ್ತಾ ಬಂದರೆ ದೇವಡೂರ ಮಹಾದರ್ಶನ ಒಂದು ರಸಪಾಕವಾಗಿದೆ. ನಿಜಕ್ಕೂ ಬೃಹದಾರಣ್ಯಕೋಪನಿಷತ್ತು, ಭಾಷ್ಯ, ವಾರ್ತಿಕ ಇತ್ಯಾದಿಯಾಗಿ ಓದೋರು ಇದನ್ನು ಓದಿದ್ರೆ ಅವರ ವ್ಯಾಸಂಗಕ್ಕೆ ಒಂದು ಪೂರ್ಣತೆ ಬರುತ್ತೆ ಅಂತ ಅನಿಸುತ್ತೆ. ದುರ್ದೈವ, ನಮ್ಮ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಇವನ್ನೆಲ್ಲವನ್ನು ಎಡಗೈನಲ್ಲಿ ಇಟ್ಟುಬಿಟ್ಟಿದ್ದಾರೆ. ಇನ್ನು ಆಧುನಿಕ ಶಿಕ್ಷಣದಲ್ಲಿ ಇವನ್ನೆಲ್ಲವನ್ನು ಗಟಾರಕ್ಕೆ ಎಸ್ತಿಬಿಟ್ಟಿದ್ದಾರೆ. ಮತ್ತು ಇನ್ನು ಸಂತೋಷ ಎಲ್ಲಿ, ಆನಂದ ಎಲ್ಲಿ, ಜ್ಞಾನ ಎಲ್ಲಿ? ನಮಗೆ ಇದನ್ನು ಕೊಟ್ಟಂಥವರು ಋಷಿಕಲ್ಪರಾದವರು ದೇವುಡು ಅವರು. ಹಾಗಾಗಿ ಅವರಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ, ಮತ್ತೆ ಯಾಜ್ಞವಲ್ಕ್ಯರದೇ ಮಾತು, ನಿಮಗೆ ನಮ್ಮ ಅನೇಕ ನಮಸ್ಕಾರಗಳನ್ನು, ನಮೋ ನಮಃ ಅಂತ ಹೇಳ್ತೀನಿ ಅಂತ. ಓಂ ತತ್ಸ. ಮಹಾದರ್ಶನ ಗ್ರಂಥದ ಒಂದು ಅದ್ಭುತ ದರ್ಶನ ನಮಗೆಲ್ಲ ಆಗಿದೆ. ದೇವುಡು ಅವರ ಆ ಉದ್ಘ ಕೃತಿಯ ಪರಿಸರ ಏನು, ಅವರ ರಚನೆಯ ವೈಶಿಷ್ಟ್ಯ ಏನು, ಇದನ್ನು ಬಹಳ ಸ್ಮರಣೀಯ ರೀತಿಯಲ್ಲಿ ಶತಾವಧಾನಿ ರಾ ಗಣೇಶ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಪ್ರೇರಿತರಾಗಿ ಆ ಪುಸ್ತಕವನ್ನು ನೀವೆಲ್ಲ ಓದಬೇಕು ಅಂತ ವಿನಂತಿ ಮಾಡಿಕೊಳ್ತೀನಿ. ಏಕೆಂದರೆ ಇಂತಹ ಕೃತಿಗಳು ಯಾವುದೇ ಭಾಷೆಯಲ್ಲಿ ಹೆಚ್ಚು ಸಿಗೋದಿಲ್ಲ, ಬೆರಳೆಣಿಕೆಯಷ್ಟು ಮಾತ್ರವೇ ಸಿಗುತ್ತವೆ. ದೈವಕೃಪೆಯಿಂದ ಈಗಲೂ ಈ ಕೃತಿಗಳು ಲಭ್ಯ ಇವೆ. ಆದ್ದರಿಂದ ಎಲ್ಲರೂ ಅದನ್ನು, ಈ 3 ಕೃತಿಗಳನ್ನು ಓದೋದು ಬಹಳ ಪ್ರಯೋಜನಕರ, ಸಂಸ್ಕಾರಕಾರಿ ಅಂತ ನಿವೇದನೆ ಮಾಡ್ತೇನೆ. ಈ ಹೊತ್ತಿನ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದ ದೇವುಡು ಪ್ರತಿಷ್ಠಾನಕ್ಕೆ, ಶ್ರೀ DN ಗಂಗಾಧರ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ತುಂಬ ಮನೋಹರವಾಗಿ ಈ ಗ್ರಂಥದ ಪರಿಚಯವನ್ನು ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಗಂಗಾಧರ ಅವರು ದಯವಿಟ್ಟು ಬರಬೇಕು.